That much is there when you come here. Shailya. Who? Swasti, Swasti. You hold. Little do up to. Sunidhi. Yes, Sunidhi. Why don't Next I should pass. Next I should pass. Off to see on set. Up. Don't talk, man. Karthik. See your mother friends. Not only one member have. ಸಾಹಿತ್ಯ ಸಂಗೀತ ಕಲಾವಿಹೀನಃ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನಃ ತೃಣನ್ನ ಖಾದನ್ನಪಿ ಜೀವಮಾನಃ ತದ್ಭಾಗದೇಯಂ ಪರಮಂ ಪಶೂನಾಂ. ಮನುಷ್ಯನ ಜನ್ಮ ಸಾರ್ಥಕವಾಗೋದು ಹೇಗೆ ಎಂದು ಈ ಸಂಸ್ಕೃತ ಸೂಕ್ತಿಯಲ್ಲಿ ಹೇಳಿದ್ದಾರೆ. ಕಲೆಗಳಿಲ್ಲದ ಮನುಷ್ಯನ ಜೀವನ ಅತ್ಯಂತ ನೀರಸ. ಸಂಗೀತ ಮುಂತಾದ ಕಲಾಪರವಾದಂತಹ ವಿಷಯಗಳಲ್ಲಿ ತೊಡಗಿಕೊಂಡಾಗ ಬದುಕು ರಸಭರಿತವಾಗುತ್ತದೆ, ಅರ್ಥಪೂರ್ಣವಾಗುತ್ತದೆ. ಬದುಕಿನ ರಸಗ್ರಹಣ ಶಕ್ತಿಯ ಮೂಲ ಸ್ರೋತಸ್ಸು ಇರುವುದೇ ಉತ್ತಮ ಕಲಾಪರವಾದಂತಹ ಹವ್ಯಾಸಗಳಲ್ಲಿ. ಈ ನಿಟ್ಟಿನಲ್ಲಿ ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯದ ಕಲಾಪರ ಬದುಕಿನ ವಿವಿಧ ರೀತಿಯ ಪ್ರದರ್ಶನಗಳು ನಿಮ್ಮ ಮನಸೂರೆಗೊಳ್ಳಲಿದೆ ಎಂದು ಹೇಳಲು ಅತ್ಯಂತ ಹರ್ಷವೆನಿಸುತ್ತದೆ. ಇಂದು ನಮಗೆಲ್ಲ ಸಂಭ್ರಮದ ದಿನ, ಸಡಗರದ ದಿನ. 6ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲು ನಾವು ಬಹಳ ಉತ್ಸುಕರಾಗಿದ್ದೇವೆ. ಬಹಳ ಆತುರ ಹಾಗೂ ಕಾತುರದಿಂದ ಕಾಯುತ್ತಿದ್ದಂತಹ ಕ್ಷಣ ಈಗ ಬಂದೇ ಬಿಟ್ಟಿದೆ. ನಮ್ಮ ಸಾಧನೆಯನ್ನ, ಪ್ರತಿಭೆಯನ್ನ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಮುಂದೆ ಅನಾವರಣಗೊಳಿಸಲು ಈ ವಿದ್ಯಾ ದೇಗುಲ ಸಜ್ಜಾಗಿದೆ. ಕನಸು ಕಂಗಳ ಪುಟಾಣಿಗಳು ತಾಳಕ್ಕೆ ತಕ್ಕ ಹೆಜ್ಜೆ ಇಟ್ಟು ಸಂಭ್ರಮಕ್ಕೆ ಸಜ್ಜಾದ ವೇದಿಕೆಗೆ ಮೆರುಗನ್ನು ನೀಡಲು ಕಾತುರರಾಗಿದ್ದಾರೆ. ಹಾಗಿದ್ದರೆ ಇನ್ಯಾಕೆ ತಡ, ಬನ್ನಿ
ಈ ಸಂಸ್ಥೆಯ ಪ್ರಾರಂಭದಿಂದಲೂ ಶ್ರೀಮತಿ ಶಂಕರಿ ಶರ್ಮಾ ಹಾಗೂ ಶ್ರೀಮತಿ ಕೃಷ್ಣವೇಣಿ ಮುಳ್ಯ ಇವರ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿರುವ ಧಾರ್ಮಿಕ ಶಿಕ್ಷಣದ ಮೂಲಕ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ಶಂಕರಿ ಶರ್ಮಾ ಹಾಗೂ ಶ್ರೀಮತಿ ಕೃಷ್ಣವೇಣಿ ಮುಳ್ಯ ಇವರು ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಕ್ಕಳಿಗೆ ಹಿಂದೂ ಸಂಸ್ಕೃತಿಯ ಅರಿವನ್ನು ಮೂಡಿಸುವ ಹಾಗೂ ಅವರು ಸನ್ಮಾರ್ಗದಲ್ಲಿ ನಡೆಯಲು ಅಗತ್ಯವಾದ ಸಂಸ್ಕಾರವನ್ನು ನೀಡುವ ಸಲುವಾಗಿ ಕಳೆದ 4 ವರ್ಷಗಳಿಂದ 1ರಿಂದ 5ನೇ ತರಗತಿಯವರೆಗಿನ ಮಕ್ಕಳಿಗೆ ಒದಗಿದ ಸದಾವಕಾಶದಲ್ಲಿ ದೇವಾಲಯ ಸಂವರ್ಧನಾ ವತಿಯಿಂದ ಧಾರ್ಮಿಕ ಶಿಕ್ಷಣ ತರಗತಿಗಳನ್ನು ನಡೆಸುತ್ತಿದ್ದೇವೆ. ಇದಕ್ಕೆ ಮಕ್ಕಳಿಗೆ ಮನೆಯಲ್ಲಿ ಪಾಲಕರ ಬೆಂಬಲವು ಅತ್ಯಗತ್ಯವಾಗಿದೆ. ಮಕ್ಕಳು ತರಗತಿಯಲ್ಲಿ ಕಲಿತ ಕೆಲವು ತುಣುಕುಗಳು ಇದೀಗ ತಮ್ಮ ಮುಂದೆ. ಜೈ ಶ್ರೀರಾಮ್. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಕಣ್ಮುಚ್ಚಿ. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಕಣ್ಮುಚ್ಚಿ. ಓ ಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇದೀಗ ನಿತ್ಯ ಶ್ಲೋಕಗಳು. ಕರಾಗ್ರೇ ವಸತೆ ಲಕ್ಷ್ಮೀ. कराग्रे वसते लक्ष्मी. करमध्ये सरस्वती. करमूले स्थिता गौरी. प्रभाते करदर्शनम्. समुद्रवसने देवी. समुद्रवसने देवी. पर्वतस्थलमण्डले विष्णुपत्नी नमस्तुभ्यम्. पादस्पर्शं क्षमस्व मे. वक्रतुण्ड महाकाय. वक्रतुण्ड महाकाय. कोटिसूर्य समप्रभा. निर्विघ्नं कुरु मे देव.
सर्वकार्येषु सर्वदा गुरुब्रह्मा गुरुर्विष्णुः गुरुब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः पूज्याय राघवेन्द्राय पूज्याय राघवेन्द्राय सत्यधर्माय राय च भजतां कल्पवृक्षाय नमतां कामधेनवे सरस्वती नमस्तुभ्यं सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पद्मपत्र विशालाक्षी पद्मकेसरवर्णिनी नित्यं पद्मालयां देवी सा मां पातु सरस्वती भगवती निःशेषजाड्यापः करारविन्देन पदारविन्दम् करारविन्देन पदारविन्दम् मुखारविन्दे विनिवेशयन्तम् वटस्य पत्रस्य पुटेशयामि बालं मुकुन्दं मनसा स्मरामि बालं मुकुन्दं मनसा स्मरामि रामाय रामभद्राय रामाय रामभद्राय रामचन्द्राय वेदसे रघुनाथाय नाथाय सीताय वरदे नमः ಕೊನೆಯ ಶ್ಲೋಕ ರಾಮಂ ಸ್ಕಂದಂ ಹನುಮಂತಂ रामं स्कन्दं हनुमन्तं वैरतेयं मृगोदरं शयने स्मरे नित्यं दुःस्वप्नः तस्य नश्यति ಇದೀಗ ಭಜನೆ ಗೋಪಾಲ ರಾಧಾಲೋಲ गोपाल राधलोल ಮುರಳಿ ಲೋಲ ನಂದಲಾಲ मुरलीलोल नन्दलाल ಗೋಪಾಲ ರಾಧಾಲೋಲ गोपाल राधलोल ಮುರಳಿ ಲೋಲ ನಂದಲಾಲ मुरलीलोल नन्दलाल ಕೇಶವ ಮಾಧವ ಜನಾರ್ದನ केशव माधव जनार्दन ವನಮಾಲಾ ಬೃಂದಾವನ ಬಾಲ वनमाला वृन्दावनमाला ಮುರಳಿ ಲೋಲ ನಂದಲಾಲ मुरलीलोल नन्दलाल ಗೋಪಾಲ ರಾಧಲೋಲ गोपाल राधलोल ಮುರಳಿ ಲೋಲ ನಂದಲಾಲ मुरलीलोल नन्दलाल ಕೇಶವ ಮಾಧವ ಜನಾರ್ದನ केशव माधव जनार्दन ವನಮಾಲಾ ಬೃಂದಾವನ ಬಾಲ वनमाला वृन्दावनमाला ಮುರಳಿ ಲೋಲ ನಂದಲಾಲ मुरलीलोल नन्दलाल ಗೋಪಾಲ ರಾಧಾಲೋಲ गोपाल राधलोल ಇದೀಗ ಆಚಾರ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅನಿಕೇತ್ ಫೋರ್ಯೆ, ಗಂಧ ಹಣೆಗೆ ಹಚ್ಚುವ ಸಂಪ್ರದಾಯ ಯಾಕಾಗಿ ಇದೆ? ಶ್ರೀಗಂಧವು ನಮ್ಮ ಶರೀರಕ್ಕೆ
ತಂಪಾದ ಪರಿಣಾಮ ಬೀರಿ ಉಷ್ಣತೆ ತಗ್ಗಿಸುತ್ತದೆ, ಜೊತೆಗೆ ಚರ್ಮವನ್ನು ಆರೈಕೆ ಮಾಡುತ್ತದೆ. ಹಾಗಾಗಿ ಗಂಧವನ್ನು ಹಣೆಯಲ್ಲಿ ಹಚ್ಚಿದರೆ ತಲೆಯ ಭಾಗ ಬಹುಬೇಗನೆ ತಂಪಾಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಧನ್ಯವಾದಗಳು. ಮುಂದಿನ ಭಜನೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ जानकी नायकं रामचन्द्रं भजे जानकी नायकं रामचन्द्रं भजे अच्युतं केशवं रामनारायणम् अच्युतं केशवं रामनारायणं कृष्णदामोदरं वासुदेवं हरिं कृष्णदामोदरं वासुदेवं हरिं श्रीधरं माधवं गोपिकावल्लभं श्रीधरं माधवं गोपिकावल्लभं जानकी नायकं रामचन्द्रं भजे जानकी नायकं रामचन्द्रं भजे अच्युतं केशवम् अच्युतं केशवं रामनारायणं रामनारायणं कृष्णदामोदरं कृष्णदामोदरं वासुदेवं हरिं वासुदेवं हरिं ಧನ್ವೇತ್ 4b ನಿತ್ಯ ಸ್ನಾನ ಮಾಡುವುದರ ಮಹತ್ವವೇನು? ಸ್ನಾನವು ಕೇವಲ ನಮ್ಮ ಶರೀರವಲ್ಲದೆ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸಂದಿಧಿಂ ಕುರುಹು. ಈ ಶ್ಲೋಕವನ್ನು ಹೇಳುತ್ತಾ ನಂತರ ಸ್ನಾನ ಮಾಡಿದಾಗ ನಮ್ಮ ಶರೀರ ಸ್ವಚ್ಛವಾಗುತ್ತದೆ. ಜೊತೆಗೆ ತೀರ್ಥ ಸ್ನಾನ ಮಾಡಿದ ಪುಣ್ಯದ ಕಲ್ಪನೆಯು ನಮಗಾಗಿ ನಮ್ಮ ಮನಸ್ಸು ಆತ್ಮ ಇವೆರಡು ಪರಿಶುದ್ಧವಾಗುತ್ತದೆ. ಮುಂದಿನ ಭಜನೆ ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿವೋ हरिसुन्दर नन्द मुकुन्द हरिनारायण हरियो हरिकेशव हरि गोविंद हरिनारायण हरिवो हरिकेशव हरि गोविन्द हरिनारायण हरियो हरिसुन्दर नन्द मुकुन्द हरिनारायण हरिवो हरिसुन्दर नन्द मुकुन्द हरिनारायण हरियो माली मुरलीधारी गोवर्धन गिरिवरधारी वनमाली मुरलीधारी गोवर्धन गिरिवरधारी नित नित कर माखन चोरी गोपी मनहारी नित नित कर माखन चोरी गोपी मनहारी हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि ओम आवो रे खानहारी गोकुल के प्यारे आवो रे कान्हारे गोकुल के प्यारे आवो रे नाचो रे रास रजावो रे आवो रे नाचो रे रास रचाओ रे हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि वो हरि सुंदर नंद मुकुंद हरि नारायण हरि ओम हरि नारायण हरि वो
ಹರಿನಾರಾಯಣ ಹರಿ ಓಂ ಹರಿನಾರಾಯಣ ಹರಿ ಓಂ ಹರಿನಾರಾಯಣ ಹರಿ ಓಂ. ಆಸ್ತಾ 5A. ಊಟ ಮಾಡುವಾಗ ಮೌನವಾಗಿರಬೇಕು, ಯಾಕೆ? ಭೋಜನದ ವೇಳೆ ಮಾತು ಕಡಿಮೆ ಆಡಿದಷ್ಟು ಒಳ್ಳೆಯದು. ಭೋಜನ ಒಂದು ಯಜ್ಞಕ್ಕೆ ಸಮ, ಜಠರಾಗ್ನಿಗೆ ನಾವು ನೀಡುವ ಹವಿಸ್ಸು. ಇದನ್ನು ಬಹಳ ಶ್ರದ್ಧೆಯಿಂದ ಮಾಡಿದರೆ ಫಲ ಹೆಚ್ಚು. ಹಾಗಾಗಿ ನಾವು ಏಕಾಗ್ರತೆಯಿಂದ ಪರಮಾತ್ಮನಿಗೆ ಕೃತಜ್ಞತೆ ಅರ್ಪಿಸಿ ಆಹಾರವನ್ನು ಗಮನಿಸಿ ನಿಧಾನವಾಗಿ ಭಕ್ಷಿಸಿದರೆ ಅದು ಪ್ರಸಾದವಾಗಿ ನಮಗೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಮಾತ್ರವಲ್ಲದೆ ಊಟ ಮಾಡುವಾಗ ಮಾತನಾಡಿದರೆ ಆಹಾರವು ಶ್ವಾಸನಾಳದೊಳಗೆ ಹೋಗುವ ಅಪಾಯವಿದೆ. ಆದ್ದರಿಂದ ಆರೋಗ್ಯ ದೃಷ್ಟಿಯಿಂದಲೂ ಊಟ ಮಾಡುವಾಗ ಮೌನವಾಗಿರುವುದು ಶ್ರೇಯಸ್ಕರ. ಕೊನೆಯ ಭಜನೆ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಮುರಳಿ ಮನೋಹರ ಶ್ಯಾಮ ಹರೇ. ಮುರಳಿ ಮನೋಹರ ಶ್ಯಾಮ ಹರೇ. ಹರೇ ಕೃಷ್ಣ ಮಧುಸೂದನ. ಹರೇ ಕೃಷ್ಣ ಮಧುಸೂದನ. ಹರೇ ಹರೇ ಶ್ರೀಮನ್ನಾರಾಯಣ. ಹರೇ ಹರೇ ಶ್ರೀಮನ್ನಾರಾಯಣ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಮುರಳಿ ಮನೋಹರ ಶ್ಯಾಮ ಹರೇ. ಮುರಳಿ ಮನೋಹರ ಶ್ಯಾಮ ಹರೇ. ಹರೇ ಕೃಷ್ಣ ಮಧುಸೂದನ. ಹರೇ ಕೃಷ್ಣ ಮಧುಸೂದನ. ಹರೇ ಹರೇ ಶ್ರೀಮನ್ನಾರಾಯಣ. ಹರೇ ಹರೇ ಶ್ರೀಮನ್ನಾರಾಯಣ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಗೋವಿಂದ ಹರೇ ಜೈ ಜೈ ಗೋಪಾಲ ಹರೇ. ಈಗ ಕಥೆ ಸ್ವಸ್ತಿ 5B. ಈಗ ಕೇಳಿ ಅಂಬರೀಷನ ಕಥೆಯೊಂದನ್ನು. ಭಾಗವತ ಪುರಾಣದ ಉಲ್ಲೇಖದಂತೆ ವಿಷ್ಣು ಭಕ್ತನಾದ ಅಂಬರೀಷನು ರಘುವಂಶದ ರಾಜನಾಗಿ ಅಯೋಧ್ಯೆಯನ್ನು ಆಳುತ್ತಿದ್ದನು. ವಿಷ್ಣುವಿನ ಪರಮ ಭಕ್ತನಾದ ಅವನ ರಾಜ್ಯವು ಸದಾ ಸುಭಿಕ್ಷವಾಗಿರಲು ಮಹಾವಿಷ್ಣುವಿನ ಕೃಪಾಕಟಾಕ್ಷವು ಸದಾ ಇರುತ್ತಿತ್ತು. ಪ್ರತಿ ಏಕಾದಶಿಯಂದು ಅಂಬರೀಷನು ಉಪವಾಸ ಮಾಡಿ ದ್ವಾದಶಿಯಂದು ಅನ್ನದಾನ ಮಾಡುವ ವ್ರತ ನಡೆಸಿರುತ್ತಾನೆ. ಹೀಗೆ ಒಂದು ಏಕಾದಶಿಯ ದಿನ ದೂರ್ವಾಸರು ಅಂಬರೀಷನ ಬಳಿ ಆಗಮಿಸುತ್ತಾರೆ. ಮುನಿಗಳನ್ನು ಬರಮಾಡಿಕೊಂಡು ಊಟಕ್ಕೆ ಆಹ್ವಾನಿಸಿದಾಗ ದೂರ್ವಾಸರು ಊಟಕ್ಕೆ ಮುನ್ನ ತಾನು ಸ್ನಾನ ಮಾಡಿ ಬರುವೆನೆಂದು ಅಲ್ಲಿಯವರೆಗೆ ತಡೆಯಬೇಕೆಂದು ನದಿಗೆ ಸ್ನಾನಕ್ಕೆ ಹೋಗುತ್ತಾರೆ. ಅಂಬರೀಷನು ಉಪವಾಸ ಮುಗಿಸುವ ಸಮಯವಾದರೂ ಕೂಡ ದೂರ್ವಾಸರು ಸ್ನಾನ ಮುಗಿಸಿ ಬರಲಿಲ್ಲ. ಕುಲಗುರು ವಸಿಷ್ಠರ ಬಳಿ ಸಲಹೆ ಕೇಳಿದಾಗ ವಸಿಷ್ಠರು ಒಂದು ಹನಿ ನೀರು ಮತ್ತು ತುಳಸಿ ದಳವನ್ನು ಭುಂಜಿಸಿ ಉಪವಾಸವನ್ನು ಮುರಿಯಲು ಸಲಹೆ ನೀಡುತ್ತಾರೆ. ತಾನು ಬರುವವರೆಗೆ ಕಾಯದೆ ಅಂಬರೀಷನು ಉಪವಾಸ ಮುರಿದದ್ದನ್ನು ತಿಳಿದು ಕೋಪಗೊಂಡ ದೂರ್ವಾಸ ಮುನಿಗಳು ಸಿಟ್ಟಿನಿಂದ ಶಾಪ ಕೊಡಲು ಸನ್ನದ್ಧರಾದರು. ರಾಜನು ಎಷ್ಟು ಬೇಡಿಕೊಂಡರೂ ಉಪಯೋಗವಾಗದೆ ಅವನು ಮಹಾವಿಷ್ಣುವಿನ ಮೊರೆ ಹೋದನು. ಭಕ್ತ ರಕ್ಷಕನಾದ ಶ್ರೀಹರಿಯು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿದನು. ಅದು ದೂರ್ವಾಸರನ್ನು ಬೆಂಬತ್ತಿತು. ದಾರಿಗಾಣದ ದೂರ್ವಾಸ ಮುನಿಗಳು ಮೊದಲಿಗೆ ಬ್ರಹ್ಮನ ಬಳಿ ಕಾಪಾಡಲು ಮೊರೆ ಹೋದರು. ಬ್ರಹ್ಮನು ನಿರಾಕರಿಸಿದಾಗ ಶಿವನ ಬಳಿ ಕಾಪಾಡಲು ಮೊರೆ ಹೋದರು. ಅವರಿಬ್ಬರೂ ಕೂಡ ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನು ತಮ್ಮಿಂದ ಎದುರಿಸಲಾಗದೆಂದು ತಾವು ಮಹಾವಿಷ್ಣುವಿನ ಬಳಿಯೇ ತೆರಳಬೇಕೆಂದು ಅವರಿಬ್ಬರು ಸಲಹೆ ನೀಡಿದರು. ಆಗ ಬೇರೆ ದಾರಿ ಇಲ್ಲದೆ ದೂರ್ವಾಸರು ಮಹಾವಿಷ್ಣುವಿನ ಮೊರೆ ಹೋದರು. ತನ್ನ ಪರಮ ಭಕ್ತನಾದ ಅಂಬರೀಷನ ಬಳಿ ಕ್ಷಮೆ ಕೋರಿದರೆ ಸುದರ್ಶನ ಚಕ್ರವು ಹಾನಿ ಮಾಡುವುದಿಲ್ಲವೆಂದು ಮಹಾವಿಷ್ಣುವು ದೂರ್ವಾಸರಿಗೆ ತಿಳಿ ಹೇಳಿದನು. ಅಂತೆಯೇ ದೂರ್ವಾಸರು ಅಂಬರೀಷನ ಬಳಿ ಕ್ಷಮೆ ಕೋರಿದಾಗ ಅಂಬರೀಷನು ಸುದರ್ಶನ ಚಕ್ರಕ್ಕೆ ದೂರ್ವಾಸರನ್ನು ಬಿಟ್ಟು ಬಿಡುವಂತೆ ಪ್ರಾರ್ಥಿಸಿದರು. ಆಗ ಸುದರ್ಶನ ಚಕ್ರವು
ದೂರ್ವಾಸರನ್ನು ಬಿಟ್ಟು ಬಿಟ್ಟು ಅವರಿಗೆ ಅಭಯವನ್ನು ನೀಡಿತು. ನೋಡಿದಿರಲ್ಲ ಪುರಾಣ ಕಥೆಗಳು ಎಷ್ಟು ಸೊಗಸಾಗಿರುತ್ತವೆ ಎಂದು. ನಮ್ಮಲ್ಲಿ ಅಹಂಕಾರವಿರಬಾರದು. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗದು ಶ್ರೇಯಸ್ಕರ. ಧನ್ಯವಾದಗಳು. ಇವತ್ತಿನ ಭಜನಾ ಕಾರ್ಯಕ್ರಮಕ್ಕೆ ಕೂಡ ಹಿಮ್ಮೇಳದಲ್ಲಿ ಸಹಕರಿಸಿದ ಶ್ರೀರಾಮ್ ಅವರಿಗೆ ವಂದನೆಗಳು. ಇವತ್ತಿನ ನಮ್ಮ ಈ ಧಾರ್ಮಿಕ ಪ್ರದರ್ಶನ ಅಂತೇಳಿ ಹೇಳುವುದಿಲ್ಲ, ಮಕ್ಕಳ ಈ ಸಂಸ್ಕಾರಯುತ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ. ಈಗ ಶಾಂತಿ ಮಂತ್ರದೊಂದಿಗೆ ಇದನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೈ ಮುಗಿರಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು. ರಾಮ್ ನಮ್ಮ ಮಕ್ಕಳು ವೇದಿಕೆಗೆ ಬರಲು ಸಜ್ಜಾಗುತ್ತಿದ್ದಾರೆ. ಸ್ವಲ್ಪ ಸಮಯ ತಗೊಳ್ಬೋದು, ಒಂದು 5 ನಿಮಿಷ. ಅದರೊಟ್ಟಿಗೆ ನಾವು ಸ್ವಲ್ಪ ಸಮಯ ಕಳೀಲಿಕ್ಕೆ ಒಂದು ಸ್ವಲ್ಪ ಆಟ ಆಡೋಣ. ಈಗ ಹಿಂದಿನವರಿಗೆಲ್ಲ ಕಷ್ಟ, ಮುಂದಿನವರಿಗೆ ಸ್ವಲ್ಪ ಮಾಡ್ಬೋದು. ಈಗ ಮುಂದಿನ ಸಾಲು ಇದು ಇಡ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಇಡ್ಲಿ, ನೀವು ಚಟ್ನಿ. ಈ ಮುಂದಿನ ಸಾಲು ಚಟ್ನಿ. ಇದರಿಂದಲೇ ಹಿಂದಿನ ಸಾಲು ಏನಾಗ್ಬೋದು? ಸಾಂಬಾರು ಆಗ್ಬೋದಾ? ಸಾಂಬಾರು. ಅದರಿಂದ ಮುಂದೆ ಮಸಾಲೆ ದೋಸೆ. ಸರಿನಾ? 4 ಹಿಡ್ಕೊಳ್ಳೋಣ. ಈಗ ನಾನು ಹೇಳ್ತೇನೆ, ಆಗ ನೀವು ಎದ್ದು ನಿಂತ್ಕೊಂಡ್ರೆ ಆಯ್ತು ಅಷ್ಟೇ. ಯಾವುದಾದ್ರೂ ಹೇಳ್ತಾ ಇರ್ತೇನೆ, ಸ್ಪೀಡಾಗಿ ಹೇಳಿದ್ರೆ ಸ್ಪೀಡಾಗಿ ಹೇಳೋದು ಕೂರೋದು ಮಾಡಬೇಕಾಗ್ತದೆ. ಸ್ವಲ್ಪ ವ್ಯಾಯಾಮ ಆಗ್ತದೆ ಅಲ್ವಾ? ಶುರು ಮಾಡೋಣ. ಚಟ್ನಿ, ಇಡ್ಲಿ, ಮಸಾಲೆ ದೋಸೆ, ಸಾಂಬಾರ್. ಚಟ್ನಿ, ಇಡ್ಲಿ, ಮಸಾಲೆ ದೋಸೆ, ಸಾಂಬಾರ್. ಇಡ್ಲಿ, ಇಡ್ಲಿ, ಸಾಂಬಾರ್, ಚಟ್ನಿ, ಮಸಾಲೆ ದೋಸೆ, ಮಸಾಲೆ ದೋಸೆ, ಮಸಾಲೆ ದೋಸೆ. ಆಯಿತಾ? ಹೊಟ್ಟೆ ತುಂಬ ತಿನ್ನಿ. ಚಪ್ಪಾಳಿ ಬರಲೇ ಇಲ್ಲ.
ನಮ್ಮ ಶಂಕರಿ ಅಕ್ಕ ಅಂದರೆ ಅವರಿಗೆ ವಯಸ್ಸಾದ್ದು ಗೊತ್ತಾಗೋದಿಲ್ಲ. ಇನ್ನೂ ಕೂಡ ಈ ಮಕ್ಕಳೊಟ್ಟಿಗೆ ಕ್ಲಾಸಲ್ಲಿ ಕೂರಿಸಿದ್ರೆ ಪಾಠ ಕೂಡ ಕೇಳಿಯಾರ ಅವರು. ಆ ಥರದ ಒಂದು ಜೋಶ್ ಇರುವಂಥವ್ರು. ನಾವು ಅದನ್ನು ಬೆಳೆಸ್ಕೊಳ್ಬೇಕು. ಹೌದಲ್ವಾ ಶಂಕರಿ ಅಕ್ಕನಿಗೆ ಒಂದು ಜೋರಾದ ಚಪ್ಪಾಳೆ ಇನ್ನೊಮ್ಮೆ. ಓಕೆ, ಈಗ ಸಣ್ಣ ಸಣ್ಣ ಪ್ರಶ್ನೆಗಳು ಈ ಕಡೆ ಕೇಳೋಣಲ್ಲ. ತಿನ್ನಲಿಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತದೆ? ಸರಿ, ಇವರು ನಿಮ್ಮ ಹೆಸರು? ಹೇಮಲತಾ. ಥಟ್ ಅಂತ ಹೇಳ್ಬಿಟ್ರು, ಒಂದು ಜೋರಾದ ಚಪ್ಪಾಳೆ. ಚಿನ್ನದ ಅಂಗಡಿಯಲ್ಲಿ ತಿನ್ನಲಿಕ್ಕೆ ಆಗದ ಕ್ಯಾರೆಟ್ ಸಿಗುತ್ತದೆ. ಅಂದರೆ ಚಿನ್ನವನ್ನು ನಾವು 22 ಕ್ಯಾರೆಟ್, 24 ಕ್ಯಾರೆಟ್, 18 ಕ್ಯಾರೆಟ್ ಅಂತ ಹೇಳ್ತೀವಿ. ಓಕೆ, 24 ಕ್ಯಾರೆಟ್ ಅಂದರೆ ಅದು ಎಷ್ಟು ಚಿನ್ನ ಶುದ್ಧ ಅಂತ ಹೇಳ್ಬೋದಾ? ಹಾಂ, ಹೌದು, ಪುತ್ತಳಿ ಚಿನ್ನ ಅಂತ. 22 916 ಎಲ್ಲ ಲೇಡೀಸೇ ಹೇಳೋದು. ನೀವು ಸಪೋರ್ಟ್ ಮಾಡಬೇಕಪ್ಪ. ತೆಗಿಲಿಕ್ಕೆ ಹೇಳಿದ್ದು ನಾನು, ಯಾಕಂದರೆ ನಾವು ಅದರಲ್ಲೇ ಇರೋರಲ್ಲ. ಓಕೆ, ಮುಂದಿನ ಪ್ರಶ್ನೆ. ಸಿಪ್ಪೆ ತೆಗೆದರೆ ಹೆಸರು ಚೇಂಜ್ ಆಗುವ ಒಂದು ವಸ್ತು ಯಾವುದು? ಸಿಪ್ಪೆ ತೆಗೆದರೆ ನಮಗೆಲ್ರಿಗೂ ಬೇಕಾಗುವಂಥದ್ದು. ಅದರ ಸಿಪ್ಪೆ ತೆಗೆದ ಕೂಡಲೇ ಅದರ ಹೆಸರು ಬದಲಾಗತ್ತೆ. ಈಗ ಆ್ಯಪಲ್ನ ಸಿಪ್ಪೆ ತೆಗೆದ್ರೆ ಆ್ಯಪಲ್ ಅಂತಾನೆ ಇರುತ್ತೆ ಅಲ್ವಾ? ಆದರೆ ಇದರ ಸಿಪ್ಪೆ ತೆಗೆದ್ರೆ ಅದರ ಹೆಸರು ಬದಲಾಗತ್ತೆ. ಹೇಳ್ಬೋದಾ? ಯಾರು ಹೇಳಿದರು? ಜೋರು ಹೇಳಿ. ಅಕ್ಕಿ. ಭತ್ತದ ಸಿಪ್ಪೆ ತೆಗೆದ್ರೆ ಅದು ಅಕ್ಕಿ ಆಗುತ್ತೆ. ವೆರಿ ಗುಡ್. ನಿಮ್ಮ ಹೆಸರು? ರೋಹಿತ್. ಒಂದು ಜೋರಾದ ಚಪ್ಪಾಳೆ ಬರಲಿ. ಡಾಕ್ಟರ್ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ, ಆದರೆ ಅಂಗಡಿಯವ ಹೇಳಿದ್ರೆ ಖುಷಿ ಆಗಲ್ಲ. ಆ ಕಡೆಯಿಂದ ಬರಲಿ ಉತ್ತರ. ಡಾಕ್ಟರ್ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ, ಆದರೆ ಅಂಗಡಿಯವ ಹೇಳಿದ್ರೆ ಖುಷಿ ಆಗಲ್ಲ. ತುಂಬ ಈಸಿ ಇದೆ, ತುಂಬ ಸುಲಭದ ಪ್ರಶ್ನೆ. ಹೇಳಿ. ಹಾಂ, ಶುಗರ್. ಅಷ್ಟೇ. ಶಾಪಿಗೆ ಶುಗರ್ ತರೋಕೆ ಅಂತ ಹೋದಾಗ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅಂಗಡಿಗೆ ಹೋಗ್ಬೇಕಲ್ವಾ? ಬಟ್ ಡಾಕ್ಟರ್ ಹೇಳಿದ್ರೆ ಖುಷಿ ಆಗುತ್ತೆ. ನಿಮ್ಮ ಹೆಸರು? ಅಶ್ವಿನಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಮುಂದಿನ ಪ್ರಶ್ನೆ ಮೇಡಮ್, ಟೈಮ್ ಆದಾಗ ಹೇಳಿ. ಓಕೆ. ತಿನ್ನುವುದಕ್ಕೆ ಅಂತ ಶಾಪ್ನಿಂದ ತಗೊಳ್ತೇವೆ, ಬಾಯಿಗೆ ತಲುಪಿದರೂ ಹೊಟ್ಟೆಗೆ ಹೋಗುವುದಿಲ್ಲ. ತಿನ್ಲಿಕ್ಕೆ ಅಂತ. ವೆರಿ ಗುಡ್. ನಿಮ್ಮ ಹೆಸರು? ತುಳಸಿ ಅವರು ಹೇಳಿದ್ದಾರೆ. ಏನು ಹೇಳಿ ಉತ್ತರ? ಸ್ಪೂನ್. ಅಷ್ಟೇ, ಚಪ್ಪಾಳೆ ಬರಲಿಲ್ಲ. ಮುಂದಿನ ಪ್ರಶ್ನೆ. ಬರುವಾಗ ಕೆಂಪು, ಬೇಕಾದಾಗ ಕಪ್ಪು. ಬರುವಾಗ ಕೆಂಪು, ಬೇಕಾದಾಗ ಮತ್ತೆ ಕಪ್ಪು. ಯಾವುದಾಗತ್ತೆ? ಅಲ್ಲ, ಒಂದು ವಸ್ತು. ಅದು ಬಳಕೆ ಆಗ್ತಾ ಆಗ್ತಾ ಕಪ್ಪಾಗತ್ತೆ. ಅದು ವೆರಿ ಗುಡ್. ವಿದ್ಯಕ್ಕ ಸರಿಯಾದ ಉತ್ತರ. ಒಮ್ಮೆ ಎದ್ದು ನಿಂತ್ಕೊಳ್ಳಿ. ಮಡಿಕೆ. ಯಾಕೆಂದ್ರೆ ಬರುವಾಗ ಕೆಂಪು ಇರುತ್ತೆ, ಅದು ಮತ್ತೆ ಕಪ್ಪಾಗತ್ತೆ. ಇದ್ದಿಲ್ಲಾದ್ರೆ ಬರುವಾಗಲೇ ಕಪ್ಪೇ ಇರುತ್ತೆ ಅದು, ಅಲ್ವಾ? ಮುಂದಿನ ಪ್ರಶ್ನೆ. ಇದು ಫನ್ನಿ ಪ್ರಶ್ನೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ? ಫನ್ನಿ. ಥಿಂಕ್ ಡಿಫ್ರೆಂಟ್. ಸ್ವಲ್ಪ ಡಿಫ್ರೆಂಟ್ ಆಗಿ. ಚಳಿಗಾಲದಲ್ಲಿ ಚಳಿ ಆಗತ್ತೆ, ಅದೆಲ್ಲ ಹೌದು, ಬಟ್ ಫನ್ನಿಯಾಗಿ ಯೋಚನೆ ಮಾಡಿ. ವೆರಿ ಗುಡ್. ಯಾರಾದ್ರು ಹೇಳಿದ್ದು? ಕಪ್ ಖಾಲಿ ಆಗತ್ತೆ. ಯಾರು ಹೇಳಿದ್ದು? ಖಾಲಿ ಆಗತ್ತೆ. ನಿಮ್ಮ ಹೆಸರು? ಹಾಂ, ಶ್ರೀಕಾವ್ಯ ಅವರು ಸರಿಯಾದ ಉತ್ತರ. ಕಪ್ ಖಾಲಿ ಆಗತ್ತೆ ಅಷ್ಟೇ. ಮನುಷ್ಯನ ನಗಾಡಬೇಕು, ಯಾಕೆಂದ್ರೆ ನಮಗೆ ನಗಾಡ್ಲಿಕ್ಕೆ ನರವೇ ಬೇಡ ಅಂತೆ. 18 ನರ. ಎಷ್ಟು ನಮ್ಮಲ್ಲಿ ಸಿಟ್ಟು ಮಾಡೋಕೆ ತುಂಬ ನರ ಬೇಕಂತೆ. ಹಾಗಾಗಿ ಯಾವಾಗಲೂ ಖುಷಿಯಾಗಿರಬೇಕು. ಸ್ವಲ್ಪ ಅವರಿಗೆ ವಿಶ್ರಾಂತಿ ಕೊಡೋಣ. ಈಗ ನಾನು ತಲೆಯಿಂದ ಕಾಲಿನವರೆಗೂ ನಿಮಗೆ ಉಪಯೋಗಿಸ್ತಾ ಇದ್ದೀರಿ ನನ್ನನ್ನು. ಆದರೆ ಉಪಯೋಗಿಸ್ತಾ ಇದ್ದಾಗೆ ಒಂದು ದಿನ ಸತ್ತೇ ಬಿಡ್ತೇನೆ. ನನ್ನನ್ನು ಉಪಯೋಗಿಸ್ತಾನೇ ಇರ್ತೀರಿ, ಒಂದು ದಿನ ಸತ್ತೇ ಹೋಗ್ತೇನೆ. ಸಾಬೂನು. ವೆರಿ ಗುಡ್. ಚಪ್ಪಾಳೆ. 2-3 ಮಂದಿ ಒಟ್ಟಿಗೆ ಹೇಳಿದ್ರಲ್ವಾ? ನಾನು
ಸಣ್ಣದಿರುವಾಗ ಎತ್ತರ ಇರ್ತೇನೆ, ವಯಸ್ಸಾದಾಗೆ ಗಿಡ್ಡ 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 ಆಗ್ತೇನೆ. ಯಾರೋ ಹೇಳಿದ್ರಲ್ಲಿ, ಏನು ಹೇಳಿದ್ರಿ? ಆಯಿತು, ಯಾರೋ ಹೇಳಿದಾಗ ಆಯಿತು. ಕ್ಯಾಂಡ್ಲ್ ಖಾಲಿ ಆಗ್ತದಲ್ಲ, ಹಿಡಿಸುಡಿ ಸ್ವಲ್ಪ ಏನೋ ಆಗ್ಬೋದು, ಆದರೆ ಅದು ಪೂರ್ತಿ ಉಳಿಯೋದಿಲ್ಲ, ಉಳಿಯುತ್ತದಲ್ಲ ಸ್ವಲ್ಪ ಆದರೂ ಕೂಡ. ಹಾಗೆ ಒಣಗಿಸಿದ ಹಾಗೆ ಒದ್ದೆ ಆಗ್ತಾ ಇದ್ದೇನೆ ನಾನು. ಒಣಗಿಸ್ತಾ ಹಾಗೆ ಒದ್ದೆ ಆಗ್ತಾ ಇದ್ದೇನೆ. ಯಾಕೆ? ಏನು? ಟವೆಲ್ ಚಪ್ಪಾಳೆ. ಹಾಗೆ ನಾನು ಮೇಲಿನಿಂದ ಬೀಳ್ತೇನೆ, ತುಂಬ ಎತ್ತರದಿಂದ, ಆದರೆ ನನಗೆ ಏನು ನೋವೇ ಆಗೋದಿಲ್ಲ. ಯಾಕೆ? ಮಳೆ ನೀರು, ಮಳೆ ಹನಿ ಸಾಕಲ್ಲ. ಒಂದು ಭಜನೆ ಹೇಳೋಣ ಎಲ್ಲರೂ ಜೊತೆಯಾಗಿ. ಓಕೆ. ಕೃಷ್ಣ ರಾಮ ಗೋವಿಂದ ಹಾಡಿ ಜೋರು. ಕೃಷ್ಣ ರಾಮ ಗೋವಿಂದ ನಾರಾಯಣ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಇನ್ನು ಚೂರು ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಕ್ಷೀರಾಬ್ಧಿ ಶಯನ ನಾರಾಯಣ ಕ್ಷೀರಾಬ್ಧಿ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ಹಿಂದಿ ಬರ್ತಾ ಇಲ್ಲ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ವೇಣು ವಿಲೋಲ ಹರಿನಾರಾಯಣ ವೇಣು ವಿಲೋಲ ಹರಿನಾರಾಯಣ ವಿಜಯ ವಿಗೋಪಾಲ್ ಹರಿನಾರಾಯಣ ವಿಜಯ ವಿಗೋಪಾಲ್ ಹರಿನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಜೋರು ಕ್ಲಾಪ್ ಹಾಕೊಂಡೇಳಿ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ಕೃಷ್ಣ ರಾಮ ಗೋವಿಂದ ವೆರಿ ಗುಡ್ ಕೃಷ್ಣ ರಾಮ ಗೋವಿಂದ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ. ನಾ ಯಾಕೆ ಗೊತ್ತಾ ಹೇಳಿದ್ದು, ಭಜನೆ ಅನ್ನೋದು ದೇವರನ್ನ ಹತ್ತಿರದಿಂದ ಮುಟ್ಟೋಕ್ಕೆ ಸಾಧ್ಯ ಅಂತೆ. ನಾವೆಷ್ಟು ಪೂಜೆ ಮಾಡಿದರೂ ಭಗವಂತನಿಗೆ ಇಷ್ಟ ಆಗ್ತದೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಆದರೆ ಭಜನೆಯಿಂದ ಭಕ್ತಿಯಲ್ಲಿ ಭಗವಂತನನ್ನ ಗೆಲ್ಲಬಹುದಂತೆ. ಹಾಗಾಗಿ ತಲ್ಲೀನರಾಗಿ ಹಾಡಿ ನಮ್ಮ ಮಕ್ಕಳು
ತುಂಬ ವರ್ಷದಿಂದ ನಾವು ನೋಡ್ತಾ ಇದ್ದೇವೆ, ತುಂಬ ಚೇಂಜಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಭರತ ಖಂಡವನ್ನು ಎತ್ತಿ ಹಿಡಿಯುವ ಮಕ್ಕಳು ನಮ್ಮ ಮಕ್ಕಳಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. With the elegance of traditional movements and the grace of storytelling, our classical dancers are now ready to welcome you all to this special occasion. Please join us in giving a warm welcome to the enchanting world of classical dance. तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण सारि तझं तझं तरिता तदिमित किट तक तक तदिगिण तझं तकजं तकिटजं तक तकिटजं तकिट तगदिगु तदिगिण तझं तकजं तकिटजं तक तकिटजं तकिट तगदिगु तदिगिण तरि तदण दण दण तजोणु जोणु जोणु तदिमिरि रिमि तकिट तक तरि तदण दण दण तजोणु जोणु जोणु तदिमिरि रिमि तकिट तक तरि तदण दण तजोणु दण
ಜೊಣ್ಣುತ ತಗದಿಗು ಕೃತಕದರ್ಗದೋಂ ತಗದಿಗು ಕೃತಕದರ್ಗದೋಂ ತಗದಿಗು ಕೃತಕದರ್ಗದೋಂ ಹಾರಿತಜಂ ತಜಂ ತರಿತ ತದಿಮಿ ತಗಿಟ ತಗತ ಕದ ತದಿಗೆಣಲು ತದಿಮಿ ತಗಿಟ ತಗತ ಕದ ತದಿಗೆಣಲು ತದಿಮಿ ತಗಿಟ ತಗತ ಕದ ತದಿಗೆಣಲು ಹಾರಿತಜಂ ತಜಂ ತರಿತ That was truly breathtaking. Vakratunda Mahakaya, Koti Surya Samaprabha, Nirvignam Kurume Deva, Sarvakareshu Sarvada. Lord Ganesha, our big-hearted friend who listens to our wishes and fills our day with joy, is celebrated through this cheerful performance. Our little performers of UKGB are now ready to dance to Oh My Friend Ganesha, celebrating friendship and fun. Good afternoon, everyone. My name is Manish. Lord Ganesha is known as the remover of obstacles, the god of wisdom, and the symbol of good luck. Good afternoon, everyone. My name is Adya. Children love Ganesha because he is cute and always brings happiness wherever he goes. So, dear audience, get ready to enjoy a beautiful and lively performance filled with colors, smiles, and devotion. Let us welcome our friends with a big round of applause. Here coming the Oh My Friend Ganesha dance performance.
प्यारी सबसे न्यारी तेरे बस में है ये दुनिया सारी। सबसे प्यारी सबसे न्यारी तेरे बस में है ये दुनिया सारी। अपनी फ्रेंडशिप कितनी पक्की कितनी सच्ची कितनी अच्छी, अपनी फ्रेंडशिप कितनी पक्की कितनी सच्ची कितनी अच्छी, इसको सदा निभाना। ओ माय फ्रेंड कनीशा तू रहना साथ हमेशा। ओ माय फ्रेंड कनीशा तू रहना साथ हमेशा। टिंगड़ी टिंगड़ा टिंगड़ी टिंगड़ा टिंगड़ी टिंगड़ा टिंगड़ा। Thank you for dancing with so much excitement and joy. You've made this celebration brighter. Actions speak louder than words, and our kids are the best interpreters. Like colorful butterflies emerging from a beautiful garden, my little friends from pre-KG are ready to entertain you. Put your hands together to welcome them. With tiny feet and big hearts, you have danced your way into our hearts. Thank you, dear superstars.
With patriotism in their hearts and rhythm in their feet, the tiny tots of LKGA are all set to rock the stage with Chak De India. Join us in applauding their enthusiasm and love for our national symbols. Good afternoon, everyone. Good afternoon, everyone. My name is Arohya. My name is Michael Joseph Korea. India's pride, national symbols come alive on stage. India is a land of timeless culture, spiritual depth, and vibrant diversity. Every national symbol tells a story of pride, purity, wisdom, beauty, knowledge, and sportsmanship. With India, a nation bloom, we bring these powerful icons alive on stage through dance, performance, and visuals. Thank you. Jai Hind. कुछ करिए नस नस मेरी खो दे हाय कुछ करिए बस बस बड़ा बो दे अब कुछ करिए ओ कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे This is the
राशन की फलियों में, बैलों में बीजों में, ईदों में दीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में घूमता रोज भर ले, 10-12 बार कर ले, रहना न यार पीछे कितना भी कोई खींचे, बस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही बस करिए, कोई तो चल जिद फड़िए, तुम बेतरिए या मरिए, हाय कोई तो चल जिद फड़िए, तुम बेतरिए या मरिए, चक दे चक दे इंडिया, चक दे चक दे इंडिया, चक दे चक दे इंडिया, चक दे चक दे इंडिया. लड़ती पतंगों में, भिड़ती उमंगों में, खेलों के मेलों में, पल खाती रेलों में, गन्नों के मीठे में, खद्दर में छींटे में, ढूंढो तो मिल जाओगे, कप्ता बोरिंगों में, रंग है समाज बिखरे और खुल के आज बिखरे, मन जाए ऐसी होती, रग रग मचल के बोली, दस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही बस करिए, कोई तो चल जिद फड़िए, तुम बेतरिए या मरिए, हाय कोई तो चल जिद फड़िए, तुम बेतरिए या मरिए, चक दे चक दे इंडिया, चक दे चक दे इंडिया, चक दे चक दे इंडिया, चक दे चक दे इंडिया. Your costumes and props added an extra touch of patriotism to the performance. Let's show our appreciation for these talented youngsters with a thunderous applause. The seeds of patriotism are sown in the hearts of our children, and today's dance performance is a beautiful reflection of the love and pride they have for our nation. Let's welcome our little stars from LKGB to the stage with a big round of applause. Good afternoon, everyone. My name is Vamshika Nayak. My name is Krishan Asrai. Our next performance reflects the spirit of togetherness and the vibrant energy of
our nation. Through their dance, our little stars, we showcase the colors of India, the joy of freedom and the pride we all share as Indians. With bright smiles and enthusiastic steps, they are ready to bring the stage alive. Ladies and gentlemen, let's welcome our young performers, India Vaye. Jai Hind! Thank you! Thank you! हो मारे या कोई मारे ना, यहाँ अपनी भी थोड़ी अदा थोड़ा अंदाज है। ऐसे हैं चाहे वैसे हैं, अरे जो भी हैं जैसे हैं, खुद पे हम नाज है। जाने ना हमको ये ज़माना, चाहो तो हमको आज़माना। यारबाज़ हम, जालसाज़ हम, इश्कबाज़ दिल वाले, कहते हैं हमको प्यार से इंडिया वाले, छू लेते दिल के तार से इंडिया वाले, हर जीत छीन ले हार से इंडिया वाले, दुश्मन के छक्के छुड़ा दे हम इंडिया वाले, दुश्मन के छक्के छुड़ा दे हम इंडिया वाले। यूं तो सीधे बड़े, कभी चाहे तो हाथों से लेते लकीरें चुरा। ओ, हमको परवाह नहीं, जो भी कहता है कहने दे, जग ये भला या बुरा, जैसी भी मर्जी हो हमारी, करते हैं ऐसी होशियारी। पर दिल से यार जो ले पुकार तो जान निसार कर डाले, कहते हैं हमको प्यार से इंडिया वाले, छू लेते दिल के तार से इंडिया वाले, हर जीत छीन ले हार से इंडिया वाले, दुश्मन के छक्के छुड़ा दे हम इंडिया वाले, उंगली पे सबको नचा दे हम इंडिया वाले। Bravo, young patriots! Your performance was truly inspiring. Let's immerse ourselves in the vibrant culture of India's tribal communities. Our next performers are here to showcase a traditional tribal dance that's full of energy and passion. ನೃತ್ಯವು ನಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಪ್ರತಿಬಿಂಬವಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬುಡಕಟ್ಟು ಜನಾಂಗದವರ ವಿಶಿಷ್ಟ ಮತ್ತು ವರ್ಣರಂಜಿತ ನೃತ್ಯ ಪ್ರಕಾರಗಳನ್ನು ನಿಮ್ಮ ಮುಂದಿಡಲು ಸಿದ್ಧರಾಗಿದ್ದೇವೆ. ನಮ್ಮ ದೇಶದ ಬುಡಕಟ್ಟು ಸಂಸ್ಕೃತಿಯು ಅತ್ಯಂತ ಪ್ರಾಚೀನ ಮತ್ತು ವೈವಿಧ್ಯಮಯವಾದುದು. ಅವರ ಜೀವನ ಶೈಲಿ, ಆಚರಣೆಗಳು ಮತ್ತು ಪ್ರಕೃತಿಯೊಂದಿಗಿನ ಅವರ ಅವಿನಾಭಾವ ಸಂಬಂಧವನ್ನು ಅವರ ನೃತ್ಯ ಅನಾವರಣಗೊಳಿಸುತ್ತವೆ. ಬನ್ನಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಮುದ್ದಾದ ಪುಟಾಣಿಗಳನ್ನು. Hello everyone, I am Chakshu. I am Anika. Welcome to our UKGA dance performance.
We are so happy to see you all here. We have practiced very hard for this special dance. It is a traditional Kannada song that celebrates the spirit of our state and its rich culture. We are going to perform a lively tribal dance showcasing the traditions of our beautiful Karnataka. So let us put our hands together as we take you on a journey through the tribal beats of Kannada culture. Thank you. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹನ್ನೆಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು ಚಿಗುರೊಡೆಯಿತು ಬೆಳಕರಳಿತು ಹೊಳೆ ಕರೆಸಿತು ರಸತಾಣ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಆಹಾ, ಎಂತಹ ಕಣ್ಮನ ಸೆಳೆಯುವ ನೃತ್ಯ! ಬುಡಕಟ್ಟು ಜನಾಂಗದ ಹಾಡು, ವಿಶಿಷ್ಟ ವೇಷಭೂಷಣ, ನೃತ್ಯದೊಂದಿಗೆ ನಮ್ಮನ್ನೆಲ್ಲ ರಂಜಿಸಿದ ಈ ಪುಟಾಣಿಗಳಿಗೆ ಚಪ್ಪಾಳೆಯ ಸುರಿಮಾಲೆ ಸರಿಸಲೇಬೇಕು ಎನಿಸುತ್ತದೆ. ಬರಲಿ ಚಪ್ಪಾಳೆ. Sports are an integral part of our lives, and like tiny Olympians, our grade 1 students are gearing up for a sports extravaganza. With sports material shining bright, they're set to dazzle us with their moves. Let's give a warm welcome to our Class 1 stars as they take the stage by storm.
everyone. Today we celebrate the spirit of sports personalities. From village game like Kabaddi to world famous game like women's cricket, our players make India proud. Now please enjoy our first standard energetic dance performance. Dear parents, one announcement. Shivansh Kulal is here. If his mother is there, please come to the his brother. If he is there, please come to the MC stage. हम आए लेकिन नई कहानी, शर्निया इंडिया की बॉस हम रानी. हार्ट बीट धक धक, स्टेडियम रोर, इंडिया इंडिया across the floor. शर्निया का जुनून आए, फाइनल जीते डू और डाई, खून में तिरंगा रॉयल वाइब, इंडिया बोले इंडिया ट्राई. Game on, spotlight me hand, champion blood, नाम है दाम, इंडिया इंडिया लाउड आवाज, जीतेगा इंडिया, no excuse no pause. हम शर्निया हद से बोल, opposition lose control, आज फाइनल क्राउन हमारा, इंडिया करो मॉडल सारा, इंडिया raise your hands, इंडिया take the stands, आज स्टेडियम बोले Queen's command. शर्निया इंडिया की बॉस हम रानी. खून में तिरंगा रॉयल वाइब, दुनिया बोले दुनिया ट्राई. गेम ऑन, स्पॉटलाइट में हम, चैंपियन ब्लड, नाम है दम, इंडिया इंडिया लाउड आवाज, जीतेगा इंडिया, नो एक्सक्यूज नो पॉज. हम शर्निया हक से बोल, ऑपोजिशन मोर, रोज कंट्रोल, आज फाइनल क्राउन हमारा, इंडिया का रोल मॉडल सारा, इंडिया raise your hands, इंडिया आज स्टेडियम बोले क्वींस कमेंट. कबड्डी 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 कबड्डी. कबड्डी 9 कबड्डी 8 कबड्डी 7 कबड्डी 6 कबड्डी 5 कबड्डी 4 कबड्डी 3 कबड्डी 2 कबड्डी 1 कबड्डी. कलकड़ी चंपलकड़ी पंपलकड़ी लेट्स प्ले कबड्डी. कबड्डी 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 ಕಬಡ್ಡಿ ಮಣ್ಣಾಗೋ ಮುಂದು ಮಣ್ಣಿಗಿಳಿದು ಆಡು ಕಬಡ್ಡಿ. ಮಣ್ಣ ಮುಟ್ಟಿ ತೊಡೆ ತಟ್ಟಿ ತಾಳಿ ಮಾಡು ಅಡ್ಡಗಡ್ಡಿ, ಗಿಡಿ 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 ಕೆರೆ ಮುಟ್ಟ ತಂಗೆ ತಡಿ. ಕಬಡ್ಡಿ 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 ಕಬಡ್ಡಿ. ವಿಶ್ವವೇ ಆಡಿತು ನವವಧು ಭಾರತ, ಒಲಿಂಪಿಕ್ ಕ್ರೀಡೆಗೆ ಒಲವನ್ನು ತೋರುತ್ತ, ಕ್ರೀಡಾ ಮಾತೆಗೆ ಸ್ಫೂರ್ತಿಯ ಗೀತೆ, ಜಗದಲ್ಲಿ ಜಯಿಸಲಿ ಭಾರತ ಮಾತೆ. ಛಲದಿ ನಡೆಸಿ ಒಲಿಂಪಿಕ್ ಕಡೆಗೆ, ವಿಶ್ವವೇ ಬಾಗಲು ನಮ್ಮಯ ಪಡೆಗೆ, ಛಲವ ತುಂಬಲಿ ಭೀಮನ ಬಲಕೆ, ಗೆಲುವಿರಲಿ ಧ್ಯಾನ್ ಚಂದನ ನೆಲಕ್ಕೆ.
ಜನಾಂಗದ ಸ್ಫೂರ್ತಿಯ ಸೆಳೆಗೆ ಪೂರ್ಣ ಚಂದ್ರನೇ ಆಗಲಿ ಇಳೆಗೆ. ಒಲವನ್ನು ತೋರಲು ಕ್ರೀಡೆಯ ಮಾಲೆ ಹೃದಯ ಬೆಸೆಯುತ್ತ ನಡೆಯಲಿ ನಾಳೆ. ನಂಬಿಕೆಯೊಂದೇ ಜಯದ ಗುರಿಯು ಕಾಯಕ ಮಾಡುವ ಸ್ವರ್ಗದ ಸಿರಿಯು. ಭಾರತ ಮಾತೆಗೆ ವಿಶ್ವದ ಕೂಟ ತ್ರಿವರ್ಣ ಧ್ವಜದ ಪ್ರಗತಿ ನೋಟ. ರಾಷ್ಟ್ರದ ಗೀತೆಯ ಗರ್ಭದ ಕುಡಿಗೆ ಕ್ರೀಡಾ ಲೋಕದ ಆಟದ ಪಾಠ. ಗೆಲುವಿಗೆ ಹಿಗ್ಗಲು ಸಮತೆಯ ನೀತಿ, ಸೋಲಿಗೆ ಸಹಿಸಲು ಮಮತೆಯ ಪ್ರೀತಿ. ಬೆಳಗಲಿ ಕ್ರೀಡೆಯ ಜ್ಯೋತಿಗೆ ಸ್ಫೂರ್ತಿ, ಹಾರಲಿ ಒಲಿಂಪಿಕ್ ಧ್ವಜದ ಕೀರ್ತಿ. ಓ, 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 ವಿಶ್ವವೇ ಅರಳಿತು ನವವಧು ಭಾರತ. ಒಲಿಂಪಿಕ್ ಕ್ರೀಡೆಗೆ ಒಲವನ್ನು ತೋರುತ್ತ ಕ್ರೀಡಾ ಮಾತೆಗೆ ಸ್ಫೂರ್ತಿಯ ಗೀತೆ. ಜಗದಲ್ಲಿ ಜಯಿಸಲಿ ಭಾರತ ಮಾತೆ. ಜಯ ಹೇ, ಜಯ ಹೇ, ಜಯ ಹೇ, ಜಯ ಹೇ, What a captivating performance! ಸಾಂಸ್ಕೃತಿಕ ಕಾರ್ಯಕ್ರಮಗಳ ಈ ಸಂಭ್ರಮದಲ್ಲಿ ನಮ್ಮ ಕರ್ನಾಟಕದ ಶ್ರೀಮಂತ ಜಾನಪದ ಕಲೆಯ ಸೊಗಡನ್ನು ನಿಮ್ಮ ಮುಂದಿಡಲು ನಾವು ಉತ್ಸುಕರಾಗಿದ್ದೇವೆ. ನಾಡುನುಡಿಯ ಹೆಮ್ಮೆಯ ಪ್ರತೀಕವಾದ ಈ ಕಲೆಗಳು ನಮ್ಮ ಬೇರುಗಳನ್ನು, ನಮ್ಮ ಸಂಸ್ಕೃತಿಯ ಕಥೆಗಳನ್ನು ಹೇಳುತ್ತವೆ. ಇಂದು ನಾವು ಉತ್ತರ ಕನ್ನಡದ ಹೆಮ್ಮೆಯ ಬುಡಕಟ್ಟು ಸಮುದಾಯವಾದ ಹಾಲಕ್ಕಿ ಒಕ್ಕಲಿಗರ ಸಾಂಪ್ರದಾಯಿಕ ನೃತ್ಯವನ್ನು ಪರಿಚಯಿಸುತ್ತಿದ್ದೇವೆ. ಈ ನೃತ್ಯ ಕೇವಲ ಹೆಜ್ಜೆ ಮತ್ತು ತಾಳವಲ್ಲ, ಇದು ಅವರ ಜೀವನ ಶೈಲಿ, ಅವರ ಸಂಭ್ರಮ ಮತ್ತು ಪ್ರಕೃತಿಯೊಂದಿಗಿನ ಅವರ ಅವಿನಾಭಾವ ಸಂಬಂಧದ ಪ್ರತಿಬಿಂಬ. ಎಲ್ಲೆಡೆ ಆವರಿಸಿಕೊಂಡಿರುವ ಪರಿಸರಕ್ಕೆ ಹಾನಿ ಮಾಡುವ ಈ ಪ್ಲಾಸ್ಟಿಕ್ನಿಂದ ನಮ್ಮ ಈ ಭೂಮಿ ಗಣನೀಯ ಸಮಸ್ಯೆಯನ್ನು ಎದುರಿಸುತ್ತದೆ. ಇದರಿಂದ ಮುಕ್ತರಾಗಲು ಪರಿಸರ ಸ್ನೇಹಿ ಪರಿಹಾರವನ್ನು, ಜೀವನವನ್ನು ಅನುಸರಿಸುವುದು ಅಗತ್ಯ ಎನ್ನುವ ಸಂದೇಶವನ್ನು ಹಾಲಕ್ಕಿ ನೃತ್ಯದ ಮೂಲಕ ಸಾರಲಿದ್ದಾರೆ UKGA ಪುಟಾಣಿಗಳು. ಪಂಚಪರಿವರ್ತನೆಗಳಲ್ಲಿ ಒಂದಾದ ಪರಿಸರ ಸ್ನೇಹಿ ಕಾಳಜಿಯ ನೃತ್ಯ ಇದೀಗ ನಿಮ್ಮ ಮುಂದೆ. I am Ishana Ajay Bhatt of Grade 2A. We, the students of Grade 2A, are delighted to present a traditional Halakki dance performance, a proud cultural art form of Karnataka.
Please put your hands together for the Halaki dance performance with a message for a plastic-free future. शोभले बिना बिना शोभले शोभले बिना बिना शोभले
ಪ್ರದರ್ಶನ ನಿಜಕ್ಕೂ ಮೈಮನ ಪುಳಕಿತವಾಯಿತು. ಹಾಲಕ್ಕಿ ಸಮುದಾಯದ ಈ ಅನನ್ಯ ಕಲೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸಿದೆ. ನಮ್ಮ ಸಂಸ್ಕೃತಿಯ ಈ ಶ್ರೀಮಂತಿಕೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಇವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಉತ್ತಮ ಪರಿಸರ ಸ್ನೇಹಿ ಸಂದೇಶವನ್ನು ನೀಡಿದ ಹಾಲಕ್ಕಿ ನೃತ್ಯಕ್ಕೆ ಚಪ್ಪಾಳೆಯನ್ನು ನೀಡಿ ಪ್ರೋತ್ಸಾಹಿಸೋಣವೇ? Hello everyone, my name is Alisha Sridhar Bhatt from grade 2B. We of grade 2B students are delighted to share a semi-classical and contemporary dance form, a proud culture art from Tamil Nadu. Please put your hands together for our performance. கண்ணுக்குள் புத்தி வைப்பேன் என் செல்ல கண்ணனேவா, திதித்ததை சதிக்குள் என்னோடு ஆடுவாவா. அடிக்கடி உன்னை பிடிக்க நான் மன்றாடிட இடப்புறம் விரல் மடக்கி நீ காட்டிட என் கண்ணனே வாடாவா, விஷம கண்ணனே வாடாவா. கண்ணுக்குள் பொத்தி வைப்பேன் என் செல்ல கண்ணனேவா, தித்தித்ததை ஜதிக்குள் என்னோடு ஆடவாவா. அடிக்கடி உன்னை பிடிக்க நான் மன்றாடிட இடப்புறம் விரல் மடக்கி நீ காட்டிட என் கண்ணனே வாடாவா, விஷம கண்ணனே வாடாவா. சிறு சிட்டிகை பாசம் பெரும் கடலாய் மாற மறுத்துளி எல்லாமே அரை நொடிக்குள் தீர. மழைத்தலைய உள்ளம் பிசு பிசுக்கை பேண எதற்களை திண்டாட்டும் கரகதப்பை காண. சொல்லாமல் சொன்னாய் செங்கோடை மனம் உன் பேச்சில் தந்தாயே, உன்னாலே யோசிக்கிறேன். உன் விரலை பிடித்து நடக்கும் என்னிடம் யாசிக்கிறேன். கண்ணுக்குள் பொத்தி வைப்பேன் என் செல்ல கண்ணனேவா, திதித்ததை சதிக்குள் என்னோடு ஆடுவாவா. அடிக்கடி உன்னை பிடிக்க நான் மன்றாடிட இடப்புறம் விரல் மடக்கி நீ காட்டிட என் கண்ணனே வாடாவா, விஷம கண்ணனே வாடாவா.
आञ्जनेयं प्रसन्नाञ्जनेयं श्रीरामदूतं महाकायवीरं प्रलयवि ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನವಿ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಜೈ ಹನುಮಲ ಲಾಕಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಐದಲಿ ಪುತ್ರ ಮಹಾಬಲದಾಯಿ ಜೈ 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 ಬಜರಂಗಿ ಸಂತನಕ್ಕೆ ಪ್ರಭು ಸದಾ ಸಹಾಯಿ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ ಜೈ ಶಿವರೂಪನೆ ಬಜರಂಗಿ ಜೈ ಜೈ ಭವತಾರಕ ಬಜರಂಗಿ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜೈ 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 ಬಜರಂಗಿ 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 ಜೈ 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 ಬಜರಂಗಿ 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 ಜೈ 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 ಬಜರಂಗಿ ಬಜರಂಗಿ ಜೈ 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 ಬಜರಂಗಿ What an amazing performance! Our young dancers truly lit up the stage. Let's take a moment to reflect on the timeless wisdom of the Bhagavad Gita, a sacred Hindu scripture that has inspired millions for centuries. This revered text is a dialogue between Prince Arjuna and Lord Krishna, exploring the nature of reality, duty, and spiritual growth. As we gather today, our talented students have prepared a special presentation on the Bhagavad Gita, highlighting its relevance and significance in our lives. Let's welcome them to the stage as they share their insights and reflections on this sacred text. May the timeless wisdom of the Bhagavad Gita guide us towards righteousness, courage, and inner peace, and inspire us to lead a life of purpose and compassion. ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಅರ್ಥಾತ್ ವಿದ್ಯೆಯಿಂದ ವಿನಯದಿಂದ ಉತ್ತಮ ವ್ಯಕ್ತಿತ್ವದಿಂದ ಅರ್ಹತೆಯಿಂದ ಉತ್ತಮ ಕೆಲಸ, ಅದರಿಂದ ಹಣ ಸಂಪಾದನೆ, ಆ ಹಣದಿಂದ ಧರ್ಮ ಕಾರ್ಯ ನಡೆಸುವಂತಾಗುವುದು, ಆ ಧರ್ಮ ಕಾರ್ಯಗಳಿಂದ ಸುಖ ಪ್ರಾಪ್ತಿಯಾಗುವುದು. श्री परमात्मने नमः। श्रीमद्भगवद्गीता अथ ध्यानम्। ॐ पार्थाय प्रतिबोधितां भगवतां नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम्। नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः।
प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्स सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणजटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला। अश्वत्थामविकर्णघोरमकरा दुर्योधनावर्तिनी स्तोतेर्णा खलु पाण्डवैरणनदी कैवर्तकः केशवः। पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं। लोके सज्जन षट्पदैरहरहः पेपीयमानं मुदा भूयात् भारत पंकजं कलिमला प्रध्वंसि न श्रेयसे। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवं। यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यागमं न विदुःसुरासुरगणा। देवाय तस्मै नमः देवाय तस्मै नमः देवाय तस्मै नमः। हरिः ओम तत्सत्। ಇದೀಗ ತಮ್ಮ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಅವರ ವಿಡಿಯೋ ತುಣುಕನ್ನು ಪ್ರಸಾರ ಮಾಡುತ್ತಿದ್ದೇವೆ.
ಹಾಗೆ ಉತ್ಸಾಹಶೀಲ ಮನುಷ್ಯರಿಗೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸರಿಯಾದ ದಾರಿಯಲ್ಲಿ ಆರಂಭಿಸಿದ ಕಾರ್ಯಗಳು ಫಲ ಕೊಟ್ಟೇ ಕೊಡುತ್ತವೆ. A very good afternoon and a warm welcome to each of you gathered here. It's indeed a great day for all of us at school as we gather to witness the 6th annual day of Vivekananda Central School, Puttur. A truly much awaited day in the year. A chief guest for the day, Dr. Varadaraja Chandragiri, has arrived. We also have Sri Satish Rao P., the Vice President, Vidyavartaka Sangha Putturu, Srimati Rupalekha, the Joint Secretary, Vidyavartaka Sangha Putturu, Srimati Vasanti Kedila, the President of the School Governing Council, Sri Bharat Pai, the School Correspondent, Srimati Anuradha Shivaram, the Academic Administrator, Srimati Sindhu Viji, the Principal, Srimati Sridevi K. Hegde, the Vice Principal, Srimati Sampath Kumar, the PTA President, Nihal C. Rai, the Head Boy, and Apta Chandramati Mulya, the Head Girl. May I request our principal to escort our esteemed dignitaries to offer floral tributes to Bharat Mata, symbolizing a reverence for our motherland. The school head boy and head girl will take their positions as we request the principal, the president, and the correspondent to escort the guests to the dais. Thank you, everyone. Said is half done, and so shall we begin the event well? A good beginning certainly needs abundant blessings from the Almighty, and so we shall begin with the blessings of the Lord. To seek the blessings of the Almighty and for the success of today's program, I request the school choir Avani, Vidatri, Chavi Prasad, Abhigna, Dhriti, Sudiksha, and Ajaya to lead us in prayer. ಮೆಲುದನಿಯ ಸಂಗೀತ
let us join teacher Vinaya Prabhu, the coordinator of the school, while she sounds a note of welcome and welcome all our dignitaries. Jai Shri Ram. A very good evening to each of you gathered here, respected dignitaries on dais, our President, Chief Guest, distinguished guests, staff members, and my dear students. It's my honor to welcome you to our annual day celebration dedicated to the heartfelt theme, My India, My Pride. This evening is special not just because we showcase talent, but because we celebrate the spirit of India through the eyes of our children. Their performances today are filled with love for our country, gratitude for our heritage, and pride in the values that shape us. First and foremost, it's my honor to welcome our esteemed president of today's program, Srimati Rupalekha, Joint Secretary, Vivekananda Vidyavardhaka Sangha. I request Srimati Shankari Sharma, the PTA coordinator and management member, to welcome the president florally. Thank you, Madam, for your constant support and vision for building an empowered learning community. A heartfelt welcome to you. I request Srimati Shankari Sharma, the PTA coordinator and management member, to welcome the President cordially. Thank you, Madam. Next, with great pride, I extend a warm and respectful welcome to our Chief Guest, Dr. Varadraj Chandragiri, retired Principal, Government First Grade College, Betampadi. I request Sri Bharat Pai, the correspondent, to welcome the guest florally. Your presence today inspires our students to dream big and achieve with discipline and dedication. We are honored to have you with us. Welcome you, sir. We are equally privileged to welcome our guest of honor, Shri Satish Raupi, Vice President, Vivekananda Vidyavardhaka Sangha. I request Shri Vijayanand Kanitaji, the Treasurer, School Governing Council, to welcome the guest florally. Thank you, sir, for your constant encouragement and contribution to the growth of our institution. A warm welcome to all parents, guardians, and well-wishers. We acknowledge the presence of Srimati Vasanti K, President, Shri Bharat Pai, Correspondent, Srimati Anuradha Shivaram, Academic Administrator, Srimati Sindhu VG, Principal, Srimati Sridevi K. Hegde, Vice Principal, and Shri Sampath Kumar, PTA President. Your continued support strengthens the bond between parents and the school. We acknowledge the presence of members of the School Governing Council, heads of the sister institutions of Vivekananda Vidyavardhaka Sangha, teaching and non-teaching staff, PTA support, staff, backstage crew, sound light technicians, members of the press, and event organizers, our dedicated transport team. May I also take this opportunity to formally welcome our dear parents who are supporters for our well-wishers and students community. As we begin this evening filled with cultural splendor, art, music, and talent, let us remember that Annual Day is not just a celebration of performance, but a celebration of effort, hard work, discipline, and growth. Once again, I welcome all of you with warmth and gratitude. Thank you and have a wonderful evening. Can parents please occupy the seats? No need to stand. Thank you, ma'am, for gracious words of welcome.
It is my privilege to invite our respected correspondent, Shri Bharat Pai, to address the gathering and share his guidance with us. Jai Shri Ram, respected President Rupleka Madam, Chief Guest Dr. Varadraj Sir, dignitaries on and off the dais, distinguished guests, teachers, parents and dear students, a very good evening to you all. It's a matter of great pride for us that our school has not only obtained 100% results but also secured first rank in Puttur Taluk in the last CBSE 10th exams. I take this opportunity to congratulate the entire team led by the principal, administrator, teachers, non-teaching staff members, supported by the management. We know the amount of hard work that went behind this incredible result. Parents, we are deeply grateful to you as well for the trust you have reposed on us, and we aim to deliver even better performance this year. At the outset, let me share an inspiring and insightful conversation that happened between Jamshedji Tata and Swami Vivekananda. It was in the year 1893, during a sea journey from Japan to North America. Two of India's greatest personalities happened to meet each other. One, we all know, visionary industrialist, and other a legendary monk. Both were staunch nationalists, patriots to the core, and having plenty of ideas to modernize India during those British era. Tata expressed his ambitious plan of setting a steel plant in the country, thereby generating jobs to thousands of people and contributing to country's progress. To which Swami Vivekananda gave a thoughtful reply. He said, Tataji, setting up steel plant is fine, but for country's real progress, you have to bring the science of steel here, not just production plant, stressing the importance of research along with production. This is even true. Today, economists and even experts believe that country's growth development should be based on innovations and not just GDP. Inspired by that, Tata, we all know, he started Tata Institute. Today it's known as Indian Institute of Science in Bangalore. He started in the year 1909. Even today it's ranked consistently number one for all research related programs in India. So the message for the school is country's development, for any such developments or any such progress for the society, education institutions like school play a very critical role. Here, inspired by Vivekananda's words, we at CBSE school have started very unique things here. You all know that. We have made it a point that theory and practice both go hand in hand. We are one of the first in this school in the Puttur region, and also probably only school where from KG students engage in learning by doing. That is activity-based learning or experiential learning, so that they remain curious and creative, which are main ingredients for research and innovation. This modern education system is like Indian thali, There's a main food, which is your academic knowledge, surrounded by multiple side dishes, which are your art education, physical education, STEM skills, soft skills, life skills, along with, of course, cultural and moral values. So I'll be briefly sharing a few initiatives we have taken this year in this regard. First and foremost, you have all identified the front lobby, which is completed now. The theme is nation and devotion. Every child entering our school, ಅವರಿಗೆ ದೇವರ ಭಕ್ತಿಯೊಟ್ಟಿಗೆ ದೇಶಭಕ್ತಿ ಹಾಗೂ ರಾಷ್ಟ್ರೀಯತೆ ಬೆಳಿಬೇಕಂತ ಉದ್ದೇಶದಲ್ಲಿ we have set up the front lobby. And friends, have you observed this one common habit among great personalities, from Albert Einstein to Bill Gates, from Swami Vivekananda to Dr. Abdul Kalam? All have been voracious readers. They had great passion to read books. Reading is a simple habit that can literally transform a person. ಯಾಕಂದರೆ ನಾಟ್ ಜಸ್ಟ್ ಯುವರ್ ಲ್ಯಾಂಗ್ವೇಜ್, ವೊಕ್ಯಾಬುಲರಿ ಆ್ಯಂಡ್ ಸಬ್ಜೆಕ್ಟ್ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಅದರೊಟ್ಟಿಗೆ ಯು ಗೆಟ್ ದಟ್ ಕಾನ್ಸಂಟ್ರೇಷನ್, ಫೋಕಸ್, which will also help you to boost memory and imagination. So in this regard, I'm happy to share that our administrator Anuradha madam has come up with fantastic initiative, DEAR ಅಂತ ಹೇಳಿ, drop everything and read, short form as DEAR. So ನಮ್ಮ ಒಂದು ರೂಟೀನಿಂದ ಹೊರಗೆ ಬಂದು we have to develop reading skills ಮಕ್ಕಳಲ್ಲಿ ಅಂತ ಹೇಳಿ, it's a very good initiative. Along with that, there's a 15 book reading campaign. ಪ್ರತಿ ಮಗು ಒಂದು ವರ್ಷದಲ್ಲಿ ಮಿನಿಮಮ್ 15 ಪುಸ್ತಕ ಓದಬೇಕು, and he or she has to summarize that. That makes it complete. Another great initiative we have initiated is ಲೆಕ್ಕದ ಕಟ್ಟೆ. Students have received it very well. ಲೆಕ್ಕದ ಕಟ್ಟೆ ಅಂದರೆ ಪ್ರತಿ ಮಗುಗೆ ವಿಲ್ ಬಿ ಗಿವಿಂಗ್ ಸಮ್ ಟ್ರಿಕಿ ಕ್ವಶನ್ಸ್, ಪಜಲ್ಸ್ ಥರ, ಟು ಎನ್ಹ್ಯಾನ್ಸ್ ದೇರ್
analytical and critical thinking abilities which are very much needed this day. One new introduction, we all know EduSports. We are the first in the region to have a structured and scientific approach in physical education from KG to grade 5. It's been well received by students as well. Moving on, crucial life skill, swimming has been launched by having a partnership with a renowned institute, Balavana in Puttur, for an affordable fee. We have been actively encouraging arts ಇಲ್ಲಿ. Arts ಅಂದರೆ not just visual arts, performing arts as well. Performing arts ಅಲ್ಲಿ both music as well as dance. Again in music, both vocal as well as instruments. It is found that music ಅಂದರೆ generally arts has active involvement in brain development. Also, there are plenty of cognitive benefits through arts, basically music and dance. So we have been doing it from the very beginning. Along with that, ಧಾರ್ಮಿಕ ಶಿಕ್ಷಣ ನಾವು ನೀಡ್ತಾ ಬಂದಿದ್ದೇವೆ ಮಕ್ಕಳಿಗೆ ಫಸ್ಟ್ ಇಯರಿಂದ. ದ ಪರ್ಪಸ್ ಇಸ್ ಟು ಇಂಪಾರ್ಟ್ ದಿ ಎಸೆನ್ಸ್ ಆಫ್ ಭಗವದ್ಗೀತಾ ಟು ಚಿಲ್ಡ್ರನ್. ಮಕ್ಕಳಿಗೆ ಇಂಡಿಯನ್ ವ್ಯಾಲ್ಯೂಸ್ ಸಂಸ್ಕಾರ ಬೆಳೆಸುವ ದೃಷ್ಟಿಯಲ್ಲಿ ಧಾರ್ಮಿಕ ಶಿಕ್ಷಣ ಫಸ್ಟ್ ಇಯರಿಂದ ನೀಡ್ತಾ ಬಂದಿದ್ದೇವೆ. ಸೊ ಐ ಮಸ್ಟ್ ರೆಕಗ್ನೈಸ್ ದಿ ಎಫರ್ಟ್ ಪುಟ್ ಬೈ ಶಂಕರಿ ಮೇಡಮ್ ಆ್ಯಂಡ್ ಕೃಷ್ಣವೇಣಿ ಮೇಡಮ್ ಹಿಯರ್. ಅವರು ಹಲವಾರು ಸಂಘ ಸಂಸ್ಥೆಗಳಿದ್ದಾರೆ, ಆದರೂ ದೇ ಮೇಕ್ ಇಟ್ ಅ ಪಾಯಿಂಟ್ ಟು ಕಮ್ ಹಿಯರ್ ಎವ್ರಿ ವೀಕ್ ಟು ಇನ್ಸ್ಟಿಲ್ ದಿಸ್ ನಾಲೆಜ್ ಇನ್ ಚಿಲ್ಡ್ರನ್. ಅ ಬಿಗ್ ಸೆಲ್ಯೂಟ್ ಟು ಯು ಮೇಡಮ್. ನಿಮಗೆ ಶಾಲೆ ಪರವಾಗಿ ಶಿರವಾಗಿ ವಂದಿಸ್ತೇನೆ. Besides academics, our students have been actively collaborating with research institutes of our region, be it DCR, CAMCO. They have been visiting leading industries along with interacting with progressive farmers, going to their farmlands, agriculture plantations, to make sure they get knowledge beyond classrooms through this field trip. Again, a wonderful initiative by Madam. ಅದರೊಟ್ಟಿಗೆ we have launched this Chetana program last year, where every month we invite an expert here to guide students on contemporary topics like soft skills, effective communication, public speaking, adolescence education, general well-being, and others, including career counseling. ನಮ್ಮ CBSE's flagship program, ಸಫಲ್ ಅಂತ ಹೇಳಿ ಕೇಳಿರ್ಬೋದು ನೀವು. We have implemented this year. ಸಫಲ್ ಅಂದರೆ ಸ್ಟ್ರಕ್ಚರ್ಡ್ ಅಸೆಸ್ಮೆಂಟ್ ಫಾರ್ ಅನಲೈಸಿಂಗ್ ಲರ್ನಿಂಗ್. ಮಕ್ಕಳಿಗೆ ಫೈನಲ್ ಎಕ್ಸಾಮ್ ಇರ್ತದಲ್ವ, ಅದೇ ಥರ ಶಾಲೆಗಳಿಗೆ ಎಕ್ಸಾಮ್ ಇದ್ದ ಹಾಗಿದು. ಇಟ್ ವಿಲ್ ಅಸೆಸ್ ಹೌ ಇಫೆಕ್ಟಿವ್ ಅ ಸ್ಕೂಲ್ ಟೀಚರ್ಸ್ ಇಟ್ ಸ್ಟೂಡೆಂಟ್ಸ್. ಅದು 3ನೇ ಕ್ಲಾಸ್, 5ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ ಮಕ್ಕಳಿಗೆ ಸಫಲ್ ಎಕ್ಸಾಮ್ ಮ್ಯಾಂಡೇಟ್ರಿ ಮಾಡಿದೆ CBSE. ಬಟ್ ಹೆಚ್ಚಿನ ಶಾಲೆಯಲ್ಲಿ ಇದು ಮಾಡಲಿಲ್ಲ. ಬೀಯಿಂಗ್ ಅ ಚೈಲ್ಡ್ ಸೆಂಟ್ರಿಕ್ ಸ್ಕೂಲ್, ವಿ ಆರ್ ಫಸ್ಟ್ ಇನ್ ದ ರೀಜನ್ ಟು ಹ್ಯಾವ್ ದಿಸ್. ಇಟ್ಸ್ ಅ ಫೀಡ್ಬ್ಯಾಕ್ ಟು ದಿ ಸ್ಕೂಲ್. ಉದಾಹರಣೆಗೆ 3ನೇ ಕ್ಲಾಸ್ ಮಕ್ಕಳಿಗೆ ಆ ಏಜಿಗೆ ಬೇಕಾದ ಮಿನಿಮಮ್ ಬೇಸಿಕ್ ಲಿಟ್ರೇಸಿ ಮತ್ತು ನ್ಯೂಮರಿಸಿ ಸ್ಕಿಲ್ಸ್ ಶಾಲೆ ಪ್ರೊವೈಡ್ ಮಾಡಿದೆಯೋ ಇಲ್ವೋ ಅಂತ ಹೇಳಿ ನಮಗೆ ಫೀಡ್ಬ್ಯಾಕ್ ಬರ್ತದೆ CBSEಯಿಂದ. ಆ್ಯಂಡ್ ವಿ ಆರ್ ಸಪೋಸ್ ಟು ಕರೆಕ್ಟ್ ದ್ಯಾಟ್, fill that gap and report. So it's like a system having a auto correction mode. So we are happy to share that we are first in the region to implement that. And parents, along with this, would like to share a few facts with you. ನಮ್ಮ ಮಕ್ಕಳು 10ನೇ ಕ್ಲಾಸ್ ಆದ ಮೇಲೆ they will be going to PUC. ಅಲ್ಲಿ they will be facing the toughest exam on this planet, NEET and JEE. ಸೊ 2 ಫ್ಯಾಕ್ಟ್ಸ್ ನಿಮ್ಮ ಎದುರುಗಡೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಎವ್ರಿ ಇಯರ್ ಮೋರ್ ದೆನ್ 20 lakhs ಸ್ಟೂಡೆಂಟ್ಸ್ ಅಪಿಯರ್ ಫಾರ್ ದಿಸ್. ನಮ್ಮ ಕರ್ನಾಟಕದಲ್ಲಿ ಆ್ಯಸ್ ಆನ್ ಡೇಟ್ ದೇರ್ ಆರ್ 13,394 ಮೆಡಿಕಲ್ ಸೀಟ್ಸ್. ಬಟ್ ಸ್ಟೂಡೆಂಟ್ಸ್ ಫ್ರಮ್ ಪುತ್ತೂರ್ ಸ್ಟ್ರಗಲ್ ಟು ಗೆಟ್ ಮೋರ್ ದೆನ್ 5 seats. ಹಾರ್ಡ್ ರಿಯಾಲಿಟಿ. ದೇ ಟೇಕ್ ಅ ಇಯರ್ ಬ್ರೇಕ್ ಎಲ್ಲ ತಗೊಂಡು ದೇ ಲೂಸ್ ಮೆನಿ ಇಯರ್ಸ್ ಪ್ರಿಪೇರಿಂಗ್ ಫಾರ್ ದಿಸ್. ಅದರ ಬದಲಿಗೆ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್, ವಿ ಹ್ಯಾವ್ ರೀಸ್ಟಾರ್ಟೆಡ್ ಸಾಧನಾ ಪ್ರೋಗ್ರಾಮ್ to impart these foundation skills from high school. So if a child is very serious about engineering, medicine, or any competitive exams, please enroll from next year. It's at a very nominal price. The program is entirely curated by PUC and degree lecturers and seasoned professors. We will be having Avishkar event. It's a science and creativity fest next week. It will be under the leadership of our President Vasanthi Madam. ಸೊ ಅದರಲ್ಲಿ ಚಿನ್ನರ ಚಿತ್ತರ ಅಂತ ಹೇಳಿ 3rd ಡೇಗೆ ವಿ ಹ್ಯಾವ್ ಅ ಇವೆಂಟ್. ಸೊ ಐ ರಿಕ್ವೆಸ್ಟ್ ಪೇರೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಕಿಡ್ಸ್ ಇನ್ ಯುವರ್ ನೇಬರ್ಹುಡ್, ಪ್ಲೀಸ್ ಎನ್ರೋಲ್ ಫಾರ್ ದಿಸ್. ಎವ್ರಿ ಪಾರ್ಟಿಸಿಪೇಟಿಂಗ್ ಕಿಡ್ ವಿಲ್ ಬಿ ಗೆಟಿಂಗ್ ಅ ಗಿಫ್ಟ್ ವೌಚರ್. ಆ್ಯಂಡ್ ಎಸ್, ಟು ಸ್ಟೇ ಕಾನ್ಸ್ಟೆಂಟ್ಲಿ ಅಪ್ಡೇಟೆಡ್ ಆ್ಯಂಡ್ ಅಪ್ಗ್ರೇಡೆಡ್ ಆ್ಯಂಡ್ ಟು ಬ್ರಿಂಗ್ ದಿ ವೆರಿ ಲೇಟೆಸ್ಟ್ ಆ್ಯಂಡ್ ದ ಬೆಸ್ಟ್ ಫಾರ್ ಯುವರ್ ಚಿಲ್ಡ್ರನ್, ವಿ ಮೇಕ್ ಶೋರ್ ವಿ ಅಟೆಂಡ್ ಆಲ್ ಮೇಜರ್ ಕಾನ್ಫರೆನ್ಸಸ್ chaired by CBSE. Every teacher in our school undergoes 50 hours of rigorous professional training every year. And also we make it a point to visit the best CBSE school in the region to understand their best practices, their flagship signature projects and other initiatives. And lastly but importantly, we are in this era of artificial intelligence.
This education journey, which is considered as a nation building endeavor, requires a strong collaboration between parents and teachers. The relationship should be based on trust, respect, and it should be mutually complementary. Andre teacher and parents, along with your respective roles, a teacher should be finding parent within her and be urge parents to discover teacher within you, so that we collectively work in making our students better individuals. Have a wonderful evening. Happy annual day. Thank you. Jai Hind. Thank you, sir. We now come to an important highlight of today's program, the annual report. It reflects the achievements, progress, and milestones of our school. With great respect, I invite our beloved principal, Srimati Sindhu Viji, to present the annual report for the academic year. Good evening all. Respected Chief Guest Dr. Varajra Chandragiri, President of the day's function Srimati Rupalekha, dignitaries on the days, dear parents, teachers and beloved children. It's my privilege and honor to present before you the annual report of Vivekananda Central School for the academic year 25-26. Vivekananda Central School, under the management of Vivekananda Vidyavardhaka Sangha, continues its mission of imparting quality education rooted in Indian culture and values. From a humble beginning of 47 students in 2020, the school has grown into an impressive strength of 592 students this year. Guided by the motto, nurturing creativity and excellence, we strive every day to create meaningful, joyful, and value-based learning experiences for all our students. This academic year witnessed several initiatives aimed at enriching teaching and learning process. Activity-based and experiential learning were further strengthened across all grades, enabling children to learn by doing, experimenting, and observing. A structured reflection writing process was introduced where students expressed what they learned, how they understood concepts, and how they apply them in the real life. We also introduced several new initiatives this year. The 15-book campaign that encourages every child to read at least 15 books in an academic year, helping them build a strong, independent reading habit. The DEAR program, Drop Everything and Read, was implemented every Thursday to cultivate silent reading and to improve focus. Word of the day was introduced during the assemblies to help the students expand vocabulary and appreciate their contextual usage. Lakkada Katte program was introduced to make math subject interesting. Field-based experiential visits allowed students to connect classroom knowledge with real-world observation. Field trips are organized to support and enhance the classroom learning. The learner gets an opportunity to observe, explore, and apply what they learned in the classroom. Student enrichment remained a priority. A well-organized picnics, outings were conducted, providing the students with joyful, safe, and meaningful learning experiences beyond the classroom. Our transportation facility have also expanded with 8 buses now in fleet, ensuring reliable and secure travel for students across various routes. This year, we introduced student-led clubs, including art club, eco club, literary club, dance clubs, which provided platforms for creativity, leadership, and collaboration. This year has been marked by continuous growth and systematic strengthening of our school system. To enhance the quality of teaching and learning, a series of teaching training programs were organized, focusing on innovative pedagogies, NCF-aligned practices, classroom management, and subject enrichment.
English Language Enhancement Program was effectively conducted by our academic administrator, supporting the teachers in their language development. The school's infrastructure is being steadily upgraded with new learning spaces and facilities being added to support the holistic development of the students. To further improve the academic quality, monitoring and administrative efficiency, the school has appointed Mrs. Sridevi Hegde as a vice principal. This addition to the leadership team strengthens academic supervision and ensures smoother coordination of day-to-day functioning. We bettered our performance in our All India Secondary School Examination 2025 CBSE 10th Board Examination. Our school secured 100% result out of 37 students. 5 students secured more than 90%, 2 students between 80 to 90%, 11 students from 70 to 80%, 10 students 60 to 70%, and 9 students 50 to 60%. Anish Prabhu Khandige emerged as a school topper with a 96%, and he's a Taluk topper, followed by Prapti 93.2% and P. Shashank Bhatt with 91.4%. Our annual school election was a vibrant and inspiring event, giving students hands-on experience in democratic process. After enthusiastic campaigning and responsible voting, Nihal Rai and Apta Chandramati Mulia were elected the head boy and head girl of the institution. The investiture ceremony was conducted with great dignity, where newly elected cabinet, house captains and ministers received their badges and pledged to uphold the values of the school. This year also been remarkable in terms of co-curricular activities. I am proud to share that Lasya Kishan of grade 9 won a gold medal in the 36th National Swimming Championship conducted by Akhil Bharatiya Vidya Bharati Shiksha Samsthan, and she selected for SGFI. Sanidhya HP of grade 6 secured 3rd place in Vidya Bharati National Level Chess Competition. Sri Rama of grade 9 won a silver medal in the national level karate competition organized by Vidya Bharati. Samrat passed the Hindi Praveen exam. Jayansh secured rank 1 in the International Math Olympiad. Sukirti secured rank 1 in the International Math Olympiad. Pranamya, Medha Bhatt, Manvi Kaje, Aradhana, they are selected for the top 3 in the favorite projects by Raspberry Pi. And Shyam MS second place in the Vidya Bharati state level math experiment competition. Janya and Charvi of grade 8 secured second place in the Vidya Bharati Dakshin Madhya Kshetriya Vijnana Mela held in Hyderabad. In addition to competition, several enrichment programs supported students' growth. Under Chetana initiative, professionals from diverse fields interacted with students, broadening their knowledge and aspirations. In Scouts and Guides program, it continues to instill discipline, teamwork, and life skills. 24 students from Scouts and Guides have completed the Tritiya Sopana exam conducted by the Bharat Scouts and Guides. To nurture spiritual and moral well-being, Hindu Dharmika Shikshana classes are conducted regularly. Throughout the year, we celebrated special days with enthusiasm: Environmental Day, International Yoga Day, Ganesh Chaturthi, Krishna Janmashtami, Independence Day, Sharada Puja, Kannada Rajyotsava, Children's Day, Constitution Day, etc. Our sports day was held in the Degree College ground on 30th October. It showcased outstanding sportsmanship, teamwork and talent. The school also successfully implemented structured assessment analyzing learning for grades 6 and 9 introduced by CBSE, the SAFL exam, which enables competency-based assessment for students' learning outcome, and the SAFL measures the student's skill in important subjects like English, math, and science. Our Interact Club has been actively involved in promoting social responsibility and leadership. It was inaugurated on August 8th,
and our correspondent Shri Bharat Pai represented our school at the International Conference of CBSE in Dubai. We express our sincere gratitude to our school management for their continuous support, strong leadership, and the provision for quality infrastructure. Their encouragement has enabled us to implement innovative teaching learning practices. My heartfelt appreciation also goes to our dedicated teachers whose commitment, care, and teamwork ensure that all-round development of every child. We are delighted to share that our school is organizing Avishkar, a 3-day science program from December 4 to December 6. The event includes INSEF Regional Fair, outreach program by Tata Institute of Fundamental Research, Mumbai, and Chinnara Chittara for our kindergarten students. Our annual day is a proud celebration of our students' talent and achievements. This year, the theme is My India, My Pride, reflecting the spirit, culture, and unity of our nation. We are pleased to present glimpses of our previous school day. As I conclude, I would like to emphasize that education is not merely preparation of life, it's life itself. It's a continuous journey in which learners grow, explore, and evolve through experiences. As educators, our duty is to shape the young minds with values, confidence, and the spirit of excellence. With the support of our management, teachers, parents, and students, we continue to move forward with commitment, purpose, and unwavering dedication. Thank you, one and all. Thank you, Ma'am. I request all the special achievers and general proficiency students to come backstage. I repeat, I request all the special achievers and general proficiency students to come backstage. We now move to the segment that celebrates excellence born out of dedication, discipline, and persistent effort. Our achievers in sports and science have made us proud with their commitment and hard work. I respectfully invite Teacher Rashmita to announce the names of these outstanding students. May I now request our Honorable Chief Guest to present the awards to the science achievers and bless them. Good evening, everyone. It's my proud privilege to announce the names of our special achievers who have brought glory to our school through their outstanding performance in science and sports. Following is a list of special achievers in science section. Janya P., daughter of Sri Prabhakara Ji and Srimati Rekha KJ, and Charvi Prasad KT, daughter of Sri Tirtha Prasad KT and Dr. Rupalata UC. They have secured first place in district and state levels and second place in South Zonal level Vidya Bharati competition held in Hyderabad in the innovative model event. I request their parents to accompany them. I request our dignitaries to honor them. Shyam MS, son of Sri Krishna Ganaraj Bhatt and Srimati Soumya, he has secured first place in district level and second place in state level Vidya Bharati competition held at Mysore in the mass experiment event. I request his parents to accompany him.
A group of students from our school participated and their project Unspoken Truth was selected as top 3 favorite project in the coolest project competition conducted by the Raspberry Pi Foundation held at Hyderabad. I request the team members one by one to come on the stage and receive the honor. I request their parents to accompany them. Aradhana B, daughter of Dr. Sri Prakash B and Srimati Archana B. Manvi Kaje, daughter of Dr. Charan Kaje and Dr. Ramya Kaje. Medha Bhatt, daughter of Sri Krishnamurti PS and Srimati Shweta Saraswati. Pranamya J, daughter of Sri Jayaprakash B and Srimati Madhavi K. Following is a list of special achievers in sports section. I request Rupalekha ma'am to honor our students. Lasya Kishan, daughter of Kishan DP and Deena Kishan. She has won gold medals in 50-meter backstroke, 50-meter freestyle and 50-meter breaststroke in Vidyabhati national level swimming competition and secured the individual championship under 17 category. She also won a silver medal in backstroke and has selected for the South Zone Nationals at Hyderabad. And she is also selected for SGFI Nationals at Delhi. Sanidhya S. Rao, daughter of Sri Sudesh Rao and Srimati Shruti S. Rao. She has secured first place in district, state and zonal levels and third place in national level Vidyabhati chess competition held at Chennai. I request her parents to accompany her. Sri Ramayam, son of Sri Muralidhara K and Srimati Meera Murali. He has secured first place in district level and second place in state level Vidyabharati karate competition. I request his parents to accompany him.
Congratulations to all the achievers. Thank you. Thank you, dignitaries. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರ ಕಿರುಪರಿಚಯ ನೀಡಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾಗಿರುವ ಶ್ರೀಮತಿ ಜಯಶ್ರೀ KN. ಎಲ್ರಿಗೂ ನಮಸ್ಕಾರ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠ ವ್ಯಕ್ತಿಗಳು, ಅವರ ಆಚರಣೆಗಳು ಅನುಸರಣ ಮತ್ತು ಅನುಕರಣ ಯೋಗ್ಯ. ಇಂತಹ ಶ್ರೇಷ್ಠರ ಸಾಲಿನಲ್ಲಿ ಇಂದಿನ ಅಭ್ಯಾಗತರಾದಂತಹ ಶ್ರೀಯುತ ವರದರಾಜ ಚಂದ್ರಗಿರಿ ಅವರು ಕೂಡ ಸೇರುತ್ತಾರೆ. ಹಳೆಗನ್ನಡ ಸಾಹಿತ್ಯದಿಂದ ತೊಡಗಿ ಈಚಿನ ಸಾಹಿತ್ಯದ ಒಲವು ನಿಲುವುಗಳವರೆಗೆ ವಿಸ್ತಾರವಾದಂತಹ ಓದು ಅಧ್ಯಯನಗಳ ಹಿನ್ನೆಲೆ ಇರುವಂತಹ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರು ಕರಾವಳಿ ಭಾಗದ ಕನ್ನಡ ಸಾಹಿತ್ಯದ ಓರ್ವ ಪ್ರಮುಖ ಸಂಪನ್ಮೂಲ ವ್ಯಕ್ತಿ. ತಮ್ಮ ಅಧ್ಯಯನಪೂರ್ಣ ಮಾತು ಬರಹಗಳಿಂದ ಸಾಹಿತ್ಯ ವಲಯದಲ್ಲಿ ಜನಪ್ರಿಯರಾದವರು. ಅರಿವು ಬೆರಗು, ನುಡಿ ನೋಟ, ವಿಶಿಷ್ಟ ಶೈಲಿಯ ಕತೆಗಾರ ವ್ಯಾಸ, ದುರ್ಗಾಪುರದ ವ್ಯಾಸಪಥ ಮುಂತಾದ ವಿಮರ್ಶಾಕೃತಿಗಳನ್ನು ಕನ್ನಡಕ್ಕೆ ನೀಡಿದವರು. ಕರಾವಳಿಯ ಪಂಡಿತ ಪರಂಪರೆಯ ಹಿರಿಯ ಕವಿಗಳಾದ ಪೆರ್ಡಾಲ ಕೃಷ್ಣಯ್ಯನವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಸಂಪಾದಿಸಿ ಪ್ರಕಟಿಸಿದವರು. ಕನ್ನಡ ಹಿರಿಯ ಕತೆಗಾರ ಎಂ ವ್ಯಾಸ ಅವರ ಕತೆಗಳು ಕೃತಿ ರೂಪದಲ್ಲಿ ಬರಲು ಕಾರಣರಾದವರು. ಪುತ್ತೂರು ಬೆಟ್ಟಂಪಾಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಇತ್ತೀಚೆಗಷ್ಟೇ ನಿವೃತ್ತರಾದ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸೇರಿದಂತೆ ಹಲವಾರು ಶೈಕ್ಷಣಿಕ ಸಮಿತಿಗಳಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟ ಸಂಶೋಧನಾ ಕೇಂದ್ರವೊಂದರ PhD ಸಂಶೋಧನೆಯ ಮಾರ್ಗದರ್ಶಕರೂ ಆಗಿದ್ದ ಶ್ರೀಯುತರ ಮಾರ್ಗದರ್ಶನದಲ್ಲಿ 2 ವಿದ್ಯಾರ್ಥಿಗಳು PhDಯನ್ನೂ 2 MPhil ಪದವಿಗಳನ್ನೂ ಪಡೆದಿದ್ದಾರೆ. ಹಲವಾರು ವಿಚಾರ ಸಂಕಿರಣಗಳನ್ನು ಸಂಘಟಿಸಿದ ಸಂಘಟಕರೂ ಇವರು. ಶ್ರೀಯುತರಿಗೆ ಕಾರ್ಕಳದ ಪ್ರೊಫೆಸರ್ ಎಂ ರಾಮಚಂದ್ರ ಸಂಸ್ಮರಣಾ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ಮಹೋಪಾಧ್ಯಾಯ ಪ್ರಶಸ್ತಿ ಮುಂತಾದ ಹಲವಾರು ಗೌರವಗಳು ಸಂದಿವೆ. ಶ್ರೀಯುತರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷರು ಆಗಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇದೀಗ ಮುಖ್ಯ ಅತಿಥಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಚಂದದ ಸಂಭ್ರಮದ ಸಮಾರಂಭದ ಅಧ್ಯಕ್ಷರಾದ ರೂಪಲೇಖಾ ಮೇಡಮ್ ಅವರೇ, ವೇದಿಕೆಯಲ್ಲಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪ್ರತಿನಿಧಿ ಹಿರಿಯ ಸ್ನೇಹಿತರಾದ ಸತೀಶ್ ರಾವ್ ಅವರೇ, ಈ ಸಂಸ್ಥೆಯ ಆಡಳಿತ ಸಮಿತಿಯ ಅಧ್ಯಕ್ಷರೇ, ಸಂಚಾಲಕರೇ, ಪ್ರಾಂಶುಪಾಲರೇ, ಅಧ್ಯಾಪಕ ಸ್ನೇಹಿತರೆ, ಪೋಷಕ ಬಂಧುಗಳೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವರ್ಷದ ಸಂಭ್ರಮದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರುವ ಈ ಸಂಸ್ಥೆಯ ಅಧ್ಯಾಪಕ, ವಿದ್ಯಾರ್ಥಿ, ಆಡಳಿತ ಎಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಕೆಲವು ಮಾತುಗಳನ್ನು ಪ್ರಾರಂಭಿಸ್ತೇನೆ. ಸಹಜವಾಗಿ ಶಿಕ್ಷಣ ಕ್ಷೇತ್ರದಲ್ಲಿರುವವನಾದ್ದರಿಂದ ಬೇರೆ ಬೇರೆ ಸ್ಕೂಲ್ ಡೇಗಳಿಗೆ, ಕಾಲೇಜ್ ಡೇಗಳಿಗೆ ಅನಿವಾರ್ಯವಾಗಿ ಗೆಸ್ಟ್ ಆಗಿ ಹೋಗಬೇಕಾಗ್ತದೆ. ನೂರಾರು ಸ್ಕೂಲ್ ಡೇಗಳಲ್ಲಿ ಮಾತನಾಡಿದ್ದೇನೆ.
ಎಷ್ಟೋ ಸಲ ಸ್ಕೂಲ್ಗೆ ಹೋದಾಗ ನನ್ನ ಹಾಗಿರುವವರೆಗೆ ಒಂದು ಗೊಂದಲ ಆಗೋದಿದೆ. ಏನು ಗೊಂದಲ ಅಂದರೆ, ಅಲ್ಲಿ ತುಂಬ ವಿದ್ಯಾರ್ಥಿಗಳು ಕೂತಿರ್ತಾರೆ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋಣ ಅಂತ ಹೋದರೆ ಅಲ್ಲಿ ವಿದ್ಯಾರ್ಥಿಗಳೇ ಇರೋದಿಲ್ಲ, ಪೋಷಕರು ಕೂತಿರ್ತಾರೆ. ಪೋಷಕರನ್ನು ಕುರಿತು ಮಾತನಾಡುವ ಅಂತ ಹೋದರೆ ಅಲ್ಲಿ ಪೋಷಕರು ಯಾರು ಇರುವುದಿಲ್ಲ, ಮಕ್ಕಳೇ ಕೂತಿರ್ತಾರೆ. ಮಕ್ಕಳಿಗಂತೂ ನನ್ನ ಭಾಷಣ ಖಂಡಿತ ಅಗತ್ಯ ಇರುವುದಿಲ್ಲ, ಅದು ಕಾಲೇಜ್ ಡೇ ದಿವಸ, ಸ್ಕೂಲ್ ಡೇ ದಿವಸ. ಆದರೆ ಇಲ್ಲಿ ವಸಂತಿ ಮೇಡಮ್ ಸೂಚನೆ ಕೊಟ್ಟಿದ್ದಾರೆ ಮೊದಲೇ, ನಿಮ್ಮ ಭಾಷಣ ಕೇಳಲಿಕ್ಕೆ ವಿದ್ಯಾರ್ಥಿಗಳು ಯಾರು ಇರುವುದಿಲ್ಲ, ಅವರೆಲ್ಲ ಮುಂದಿನ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ಇರ್ತಾರೆ, ನೀವು ಮಾತನಾಡಬೇಕಾದ್ದು ಪೋಷಕರೊಟ್ಟಿಗೆ ಅಂತ. ನನಗೂ ಬಹಳ ಸಹಜ ಅಂತ ಅನ್ನಿಸ್ತು, ಸರಿ ಅಂತ ಅನ್ನಿಸ್ತು. ನನಗೂ ಒಂದಷ್ಟು ಮಾತನಾಡಲಿಕ್ಕೆ ಇದೆ ನಿಮ್ಮ ಜೊತೆಗೆ. ಯಾಕೆಂದರೆ ನಿಮ್ಮ ಹಾಗೆ ಇರುವವನು ನಾನು ಕೂಡ. ನನ್ನ ಮಕ್ಕಳು ಸ್ವಲ್ಪ ಬೆಳೆದಿದ್ದಾರೆ, ಕಾಲೇಜ್ ಅಂತ ದಾಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಕಾಲಕ್ಕೆ ಆಗ್ತಾ ಇರುವಂಥ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನು ಅನಿವಾರ್ಯವಾಗಿ ಸೂಕ್ಷ್ಮವಾಗಿ ನೋಡಬೇಕಾದ ಅನಿವಾರ್ಯತೆ ನನಗೂ ಇರುವುದರಿಂದ ಕೆಲವು ಕಷ್ಟ ಸುಖಗಳನ್ನು ಮಾತನಾಡುವ ಅಗತ್ಯ ಖಂಡಿತ ಇದೆ. ಮಕ್ಕಳವರ ಪಾಡಿಗೆ ಸಂಭ್ರಮದಲ್ಲಿ ಇರಲಿ, ನಾವು ಮಾತನಾಡುವ. ಅಕಾಡೆಮಿಕ್ ವಿಚಾರಗಳ ಬಗ್ಗೆ, ಶೈಕ್ಷಣಿಕ ವಿಚಾರದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನಿದೆ ಅದನ್ನೆಲ್ಲವನ್ನು ಈ ಸಂಸ್ಥೆ ಆಗಾಗ ನಿಮ್ಮ ಎದುರುಗಡೆ ಹೇಳುತ್ತಾ ಇರ್ಬೋದು, PTA ಮೀಟಿಂಗು ಇತ್ಯಾದಿಗಳಲ್ಲಿ. ಭರತೇಶ್ವರ ಮಾತನಾಡುವ ಒಂದು ವರ್ಷದ ಪ್ಲ್ಯಾನ್ ನೋಡುವಾಗಲೇ ನನಗೆ ಅಂದಾಜಾಯಿತು ಇವರೆಷ್ಟು ಅಪ್ಡೇಟ್ ಆಗಿದ್ದಾರೆ ಈ ಫೀಲ್ಡಲ್ಲಿ ಅಂತ. ಅವ್ರ ಬಗ್ಗೆ, ಸಂಸ್ಥೆ ಬಗ್ಗೆ ಖಂಡಿತ ಅಭಿಮಾನ ಇದೆ. ನಮ್ಮಲ್ಲಿ ಹಿಂದೆಲ್ಲ ಮಾತನಾಡ್ತಾ ಇದ್ದರು, ಆಗ ಯಾರನ್ನೋ ಮಾತಿನಲ್ಲಿ ಕೂಡ ಶಬ್ದ ಬಂತು. ಒಂದು ಕಾಲಕ್ಕೆ ಎಜುಕೇಷನ್ ಅಂತಂದರೆ ಅದು ಟೀಚರ್ ಸೆಂಟರ್ಡ್ ಅಂತ ಒಂದು, ನಮ್ಮ ಪೂರ್ವ ವಿದ್ಯಾಭ್ಯಾಸದ ಕ್ರಮ ಕೂಡ ಒಂದು ಅರ್ಥದಲ್ಲಿ ಹಾಗೆ ಇತ್ತೋ ಏನೋ. ಆಮೇಲೆ ಒಂದು ಕಾಲ ಬಂತು, ಅಲ್ಲ ಟೀಚರ್ ಸೆಂಟರ್ಡ್ ಅಲ್ಲ, ನಮ್ಮ ವಿದ್ಯಾಭ್ಯಾಸ ಶಿಕ್ಷಣ ಕ್ರಮಗಳೆಲ್ಲ ಸ್ಟೂಡೆಂಟ್ ಸೆಂಟರ್ಡ್ ಆಗಿರಬೇಕು ಅಂತ ಇವತ್ತು ನಾವು ಅದನ್ನು ಪ್ರತಿಪಾದಿಸ್ತಾ ಬರ್ತೇವೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಆ ಟೀಚರ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್ ಎನ್ನುವ ಶಬ್ದಕ್ಕಿಂತಲೂ ಇನ್ನೊಂದು ಸಂಗತಿ ಕೂಡ ತುಂಬ ರೆಲೆವೆಂಟ್ ಆದ, ತುಂಬ ಅಗತ್ಯವಾದಂಥ ಒಂದು ಫೀಲ್ಡ್ ಇದೆ, ಒಂದು ಏರಿಯಾ ಇದೆ. ಇಡೀ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಬೇಕಿದ್ದರೆ ಅದರಲ್ಲಿ ಪೇರೆಂಟ್ಸ್ ಸೆಂಟರ್ಡ್, ಆ ಶಬ್ದ ಸರಿಯಾ ಅಂತ ಗೊತ್ತಿಲ್ಲ, ಆದರೆ ಪೇರೆಂಟ್ಸಿನ ಒಂದು ಸ್ಥಾನ ಕೂಡ ಟೀಚರ್ಸ್ನಷ್ಟೇ, ಸ್ಟೂಡೆಂಟ್ಸ್ನಷ್ಟೇ ಮುಖ್ಯ ಆಗ್ತಾ ಇದೆ ಎನ್ನುವುದು ನಮ್ಮ ಕಾಲದ ಅಗತ್ಯಗಳಲ್ಲಿ ಒಂದು ಅಂತ ಇವತ್ತು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಕಲಿಕೆ ಎನ್ನುವಂಥ ಅಥವಾ ಲರ್ನಿಂಗ್ ಪ್ರಾಸೆಸ್ ಎನ್ನುವಂಥ ಒಂದು ಪ್ರಾಸೆಸ್ನಲ್ಲಿ ಪೋಷಕರ ಸ್ಥಾನ ಕೂಡ ಬಹಳ ಮುಖ್ಯ ಆಗುವಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಒಂದು ಕಾಲ ಇತ್ತು ನಮ್ಮಲ್ಲಿ ಫಸ್ಟ್ ಜನ್ರೇಷನ್ ಲರ್ನರ್ಸ್ ಅಂತ ಕರೆಯುವ ಒಂದು ಕ್ರಮ ಇತ್ತು. ಈಗ ಉದಾಹರಣೆಗೆ ನನ್ನ ಅಪ್ಪ ಅಮ್ಮನಿಗೆ ವಿಶೇಷವಾದ ಎಜುಕೇಷನ್ ಇರಲಿಲ್ಲ. ನನ್ನ ಅಪ್ಪ ಏನೋ 2ನೇ ಕ್ಲಾಸು 3ನೇ ಕ್ಲಾಸು ಓದಿರಬೇಕು, ನನ್ನ ಅಮ್ಮನೂ ಅಷ್ಟೇ. ನನ್ನ ಕಾಲದಲ್ಲಿ 10ನೇ ಕ್ಲಾಸು ದಾಟಿದ ಮೊದಲ ವ್ಯಕ್ತಿ ನಾನು. ಇನ್ನೊಂದು ತಮಾಷೆ ಬೇರೆ ಸಂದರ್ಭದಲ್ಲಿ ಹೇಳ್ತಿದ್ದೆ, ನಾನೊಂದು ಹಳ್ಳಿಯಿಂದ ಬಂದವನು. ನನ್ನ ಇಡೀ ಊರಿನಲ್ಲಿ ಡಿಗ್ರಿ ಮಾಡಿದ 2ನೇ ವ್ಯಕ್ತಿ ನಾನು, ನನ್ನ ಇಡೀ ಗ್ರಾಮದಲ್ಲಿ. ಆ ಕಾಲಕ್ಕೆ ಹಾಗಿತ್ತು. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ಮೊದಲ ವ್ಯಕ್ತಿ ನಾನು ನನ್ನ ಇಡೀ ಊರಿನಲ್ಲಿ. ನಾನು ಕಲಿಯುವ ಕಾಲಕ್ಕೆ, ನಾನು ತುಂಬ ಹಳಬ ಅಲ್ಲ, ನಾನು ಕಲಿಯುವ ಕಾಲಕ್ಕೆ 10th ಫಸ್ಟ್ ಕ್ಲಾಸ್ ಬಂದವನಿಗೆ ಊರಿನಲ್ಲಿ ಸನ್ಮಾನ ಮಾಡಿದ್ದಾರೆ. ಈಗ ಯಾರಾದರೂ ಕೇಳಿದರೆ ನಗಾಡಿಯಾರು, SSLC ಫಸ್ಟ್ ಕ್ಲಾಸ್ ಬಂದದಕ್ಕೆ ಸನ್ಮಾನ ಮಾಡ್ತಾರೆ ಯಾರಾದರೂ. ನಮ್ಮ ಕಾಲ ಹಾಗಿತ್ತು. ಬಹುತೇಕ ನಾನೊಬ್ಬ 32 ವರ್ಷಗಳ ಕಾಲೇಜಿನಲ್ಲಿ 32 ವರ್ಷಗಳ ಕಾಲ ಕಾಲೇಜಿನಲ್ಲಿ ಪಾಠ ಮಾಡಿದವ. ನನ್ನ ಕಾಲೇಜಿನಲ್ಲಿ ಬರ್ತಾ ಇರುವ ಪೋಷಕರನ್ನು ಗಮನಿಸಿದರೆ ಎಷ್ಟೋ ಸಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಫಸ್ಟ್ ಜನ್ರೇಷನ್ ಲರ್ನರ್ಸ್ ಆಗಿರ್ತಿದ್ರು. ಅವರ ಹಿನ್ನೆಲೆ, ಅವರ ಪೇರೆಂಟ್ಸಿಗೆ ಯಾವ ಹಿನ್ನೆಲೆಗಳು ಇರ್ತಿರಲಿಲ್ಲ. ಮೊದಲ ಸಲ ಕಾಲೇಜ್ ಮೆಟ್ಲು ಹತ್ತಿದಂಥ ಮಕ್ಕಳೇ ನನಗೆ ತುಂಬ ಸಲ ಸಿಗ್ತಾ ಇದ್ದದ್ದು. ಆದರೆ ಇವತ್ತು ಕಾಲ ಬದಲಾಗಿದೆ. ಈ ಸಭಾಂಗಣದಲ್ಲಿ ಕೂತವರು ಯಾರು ಕೂಡ ಫಸ್ಟ್ ಜನ್ರೇಷನ್ ಲರ್ನರ್ಸ್ ಅಲ್ಲ. ನಿಮ್ಮ ಮಕ್ಕಳಂತೂ ಖಂಡಿತ ಅಲ್ಲ. ಬಹುತೇಕ ಮಂದಿ ಎದುರುಗಡೆ ಕೂತವರು ಕೂಡ ಡಿಗ್ರಿ ಆದವರು, ಆ ಥರದ ಹೈಲಿ ಕ್ವಾಲಿಫೈಡ್ ಆಡಿಯನ್ಸೇ ಎದುರುಗಡೆ ಇದ್ದಾರೆ.
ನಿಮಗೆ ಎಜುಕೇಷನ್ನ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ, ನಮ್ಮ ಆಸ್ಪಾಸ್ನಲ್ಲಿ ಉನ್ನತ ಶಿಕ್ಷಣ ಎನ್ನುವುದು, ಶಾಲಾ ಶಿಕ್ಷಣ ಎನ್ನುವುದು ಯಾವ ಲೆವೆಲ್ನಲ್ಲಿದೆ ಎನ್ನುವುದರ ಬಗ್ಗೆ ನೀವೆಲ್ಲ ತಿಳಿದವರೇ ಆಗಿದ್ದೀರಿ. ಹಾಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಎನ್ನುವುದರ ಬಗ್ಗೆ ಅಕಾಡೆಮಿಕ್ ವಿಚಾರಗಳನ್ನು ನಾನಿಲ್ಲಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಆದರೆ 21st ಸೆಂಚುರಿಯ ಕಾಲು ಶತಮಾನ ಕಳೆದ ಕಾಲದಲ್ಲಿದ್ದೇವೆ ನಾವು. ರಿಪೀಟ್, 21ನೇ ಶತಮಾನದ ಕಾಲು ಭಾಗ ಕಳೆದು ಹೋಯಿತು. ಒಂದು 25 ವರ್ಷಗಳ ಹಿಂದೆ ಇನ್ನೂ 2000ನೇ ಇಸವಿ ಬರುವ ಕಾಲಕ್ಕೆ ಹಿರಿಯರಿಗೆಲ್ಲ ಗೊತ್ತಿರ್ಬೋದು, ಅದರಲ್ಲೂ ಶಿಕ್ಷಣ ಕ್ಷೇತ್ರದವರಿಗೆ, ವಸಂತಿ ಮೇಡಮಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರ್ಬೋದು. ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಹೆದರಿಸ್ತಾ ಇದ್ದರು. ಇನ್ನು ಮುಂದೆ 2000ನೇ ಇಸವಿ ಬರ್ತದೆ, 21st ಸೆಂಚುರಿ ಬರ್ತದೆ, ಆಗ ಅನೇಕ ಚಾಲೆಂಜ್ಗಳನ್ನು ಎದುರಿಸಬೇಕಾಗ್ತದೆ ನಾವು, ಎಸ್ಪೆಷಲಿ ನಮ್ಮ ಶಿಕ್ಷಣ ಕ್ಷೇತ್ರ ಅಂತೆಲ್ಲ ಬೇರೆ ಬೇರೆ ರೀತಿಯ ಭಯಗಳನ್ನು ಹುಟ್ಟಿಸುವ, ಎ ಕೈಂಡ್ ಆಫ್ ಆಂಗ್ಸೈಟಿ ಹುಟ್ಟಿಸುವಂತಹ ಸಂದರ್ಭಗಳು ನಿರ್ಮಾಣ ಆಗಿತ್ತು. ನನ್ನ ಪಕ್ಕದ ಉಪ್ಪಿನಂಗಡಿಯಲ್ಲಿದ್ದೆ, ನನ್ನ ವಿದ್ಯಾರ್ಥಿಯೊಬ್ಬರು ಸಿಕ್ಕಿದ್ರು ಇವತ್ತು. ಆ ಕಾಲಕ್ಕೆ ನಮಗೆ, ನಾನೇ ಉಪ್ಪಿನಂಗಡಿ ಆಸ್ಪಾಸಿನ 8 ಹೈಸ್ಕೂಲ್ಗಳಿಗೆ ಹೋಗಿ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 2 ದಿವಸದ ನನ್ನ ತಂಡವನ್ನು ಕರ್ಕೊಂಡೋಗಿ ಟ್ರೈನಿಂಗ್ ಮಾಡಿದ್ದೆ. ಯಾಕೆಂದರೆ 21st ಸೆಂಚುರಿ ಬರ್ತದೆ, ನಾವು ಹೊಸ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಬೇಕಾಗಿದೆ ಎನ್ನುವುದು ನಮ್ಮ ವಿಷನ್ ಆಗಿತ್ತು, ನಮ್ಮ ಉದ್ದೇಶ ಆಗಿತ್ತು. ಒಂದು ಯೋಜನೆ, ಒಂದು ಪ್ರಾಜೆಕ್ಟ್ ತಯಾರಿಸಿ ಊರು ತಿರುಗಿದ್ದೆ. ಅದರಲ್ಲಿ ಭಾಗವಹಿಸಿದ ಅನೇಕ ವಿದ್ಯಾರ್ಥಿಗಳು ಆಮೇಲೆ ಸಿಕ್ಕಿದ್ದೂ ಇದೆ. ಆ ಕಾಲಕ್ಕೆ ಅದು ಅನಿವಾರ್ಯ ಆಗಿತ್ತು. ಈಗ 21st ಸೆಂಚುರಿ ಬಂದು 25 ವರ್ಷ ಆದ ನಂತರ ಈಗ ನಾವೊಂದು ಇಂಟ್ರೋಸ್ಪೆಕ್ಷನ್ ಮಾಡಬೇಕಾಗಿದೆ. 21st ಸೆಂಚುರಿಯ ಕಾಲು ಶತಮಾನ ಕಳೆದ ಈ ಕಾಲಕ್ಕೆ ನಮ್ಮ ಸವಾಲುಗಳೇನು, ಯಾವ ಥರದ ಚಾಲೆಂಜಸನ್ನು ನಾವು ಎದುರಿಸ್ತಾ ಇದ್ದೇವೆ. ಎಸ್ಪೆಷಲಿ ಎಜುಕೇಷನ್ ಫೀಲ್ಡಲ್ಲಿ ಕಂಪ್ಯೂಟರ್ ಬಂತು, ಮೊಬೈಲ್ ಫೋನ್ ಬಂತು, ಈಗ ತಾನೇ ಪ್ರಸ್ತಾಪ ಮಾಡಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಹೊಸ ಹೊಸ ಚಾಲೆಂಜ್ಗಳು ನಮ್ಮ ಎದುರುಗಡೆ ಬಂತು. ಸೋಷಲ್ ಮೀಡಿಯಾ ಬಂತು. ಒಂದು ಕಾಲ ಇತ್ತು ಸೋಷಲ್ ಮೀಡಿಯಾ ಬಂದು ಇಡೀ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡಿದೆ ಅಂತ. ಇವತ್ತು ಹಾಗೆ ಹೇಳುವ ಹಾಗಿಲ್ಲ. ಶಿಕ್ಷಣ ಕ್ಷೇತ್ರವು ಕೂಡ ಸೋಷಲ್ ಮೀಡಿಯಾವನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಹೇಗೆ ಅಂತ ಹೇಳುವ ಕಾಲ ಬಂದಿದೆ. ಇದು ಯಾವುದನ್ನು ತಿರಸ್ಕರಿಸುವ ಹಾಗಿಲ್ಲ. ಆದದ್ದೇನು ಅಂತಂದರೆ, ಈ ಎಲ್ಲ ಸಂಗತಿಗಳು, ಅದು ಟಿ ವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಇದ್ಯಾವುದು ಕೂಡ ನಮಗೆ ಜ್ಞಾನವಾಗಿ ಬಂದದ್ದಲ್ಲ. ಅದು ಇಟ್ಸೆಲ್ಫ್ ಒಂದು ನಾಲೆಜ್ ಅಲ್ಲ, ಅದೊಂದು ಪ್ರಾಡಕ್ಟ್. ತಂತ್ರಜ್ಞಾನ ನಮಗೆ ಜ್ಞಾನವಾಗಿ ಬಂದದ್ದಲ್ಲ. ಆ ತಂತ್ರಜ್ಞಾನವನ್ನು ನಮ್ಮದೇ ಆದಂಥ ಜ್ಞಾನದ ನೆಲೆಯಿಂದ ನಮಗೆ ಎದುರಿಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಯಾವ ಚಾಲೆಂಜ್ಗಳು ಬಂದರೂ ಕೂಡ ಅದನ್ನು ಮೀರಿಸುವ ಜ್ಞಾನ ಪರಂಪರೆ ನಮ್ಮಲ್ಲಿ ಇದ್ದದ್ದರಿಂದ ಅದೆಲ್ಲವನ್ನು ನಾವು ಎದುರಿಸ್ತಾ ಬಂದೆವು. ಅದೆಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟೆವು. ಚಾಲೆಂಜ್ ಆಗಿ ಬಂದದ್ದನ್ನೆಲ್ಲ ಅಪೋರ್ಚುನಿಟಿನಾಗಿ ಬದಲಾಯಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟೆವು. ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೆ ನಾವು ಅದನ್ನು ಗೆಲ್ತಾ ಬಂದಿದ್ದೇವೆ. ಹಾಗಾಗಿ ತಂತ್ರಜ್ಞಾನ ಎನ್ನುವಂತಹ ಒಂದು ಹೊಸ ಚಾಲೆಂಜ್ ಏನಿದೆ, ಅದನ್ನು ಎದುರಿಸುವಂತಹ ದಾರಿ, ಪ್ರಯತ್ನ ಮತ್ತು ಆ ಸಾಧ್ಯತೆಗಳೆಲ್ಲ ನಮ್ಮಲ್ಲೇ ಇರುವುದರಿಂದ, ಈಗ ಉದಾಹರಣೆಗೆ ಯಾವ ಪೇರೆಂಟ್ಸ್ ಹತ್ರ ಕೇಳಿದರೂ ಕೂಡ ನಮ್ಮ ಮಕ್ಕಳು ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳುವುದು ಒಂದು ಕಾಮನ್, ಎಲ್ರಿಗೂ ಅನುಭವಕ್ಕೆ ಬಂದಿರುವಂಥ ಸಂಗತಿ. ನನ್ನ ತಮಾಷೆಗೆ ಕೆಲವು ದಿವಸಗಳ ಹಿಂದೆ ಈ ಮೊಬೈಲ್ ಅಡಿಕ್ಷನಿಂದ ಮಕ್ಕಳನ್ನು ದೂರ ಮಾಡೋದು ಹೇಗೆ ಅಂತ ಮೊಬೈಲ್ನ ಹತ್ರವೇ ಕೇಳಿದೆ. ChatGPT ಜೆಮಿನಿಯನ್ನು ಬಳಸಿ ಅದರಲ್ಲೇ ಕೇಳಿದೆ, ಅಲ್ಲ ಈ ಮೊಬೈಲ್ ಅಡಿಕ್ಷನಿಂದ ದೂರ ಮಾಡುವುದು ಹೇಗೆ ನನ್ನ ಮಗುವನ್ನು ಅಂತ. ಅದು ತಮಾಷೆ ಉತ್ತರ ಕೊಟ್ಟಿತು. ನಾನು ಅದನ್ನು ಎಂತ ಅಂತ ಹೇಳೋದಿಲ್ಲ, ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಉತ್ತರಗಳೆಲ್ಲ. ಬಟ್ ನಾವು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೇವೆ ಅನ್ನೋದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಈ ಮೊಬೈಲ್ ಅಡಿಕ್ಷನ್ನ ಬಗೆಗಾಗಲಿ ಅಥವಾ ಹೊಸ ಹೊಸ ಟೆಕ್ನಾಲಜಿಯ ಚಾಲೆಂಜ್ಗಳ ಬಗೆಗಾಗಲಿ ಅಕಾಡೆಮಿಕ್ಸಿಗೆ ಇದು ಎಷ್ಟು ಪ್ರಯೋಜನ ಇಲ್ಲ ಇತ್ಯಾದಿಗಳ ಬಗೆಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಆದರೆ ನಾವೆಲ್ಲ ಗಮನಿಸಬೇಕಾದ ಒಂದು 2 ಸಂಗತಿಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ.
ಒಂದು, ಯಾಕೆಂದರೆ ಈ ಥರದ ಕ್ಯಾಪ್ಸ್ಯೂಲ್ ರೂಪದಲ್ಲಿ ಕೊಟ್ಟರೆ ಅದು ಬೇಗ ರೀಚ್ ಆಗ್ತದೆ. ತುಂಬ ಜನ ಇದನ್ನು ಬೇರೆ ಬೇರೆ ಉಪನ್ಯಾಸಗಳಲ್ಲಿ ನಾನು ಹೇಳಿದ್ದನ್ನು ನನಗೆ ಫೀಡ್ಬ್ಯಾಕ್ ಕೊಟ್ಟದ್ರಿಂದ ಇಲ್ಲಿ ಮತ್ತೊಮ್ಮೆ ಪ್ರಯತ್ನ ಮಾಡುತ್ತೇನೆ. ಒಂದು ಸಂಗತಿಯನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಹೇಳ್ತೀರೋ ನಿಮಗೆ ಬಿಟ್ಟದ್ದು. ಎಕ್ಸ್ಪ್ಯಾಂಡ್ ದೇಯರ್ ಹಾರೈಸನ್. ನಿಮ್ಮ ಮಕ್ಕಳ ಜ್ಞಾನದ ದಿಗಂತವನ್ನು ವಿಸ್ತರಿಸಿ. ಈ ಸಂಸ್ಥೆಗೆ ವಿದ್ಯಾರ್ಥಿಯಾಗಿ ಸೇರಿಸುವಾಗಲೇ ಈಗ ತಾನೇ ಭರತೇಶ್ ಪೈ ಅವರು ಹೇಳಿದ ಹಾಗೆ ಕಾನ್ಸಂಟ್ರೇಷನ್ ಇರುವುದು ನೀಟ್ ಮೇಲೆ, JEE ಮೇಲೆ ಇತ್ಯಾದಿಗಳು ಬಂತು. ತುಂಬ ಚಂದದ ಒಂದು ಮ್ಯಾಥ್ ಲ್ಯಾಬ್ ಮಾಡಿದ್ದಾರೆ, ಚಂದದ ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ಕಾನ್ಸಂಟ್ರೇಷನ್ ಸಹಜವಾಗಿ ಸೈನ್ಸಿಗೆ ಅನ್ನೋದು ಗೊತ್ತಿರುವ ಸಂಗತಿ, ಅದು ಖುಷಿಯ ಸಂಗತಿಯೇ. ಆದರೆ ಇವತ್ತು ಯಾವ ಚಾಲೆಂಜನ್ನು ನಾವು ಎದುರಿಸ್ತಾ ಇದ್ದೇವೆ ಅಂತಂದರೆ, ನೀವು ಬೇರೆ ಬೇರೆ ಥರದ ಪೇಪರ್ ರಿಪೋರ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ. ನೀಟಲ್ಲಿ ಟಾಪ್ ರ್ಯಾಂಕ್ ಬಂದವ ಸುಸೈಡ್ ಮಾಡ್ಕೊಳ್ತಾನೆ ಅಂದರೆ ಇದನ್ನು ಹೇಗೆ ಜಸ್ಟಿಫೈ ಮಾಡೋದು? ನಾವು ಎಲ್ಲಿ ತಪ್ಪಿದ್ದೇವೆ? ಹಾಗಾಗಿ ನಮ್ಮ ಮಕ್ಕಳಿಗೆ ಹೇಳಬೇಕಾದ ಒಂದು ಸೂಚನೆ, ಅವಕಾಶಗಳು ತುಂಬ ಇದೆ ಎದುರುಗಡೆ. ಎಕ್ಸ್ಪ್ಯಾಂಡ್ ಯುವರ್ ಹಾರೈಸನ್. ನಾವು ಯಾವುದೋ ಒಂದು ಸ್ಟ್ರೀಮಿಗೆ ಮಾತ್ರ ಸೀಮಿತ ಆಗಬೇಕಾಗಿಲ್ಲ. ನಮ್ಮ ಎದುರುಗಡೆ, ಕಣ್ಣ ಎದುರುಗಡೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. MBBS ಡಾಕ್ಟ್ರಾದವರು ಆಮೇಲೆ ಸರ್ವಿಸ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ. ನನ್ನ ಗೆಳೆಯ ಒಬ್ಬ BAMS ಡಾಕ್ಟ್ರಾದವ, ಆಯುರ್ವೇದವನ್ನು ಅಧ್ಯಯನ ಮಾಡಿದವ. ಆ ಆಯುರ್ವೇದವನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ಕ್ಲಿನಿಕ್ ಇಟ್ಕೊಂಡ ವ್ಯಕ್ತಿ ಅದನ್ನು ಪಕ್ಕಕ್ಕೆ ಇಟ್ಟು ಆಮೇಲೆ MBA ಮಾಡಿ ಇವತ್ತು ಕೈತುಂಬ ಸಂಪಾದನೆ ಮಾಡ್ತಾ ಇರೋದು ಅವನು MBA ಫೀಲ್ಡಲ್ಲಿ. ನೀವು ಪಕ್ಕದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಕೇಳಿ, BE ಸೇರುವಾಗ ಮೆಕ್ಯಾನಿಕಲ್ ಸಿವಿಲ್ ತಗೊಂಡವರು ಆಮೇಲೆ ಅವರು ಕೆಲಸ ಮಾಡ್ತಾ ಇರುವುದು ಸಾಫ್ಟ್ವೇರ್ ಫೀಲ್ಡಲ್ಲೆಲ್ಲೋ ಆಗಿರ್ತದೆ. ಹಾಗಾಗಿ ಬೇಕಾದಷ್ಟು ಅವಕಾಶಗಳು ನಮ್ಮ ಎದುರುಗಡೆ ಇದೆ. ಯಾವುದಕ್ಕೂ ನಾವು ಬಾಗಿಲು ಮುಚ್ಚಬೇಕಾಗಿಲ್ಲ. ಎಕ್ಸ್ಪ್ಯಾಂಡ್ ಯುವರ್ ಹೊರೈಸನ್ ಎನ್ನುವುದು ಒಂದು ಕಿವಿ ಮಾತಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳಲೇಬೇಕಾದ ಅನಿವಾರ್ಯತೆ ಈ ಕಾಲಕ್ಕಿದೆ. ಇದು ಒಂದು ಪಾಯಿಂಟ್. ಎರಡನೇದು, ಎಕ್ಸ್ಚೇಂಜ್ ನ್ಯೂ ಫಾರ್ ಓಲ್ಡ್. ಹಳತ್ರ ಜಾಗದಲ್ಲಿ ಹೊಸ್ತಿಡಿ, ಥಿಂಕ್ ಡಿಫ್ರೆಂಟ್ಲಿ. ಎದುರುಗಡೆ ಕೇಶವ ಪ್ರಸಾದ್ ಇದ್ದಾರೆ. ಮುಳಿಯ ಜ್ಯುವೆಲನ್ನು ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಬಂದಿದ್ದೇನೆ. ನಿಮ್ಮ ಹೆಸರು ಹೇಳಿದ್ದಕ್ಕೆ ಬೇಜಾರಿಲ್ಲ, ಅಭಿಮಾನಿ, ಐ ಆಮ್ ಪ್ರೌಡ್ ಆಫ್ ಯು. ಮುಳಿಯ ಜ್ಯುವೆಲನ್ನು ಎಷ್ಟೋ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅವ್ರ ತಂದೆಯವರ ಕಾಲದಿಂದಲೂ ನೋಡ್ತಾ ಇದ್ದೇನೆ. ಅವರು ಹೇಗೆ ಇಡೀ ಜ್ಯುವೆಲರಿ ಸಿಸ್ಟಮನ್ನು ಬದಲಾಯಿಸಿದರು. ಎಕ್ಸ್ಚೇಂಜ್ ನ್ಯೂ ಫಾರ್ ಓಲ್ಡ್ ಕೇವಲ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಯಾರೇ ಆಗಲಿ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾದ ಕಿವಿ ಮಾತಲ್ಲಿ ಅಕಾಡೆಮಿಕ್ಸಿಗೆ ಸಂಬಂಧಪಟ್ಟ ಒಂದು ಕಿವಿ ಮಾತೇನು ಅಂತಂದರೆ, ಥಿಂಕ್ ಡಿಫ್ರೆಂಟ್ಲಿ. ಒನ್ ಮ್ಯಾನ್ ಹೂ ಮೇಕ್ಸ್ ದ ಡಿಫ್ರೆನ್ಸ್, ಹಿ ವಿಲ್ ಬಿ ದ ಲೀಡರ್ ಅಂತ ಒಂದು ಡೆಫಿನಿಷನೇ ಇದೆ. ಹಾಗಾಗಿ ಎಕ್ಸ್ಚೇಂಜ್ ನ್ಯೂ ಫಾರ್ ಓಲ್ಡ್, ಹಳತ್ರ ಜಾಗದಲ್ಲಿ ಹೊಸ್ತಿಡಿ. ಈ ಥರ ಒಂದು ಸಂದೇಶವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾ? ಹೇಗೆ ಕೊಡ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು. ಸೊ ಈ ಎರಡು ಪಾಯಿಂಟ್ಗಳನ್ನು ಅಕಾಡೆಮಿಕ್ಸ್ನ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಕೊಡ್ತಾರೆ. ನಾವು CBSE ಸಿಲೆಬಸ್, ICSE ಇನ್ಯಾವುದು ಸಿಲೆಬಸ್ಸೇ. ಅವರಿಗೆ ಅವರದ್ದೇ ಆದಂಥ ಲಿಮಿಟೇಷನ್ಸ್ ಇರ್ತದೆ, ಟೈಮ್ ಬೌಂಡ್ ಇರ್ತದೆ, ಇಷ್ಟು ಸಮಯದೊಳಗೆ ಸಿಲೆಬಸ್ಗಳನ್ನು ಮುಗಿಸಬೇಕು ಅಂತೆಲ್ಲ ಇರ್ತದೆ. ಆದರೆ ಅನೇಕ ಸೂಕ್ಷ್ಮ ಸಂಗತಿಗಳನ್ನು, ಎಚ್ಚರಿಸುವ ಸಂಗತಿಗಳನ್ನು ಕೊಡಬೇಕಾದದ್ದು ನಾವೇ, ಪೋಷಕರೇ. ಹಾಗಾಗಿ ಥಿಂಕ್ ಡಿಫ್ರೆಂಟ್ಲಿ ಅಂತ ಹೇಳುವುದು ಅಥವಾ ಎಕ್ಸ್ಪ್ಯಾಂಡ್ ಯುವರ್ ಹೊರೈಸನ್ ಅಂತ ಹೇಳೋದು ನಮ್ಮ ಮಕ್ಕಳಿಗೆ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ, ನಮಗೆ ಹೇಳಲಿಕ್ಕಾಗುವ ರೀತಿಯಲ್ಲಿ ನಾವು ಹೇಳುತ್ತಾ ಹೋಗಬೇಕಾದದ್ದು ಈ ಕಾಲದ ಅನಿವಾರ್ಯತೆಗಳು ಒಂದು ಅಂತ. ಇದು ಎರಡು ಕೂಡ ಆ್ಯಟಿಟ್ಯೂಡ್ನ ಪ್ರಶ್ನೆ, ಮೈಂಡ್ ಸೆಟ್ನ ಪ್ರಶ್ನೆ. ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಲಿಕ್ಕಿರುವಂಥ ದಾರಿಗಳನ್ನು ನಾವು ಹುಡುಕಿಕೊಳ್ಳಬೇಕು. ಇದು ಒಂದು ಅಂಶ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಚಾಲೆಂಜ್ ಬಗ್ಗೆ ನಿಮ್ಮೆಲ್ಲರ ಗಮನ ಸೆಳೀಬೇಕು ಅಂತ ಬಯಸ್ತೇನೆ. ಇದು ಇನ್ನಷ್ಟು ತೀವ್ರವಾದದ್ದು, ನಾವೆಲ್ಲರ ಗಮನ ಈ ಕಡೆಗಿರಬೇಕು. ಅದು ಏನು ಅಂತಂದರೆ,
ಒಂದು ಇಮೋಷನಲ್ ಚಾಲೆಂಜಸ್. ಈ ಶಬ್ದ ಬಳಸ್ಬೋದಾ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಅರ್ಥ ಆದರೆ ಆಯಿತು. ಇವತ್ತಿನ ಹೊಸ ಜನ್ರೇಷನಲ್ಲಿ ಕಳೆದ 25 ವರ್ಷ 21st ಸೆಂಚುರಿಯ ಕಾಲಶತಮಾನ ನಮ್ಮ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಬಹಳ ದೊಡ್ಡ ಚಾಲೆಂಜ್ ಯಾವುದು ಅಂತಂದರೆ ಅದು ಭಾವಲೋಕದ ಮೇಲೆ ಮಾಡಿರುವಂತಹ ಪರಿಣಾಮ. ಅದು ಮೊಬೈಲ್ ಇರ್ಬೋದು, ಸೋಷಲ್ ಮೀಡಿಯಾ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಇದು ನಮ್ಮ ಮಕ್ಕಳ ಮೇಲೆ, ಅವರ ಭಾವಲೋಕದ ಮೇಲೆ ಯಾವ ಬಗೆಯಲ್ಲಾದರೂ ಪರಿಣಾಮ ಬೀರಿದೆಯಾ? ಇದನ್ನು ಎಲ್ಲರೂ ಕೇಳ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಅದನ್ನು ವಿವರಿಸ್ತೇನೆ. ನಮ್ಮ ಮಕ್ಕಳಲ್ಲಿ ಸ್ಟ್ರೆಸ್, ಕೆಲವು ಶಬ್ದ ಹೇಳ್ತೇನೆ ಗಮನಿಸಿ. ನಮ್ಮ ಕಾಲದಲ್ಲಿ ಕೇಳೇ ಇರಲಿಕ್ಕಿಲ್ಲ ಈ ಶಬ್ದವನ್ನು ಶಾಲೆಗೆ ಹೋಗುವಾಗ. ಇವತ್ತಿನ ಮಕ್ಕಳ ಬಾಯಲ್ಲಿ ಈ ಶಬ್ದಗಳೆಲ್ಲ ಬರ್ತದೆ ಅಂದರೆ ಅದರ ಹಿಂದೆ ಏನಿದೆ? ಸ್ಟ್ರೆಸ್, ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್, ಸಿಡುಕು, ಕ್ರೌರ್ಯ, ಡಿಪ್ರೆಷನ್ ಮೂಡು, ಲೋನ್ಲಿನೆಸ್, ಈ ಥರದ್ದೆಲ್ಲ ಸಂಗತಿಗಳು ಪ್ರತಿದಿನ ನಾವು ನಮ್ಮ ಮಕ್ಕಳಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇಂಥ ಯಾವುದಾದ್ರೂ ಭಾವನಾತ್ಮಕವಾದ ಏರು ತಗ್ಗುಗಳು ನಮ್ಮ ಮಕ್ಕಳಲ್ಲಿ ಆಗಿದೆಯಾ? ಐ ಆಮ್ ನಾಟ್ ಜನರಲೈಸಿಂಗ್, ಎಲ್ಲ ಮಕ್ಕಳಿಗೂ ಆಗ್ತದೆ ಅಂತಲ್ಲ. ಅಧ್ಯಾಪಕರು ಗಮನಿಸ್ತಾರೆ, ನಾವು ಪೋಷಕರಾಗಿ ನಾವೆಲ್ಲ ಈ ಇಮೋಷನ್ ಲೆವೆಲ್ಗಳನ್ನು ನಾವು ಗಮನಿಸ್ತಾ ಬರಬೇಕು. ಒಂದು ಉದಾಹರಣೆ ಕೊಡ್ತೇನೆ. ಒಂದು 4-5 ವರ್ಷಗಳ ಹಿಂದೆ ನನ್ನ ಸ್ನೇಹಿತರ ಅನುಭವ ಇದು. ಅವರು ಬೆಂಗಳೂರಿನಲ್ಲಿದ್ದಾರೆ. ರಸ್ತೆ ಬದಿಯಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ದೊಡ್ಡ ಮರ ಬುಡ ಸಮೇತ ಬಿತ್ತು, ರಸ್ತೆಗೆ ಬಿತ್ತು. ಇದು ನಡೆದ ಘಟನೆ, ದಯವಿಟ್ಟು ಕೇಳಿದ್ದಾನೆ. ಬುಡ ಸಮೇತ ರಸ್ತೆಗೆ ಬಿತ್ತು. ಆ ಮರ ಬಿದ್ದ ಜಾಗದ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ನ 6ನೇ ಮಹಡಿಯಲ್ಲೋ 7ನೇ ಮಹಡಿಯಲ್ಲೋ ನನ್ನ ಸ್ನೇಹಿತ ಇದ್ದ. ಅವನ ಮನೆ ಇರುವುದಲ್ಲಿ. ಈ ಮರ ಬಿದ್ದ ಶಬ್ದ ಕೇಳಿ, ಅದು ಮರ ಬಿದ್ದದ್ದಂತಲೂ ಅವನಿಗೆ ಗೊತ್ತಿಲ್ಲ, ಆ ಶಬ್ದ ಕೇಳಿ ಅವನು 7ನೇ ಮಹಡಿಯಿಂದ ಇಳ್ಕೊಂಡು ಬರ್ತಾನೆ. ಲಿಫ್ಟಿಗೆಲ್ಲ ಕಾದರೆ ಆಗೋದಿಲ್ಲ ಅಂತ ಸ್ಟ್ಯಾರ್ ಕೇಸ್ನಲ್ಲಿ ಇಳ್ಕೊಂಡು ಬರ್ತಾ ಇರಬೇಕಿದ್ರೆ ಅವನ ಮನೆಯ ಎದುರುಗಡೆ ಇರುವಂತಹ ಅವನದೇ ನೇಬರ್ ಮನೆಯ ಒಬ್ಬ ಹುಡುಗ ಅವನು ಕೆಳಗಡೆ ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದ, ಬ್ಯಾಟು ಬಾಲ್ ಹಿಡ್ಕೊಂಡು. ಮರ ಬಿದ್ದ ಸುದ್ದಿಯನ್ನು ತನ್ನ ಮನೆಗೆ ಹೇಳಲಿಕ್ಕೆ ಅಂತ ಸ್ಟೆಪ್ ಹತ್ಕೊಂಡು ಮೇಲಕ್ಕೆ ಬರ್ತಾನೆ. ಅವ ಕೆಳಗಿಂದ ಮೇಲೆ ಬರೋದು, ನನ್ನ ಸ್ನೇಹಿತ ಮೇಲಿಂದ ಕೆಳಗೆ ಹೋಗೋದು. ಅವರಿಬ್ಬರು ಮುಖಾಮುಖಿಯಾದಾಗ ಇವ ಗಾಬರಿಯಿಂದ ಕೇಳಿದ ಹುಡುಗನ ಹತ್ರ, ಏನಾಯಿತು ಶಬ್ದ ಕೇಳಿ ಬಂತು, ಏನಾಯಿತು ಅಂತ. ಆ 6ನೇ ಕ್ಲಾಸಿನ ಹುಡುಗ ಉತ್ತರ ಕೊಡುವುದಂತೆ ನನ್ನ ಸ್ನೇಹಿತನ ಹತ್ರ. ಇದನ್ನು ವಿವರಿಸಿ ಹೇಳ್ತಾನೆ, ಅಂಕಲ್, ನಮ್ಮ ಮನೆ ಎದುರುಗಡೆ ದೊಡ್ಡ ಮರ ಇತ್ತಲ್ಲ, ಅದು ಬುಡ ಸಮೇತ ಬಿತ್ತಂಕಲ್, ಅದು ಶಬ್ದ. ಓ, ಮರ ಬಿದ್ದದ್ದ ಅಂತ ಕೇಳಿದ. ಅಂಕಲ್, ಜಸ್ಟ್ ಮಿಸ್ಡ್ ಅಂಕಲ್. ಎಂಥದ್ದು ಜಸ್ಟ್ ಮಿಸ್ಡ್? ಆ ಮರ ಬೀಳುವುದರ ಕೆಲವೇ ನಿಮಿಷದ ಮೊದಲು ಅದರ ಅಡಿಯಲ್ಲಿ ಒಂದು BMTC ಬಸ್ಸು ಹೋಗ್ತಾ ಇತ್ತು. 1 ನಿಮಿಷ ಲೇಟ್ ಆಗಿರ್ತಿದ್ರೆ ಎಂಥ ಅದ್ಭುತ ಸೀನ್ ನಮ್ಮ ಮನೆ ಎದುರುಗಡೆ ಆಗ್ತಿತ್ತು. ಒಂದು BMTC ಬಸ್ಸಿನ ಮೇಲೆ ನಮ್ಮ ದೊಡ್ಡ ಮರ ಬೀಳೋದು, ಅಲ್ಲಿ ಒಂದಷ್ಟು ಹೆಣಗಳು ಕಚಕ್ 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 ಅಂತ, ಇದು ಅವರದೇ ಶಬ್ದ, ರಟ್ಟುವ ದೃಶ್ಯ ಎಲ್ಲ ಇತ್ತು. ಎಂತ ಆಗಲಿಲ್ಲ ಅಂಕಲ್, ಬಸ್ಸು ಹೋಯಿತು, ಮರ ಬಿತ್ತು. ಸೋ ಸ್ಯಾಡ್. ನನ್ನ ಗೆಳೆಯ ಹೇಳುತ್ತಾನೆ, ಯಾಕೆ ಈ ಕಾಲದ ಮಕ್ಕಳಿಗೆ ಕ್ರೌರ್ಯ ಇಷ್ಟ ಆಗ್ತದೆ? ಎಲ್ಲಿಂದ ಬಂತು ಇದು? ಟಿ ವಿ ಎದುರುಗಡೆ ಆಕ್ಸಿಡೆಂಟೋ ಸುಸೈಡೋ ವಿವರಿಸ್ತಾರೆ, ತೋರಿಸಿ ಮತ್ತೆ 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 ತೋರಿಸ್ತಾರೆ. ನಮ್ಮ ಮಕ್ಕಳು ಯಾವುದೂ ಲಗಾವಾಗದ ಆರಾಮದಲ್ಲಿ ಊಟ ಮಾಡ್ತಾರೆ. ನಮ್ಮ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವ ಹೀಗೆ? ಯಾಕೆ ಈ ಥರದ ಒಂದು ಚೇಂಜ್ ಆಗ್ತಾ ಇದೆ? ಮೊಬೈಲ್ ಇಷ್ಟಪಡುವಂಥ ಮಕ್ಕಳ ಗೇಮನ್ನೊಮ್ಮೆ ತೆಗೆದು ನೋಡಿ, ಬಹುತೇಕ ಎಲ್ಲ ಗೇಮ್ಗಳು ಫೈರ್ ಮಾಡುವ ಗೇಮ್ಗಳೇ ಇರುತ್ತೆ, ಇನ್ನೊಬ್ಬರನ್ನು ಕೊಲ್ಲುವ ಗೇಮ್ಗಳೇ ಇರುತ್ತೆ. ಯಾಕೆ ಈ ಕಾಲದ ಜನ್ರೇಷನ್ಗೆ ಕ್ರೌರ್ಯ ಇಷ್ಟ ಆಗ್ತದೆ? ಇಂಥ ಪ್ರಶ್ನೆಗೆ ಏನು ಉತ್ತರ ಕೊಡುವುದು? ನಮ್ಮ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಎನ್ನುವುದು ಕಮ್ಮಿ ಆಗ್ತಾ ಇದೆಯಾ? ಇದಕ್ಕೆ ಟೆಕ್ನಾಲಜಿ ಕಾರಣವ?
ನಮ್ಮ ಲೈಫ್ ಸ್ಟೈಲ್ ಕಾರಣವ? ನಮ್ಮ ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್ಗಳೇನಾದರೂ ಕಾರಣ ಇರಬಹುದಾ? ಇದರ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ಮಕ್ಕಳನ್ನು ಒಬ್ಸರ್ವ್ ಮಾಡೋದಿದೆಯಲ್ಲ, ಒಬ್ಸರ್ವ್ ಮಾಡೋದು ಜಸ್ಟ್, ಅದಕ್ಕೆ ಈ ಕಾಲಕ್ಕೊಂದು ಶಬ್ದ ಇದೆ, ಇಫೆಕ್ಟಿವ್ ಪೇರೆಂಟಿಂಗ್ ಅಂತ. ಆ ಇಫೆಕ್ಟಿವ್ ಪೇರೆಂಟಿಂಗ್ ಎನ್ನುವುದು ಈ ಕಾಲಕ್ಕೆ ಎಲ್ಲ ಪೋಷಕರು ಗಮನಿಸಬೇಕಾದ ಒಂದು ಶಬ್ದವಾಗಿ ಬೆಳೆದಿದೆ. ಏನು ಮಾಡಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಎವಲ್ಯೂಷನ್ ಆಫ್ ಇನ್ನರ್ ಸ್ಪೇಸ್, ನಮ್ಮ ಭಾವಲೋಕದ ವಿಸ್ತಾರ, ಭಾವಲೋಕದ ವಿಕಾಸ, ಅದನ್ನು ಮಾಡುವ ದಾರಿಗಳನ್ನು ನಾವು ಹುಡುಕಿಕೊಳ್ಳೇಬೇಕು. ಒಂದು ದಾರಿ ಅಷ್ಟೇ. ಹಿಂದೆ ಇದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಕೂಡು ಕುಟುಂಬ ಇತ್ತು, ಅಜ್ಜಿಯ ಪ್ರೀತಿ ಇರ್ತಿತ್ತು, ನಮ್ಮ ಮನೆಯಲ್ಲಿ ಆಗ್ತಾ ಇರುವಂಥ ಅನೇಕ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮಗಳಿರ್ತಿತ್ತು. ಓದು, ನೃತ್ಯ, ಭಜನೆ, ಹರಿಕತೆ, ಯಕ್ಷಗಾನ, ಯೋಗ, ಈ ಪಟ್ಟಿ ಈಗಲೂ ಸುಮಾರು ಹೆಸರು ಇಲ್ಲಿ ಬಂತು. ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳ ಇಮೋಷನಲ್ ಲೆವೆಲನ್ನು, EQ ಅಂತ ಒಂದು ಶಬ್ದ ಇದೆ, ಅದಕ್ಕೊಂದು ತಮಾಷೆ ಇದೆ. ಒಂದು ಕಾಲಕ್ಕೆ ನಮಗೆ IQ ಅಂತ ಮಾತ್ರ ಗೊತ್ತಿದ್ದದ್ದು. ನಾವೆಲ್ಲ ಶಾಲೆಗೆ ಹೋಗುವಾಗ IQ, ಅತ್ಯಂತ ಹೆಚ್ಚು IQ ರೇಟ್ ಇರುವಂಥ ಸೈಂಟಿಸ್ಟ್ ಐನ್ಸ್ಟೀನ್ ಅಂತ ಹೇಳ್ಕೊಳ್ತಾ ಇದ್ರು. ನಮಗೆ ಅಷ್ಟು ಅದೊಂದೇ ಗೊತ್ತಿದ್ದದ್ದು. ಆಮೇಲೆ ತಗೊಳ್ಳಿ, ಒಂದಷ್ಟು ಕಾಲಕ್ಕೆ ಬಂದಾಗ IQ ಮಾತ್ರ ಸಾಕಾಗೋದಿಲ್ಲ, ನಿಮಗೆ PQ ಬೇಕು ಅಂತ ಇನ್ನೊಂದು Q ಬಂತು, ಪರ್ಫಾರ್ಮೆನ್ಸ್ ಕೋಶಂಟ್. ಹೌ ಯು ಪರ್ಫಾರ್ಮ್ ಎನ್ನುವುದು ಕೂಡ ಅಷ್ಟೇ ಮುಖ್ಯ. ಆಯಿತು, IQ ನಾವೆಲ್ಲ ಭಾಷಣದಲ್ಲಿ ಅದನ್ನು ಹೇಳ್ತಾ ಬಂದೆವು, ಮಕ್ಕಳೇ IQ ಮಾತ್ರ ಸಾಕಾಗೋದಿಲ್ಲ, PQ ಬೇಕು ಅಂತ. ಆಮೇಲೆ ಒಂದಷ್ಟು ಕಾಲ ಬಂದಾಗ, ಇವತ್ತೇನಾದರೂ ನೀವು ನಿಮ್ಮ ಮಕ್ಕಳು ಇಂಟರ್ವ್ಯೂಗೆಲ್ಲ ಹೋದರೆ ಅವರನ್ನು ಚೆಕ್ ಮಾಡುವುದು IQ PQ ಮಾತ್ರ ಅಲ್ಲ, EQ ಅಂತ ಇನ್ನೊಂದು ಬಂದಿದೆ, ಇಮೋಷನಲ್ ಕೋಶಂಟ್ ಅಂತ. ಅದೂ ದಾಟಿ ಇನ್ನೂ ಹೊಸ್ತು ಬಂದಿದೆ, SQ ಅಂತ ಒಂದು ಬಂದಿದೆ, ಸ್ಪಿರಿಚುವಲ್ ಕೋಶಂಟ್ ಅಂತ. ಕೋಶಂಟ್ಗಳು ಸುಮಾರು ಬರ್ತದೆ ಕಾಲಕ್ಕೆ ತಕ್ಕ ಹಾಗೆ. ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳ ಒಂದು ಇಮೋಷನಲ್ ಲೆವೆಲನ್ನು, ಭಾವಲೋಕವನ್ನು ವಿಸ್ತಾರ ಮಾಡುವ ದಾರಿಗಳು ಯಾವುದು? ಅಂಥ ಅವಕಾಶಗಳು ನಮ್ಮ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆಯಾ? ಹಿಂದೆಲ್ಲ ಬಯಲಲ್ಲಿ ಆಟ ಆಡ್ತಾ ಇದ್ರು, ಇವತ್ತು ಯಾರು ಬಯಲಲ್ಲಿ ಆಟ ಆಡೋದಿಲ್ಲ, ಮೊಬೈಲಲ್ಲಿ ಆಟ ಆಡ್ತಾರೆ, ಮಾತೇ ಆಡುವುದಿಲ್ಲ. ಒಂದು ಹೊಸ ಚಾಲೆಂಜ್ ಬಂದಿದೆ, ಕಮ್ಯುನಿಕೇಷನ್ನ ಡೆಫಿನೇಷನ್ ಹೇಳಿ ಅಂತಂದರೆ, ವಾಟ್ ಈಸ್ ಕಮ್ಯುನಿಕೇಷನ್ ನಾವು? ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್, ನಾಟ್ ಹ್ಯೂಮನ್ ಟು ಹ್ಯೂಮನ್. ಮಾತೇ ಬೇಡ, ಭಾಷೆಯೇ ಬೇಡ, ಕೆಲವು ಸಿಗ್ನಲ್ ಇಮೋಜಿಗಳು ಕೊಟ್ಟರೆ ಸಾಕು, ಕಮ್ಯುನಿಕೇಷನ್ ಮುಗಿದೋಯ್ತು. ಅಂಥ ವಿಚಿತ್ರ ಕಾಲದಲ್ಲಿ ನಾವಿರುವಾಗ ನಾವು ತುಳುವಿನ ಬಗ್ಗೆ, ಕನ್ನಡದ ಬಗ್ಗೆ, ಯಾವ ಭಾಷೆ ಆದರೂ ಪರವಾಗಿಲ್ಲ, ನಿಮ್ಮ ಇಮೋಷನಲ್ ಲೆವೆಲನ್ನು ಇಂಪ್ರೂವ್ ಮಾಡುವ ದಾರಿಗಳನ್ನೇನಾದರೂ ಹುಡುಕಿಕೊಂಡಿದ್ದೀರಾ? ಈ ಹಿನ್ನೆಲೆಯಲ್ಲಿ ನಾವು ಚೆಕ್ ಮಾಡಬೇಕಾದ ಅನಿವಾರ್ಯತೆಗಳಿವೆ. ನಮ್ಮಲ್ಲೊಂದು ಶಬ್ದ ಇದೆ, ಎಂಪತಿ ಅಂತ. ಆಗ ಲೈಫ್ ಸ್ಕಿಲ್ ಬಗ್ಗೆ ಪ್ರಸ್ತಾಪ ಮಾಡಿದರು. WHO ಆ ಎಂಪತಿಯನ್ನು ಕೂಡ ಲೈಫ್ ಸ್ಕಿಲ್ನೊಳಗೆ ಸೇರಿಸಿದೆ, ಗೆಟಿಂಗ್ ಇನ್ ಟು ದ ಅದರ್ಸ್ ಇಮೋಷನ್ಸ್. ಆ ಎಂಪತಿ ಅನ್ನೋದು ಅದನ್ನು ಡಿಫೈನ್ ಮಾಡೋದು ಬಹಳ ಕಷ್ಟ, ಅದೆಲ್ಲ ಅನುಭವಕ್ಕೆ ಸಂಬಂಧಪಟ್ಟದ್ದು. ಆ ಎಂಪತಿ ಲೆವೆಲ್ ಎಷ್ಟಿದೆ ನಮ್ಮ ಮಗುವಿನಲ್ಲಿ, ಈ ಥರ ಆಲೋಚನೆ ಮಾಡಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಇಲ್ಲಿ ನನಗೆ ಬಹಳ ಮುಖ್ಯ ಯಾವುದು, ಒಂದು ಅಂಶ ಹೇಳಿ ಮುಗಿಸ್ತೇನೆ, ವ್ಯಾಲ್ಯೂ ಎಜುಕೇಷನ್ ಅಂತ ಪ್ರಸ್ತಾಪ ಬಂತು. ಈ ಸಂಸ್ಥೆಯಲ್ಲಿ ವ್ಯಾಲ್ಯೂ ಎಜುಕೇಷನ್ಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡುತ್ತಾರೆ. ಒಂದು ಕಾಲಕ್ಕೆ ಮೋರಲ್ ಎಜುಕೇಷನು ಹಾಗೆ ಹೀಗೆ ಅಂತ ವಾರದಲ್ಲಿ ಕೆಲವು ಪೀರಿಯಡ್ಗಳನ್ನು ಶಾಲೆಗಳಲ್ಲಿ ಇಡ್ತಿದ್ರು. ಈಗ ಉಂಟಾ ಅಂತ ಗೊತ್ತಿಲ್ಲ, ಇದ್ದರೂ ನಮ್ಮ ಕಾಲದಲ್ಲೇ ಆ ಪೀರಿಯಡ್ಗಳಲ್ಲಿ ಏನೂ ಆಗ್ತಿರಲಿಲ್ಲ, ಹೆಸರು ಮಾತ್ರ ಇರ್ತಿತ್ತು. ಮಂಗಳೂರಿನಲ್ಲೊಂದು, ಎಲ್ಲಿಂತ ಹೇಳೋದಿಲ್ಲ, ಒಂದು ಸಂಸ್ಥೆಯಲ್ಲಿ ಒಂದು 15-20 ವರ್ಷ ಹಿಂದೆ ದೊಡ್ಡ ನ್ಯಾಷನಲ್ ಸೆಮಿನಾರ್ ಆಯಿತು. ಆ ಸೆಮಿನಾರ್ನ ಕನ್ಕ್ಲೂಷನ್ನಲ್ಲಿ ಅವರು ಹೇಳಿದ್ದು, ವ್ಯಾಲ್ಯೂ ಎಜುಕೇಷನ್, ವ್ಯಾಲ್ಯೂ ಇಂಥ ಶಬ್ದ ಇರಲಿಲ್ಲ ಆಗ, ಮೋರಲ್ ಎಜುಕೇಷನ್ಗಳೇನಾದರೂ ನಡೆಯುತ್ತಿದ್ದರೆ ಅದು ಕಾನ್ವೆಂಟ್ಗಳಲ್ಲಿ ಮಾತ್ರ ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಅಲ್ಲಿ ಪುತ್ತೂರಿನ ನಾನು ಮತ್ತು ನಮ್ಮ ಸ್ನೇಹಿತರೊಬ್ಬರನ್ನು ವಿರೋಧಿಸಿದೆವು. ಆದರೆ ಹೆಚ್ಚು ವಿವರಿಸಲಿಕ್ಕೆ ನಮ್ಮ ಹತ್ರ ಎಂಥದ್ದು ಇರಲಿಲ್ಲ, ಎಲ್ಲಿದೆ. ಇವತ್ತು ಮತ್ತೆ ನಾವು ಸ್ಟ್ರೆಸ್ ಮಾಡಬೇಕಾದ ಒಂದು ಏರಿಯಾ ವ್ಯಾಲ್ಯೂ ಎಜುಕೇಷನ್ ಅಂತ. ಏನು ವ್ಯಾಲ್ಯೂ ಎಜುಕೇಷನ್ ಅಂತ ನೀವು ತುಂಬ ಆಳಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ನಾನು ಇದನ್ನು ಹೇಳ್ತಾ ಇರೋದು ನಿಮ್ಮ ಮಕ್ಕಳಲ್ಲಿ ಇದನ್ನು ನೀವು ಬೆಳೆಸಿ ಎನ್ನುವ ಕಾರಣಕ್ಕೋಸ್ಕರ. ಇಲ್ಲಿ ಒಂದು ಲೋಟ ನೀರಿಟ್ಟಿದ್ದಾರೆ, ಸುಮಾರು ಲೋಟ ನೀರಿಟ್ಟಿದ್ದಾರೆ. ನೀರಿಟ್ಟ ಉದ್ದೇಶ ಏನಿರ್ಬೋದು ಅಂತಂದರೆ,
ಭಾಷಣ ಮಾಡುವವರಿಗೆ ಬೇಕಿದ್ದರೆ ಬಾಯಾರಿಕೆ ಆದರೆ ಕುಡೀಲಿ, ಇಷ್ಟೇ ತಾನೇ ನೀರಿನ ಉದ್ದೇಶ. ನೀರಿನ ಬೇಸಿಕ್ ಉದ್ದೇಶ ಅದೇ, ಅಷ್ಟು ನಮಗೆಲ್ಲರಿಗೂ ಗೊತ್ತು. ಈಗ ಸಭಾಂಗಣದಲ್ಲಿ ನೀವು ಯಾರಾದರೊಬ್ಬರು, ಹಾಗಾಗೋದು ಬೇಡ, ಯಾರಾದರೊಬ್ಬರು ಫೈಂಟ್ ಆಗಿ ಬಿದ್ದರು ಅಂತಂದರೆ ತಕ್ಷಣ ನಾವು ಪಕ್ಕ ಕೂತವರು ಯಾರು ನೋಡೋದಿಲ್ಲ, ನಮ್ಮ ಕೈಯಲ್ಲಿ ಬಾಟ್ಲಿ ಇದ್ದರೆ ನಾವು ನೀರು ಕೊಡ್ತೇವೆ, ನೀರು ಚಿಮುಕಿಸ್ತೇವೆ, ತಕ್ಷಣ ಅದಕ್ಕೆ ಏನು ಮಾಡಬೇಕಾಗಿಲ್ಲ ಅಲ್ವಾ. ನಮ್ಗೆ ಗೊತ್ತಿದೆ ಆ ಥರ ಆದರೆ ತಕ್ಷಣ ನೀರು ಚಿಮುಕಿಸಬೇಕು ಅಂತ, ಕುಡಿಲಿಕ್ಕೆ ನೀರು ಕೊಡಬೇಕು ಅಂತ. ಅಗತ್ಯ ಇದ್ದವರಿಗೆ ಕುಡಿಲಿಕ್ಕೆ ನೀರು ಕೊಡೋದು ಎನ್ನುವುದು ಒಂದು ನ್ಯಾಚುರಲ್ ಪ್ರೊಸೆಸ್, ಅದೊಂದು ಮೌಲ್ಯ. ಅದೆಲ್ಲಿಂದ ಬಂತು ಅಂತಂದರೆ ನಮ್ಮ ಹಿಂದಿನವರು ನಮಗೆ ಹೇಳಿಕೊಟ್ಟಂಥ ಒಂದು ವ್ಯಾಲ್ಯೂ ಅದು. ಇದನ್ನು ವಿಸ್ತರಿಸಿದರೆ ಬಾಯಾರಿದ ಯಾರಿಗಾದರೂ ನೀರು ಕೊಡಬೇಕು, ಅದು ದನಕ್ಕೂ ಆಗ್ಬೋದು ಗಿಡಕ್ಕೂ ಆಗ್ಬೋದು ಎನ್ನುವ ಹಾಗೆ ಬೆಳೆದರೆ ಆ ನೀರು ಎನ್ನುವುದು ದೊಡ್ಡ ಒಂದು ಮೌಲ್ಯ ಆಯಿತು. ಇವತ್ತು ಬೆಳಿಗ್ಗೆ ಉಡುಪಿಯಲ್ಲಿ ಪ್ರಧಾನಮಂತ್ರಿಯವರ ಭಾಷಣ ಆಗ್ತಾಯಿತ್ತು, ನಾನು ಕೇಳ್ತಾ ಇದ್ದೆ. ಅವರು ಅದನ್ನು ಸ್ಟ್ರೆಸ್ ಮಾಡ್ತಾಯಿದ್ರು, ಜಲ ಎನ್ನುವುದು, ಆ ಜಲವನ್ನು ಉಳಿಸಿ ಎನ್ನುವುದು. ನಾವು ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಹೆಸರು ಕೊಟ್ಟಿದ್ದೇವೆ. ಈ ಜಲವನ್ನು ಉಳಿಸುವುದು ಎನ್ನುವುದು ಕೂಡ ಒಂದು ವ್ಯಾಲ್ಯೂ. ನಮ್ಮ ಮಕ್ಕಳಿಗೆ ನಾನು ಹೇಗೆ ಹೇಳ್ಕೊಡ್ಬೋದು? 2 ವರ್ಷ ಹಿಂದೆ ವಾಟ್ಸಪ್ಪಲ್ಲಿ ಒಂದು ತಮಾಷೆ ಬರ್ತಾಯಿತ್ತು. ಬೇಸಿಗೆಯಲ್ಲಿ ಜೋರು ಸೆಕೆ ಇದ್ದಾಗ ಯಾರೋ ಒಬ್ಬರು ಮನೆ ಎದುರುಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ರಂತೆ. ಯಾಕೆ ಅಂದರೆ ನಮ್ಮ ಹಕ್ಕಿಗಳೆಲ್ಲ ಬಂದು ಕುಡ್ಕೊಂಡು ಹೋಗಲಿ ಅಂತ. ಒಳ್ಳೆ ಸಜೆಷನ್. ಎಲ್ಲರೂ ಅವರ ಮನೆ ಎದುರುಗಡೆ ಒಂದು ಪಾತ್ರೆಯಲ್ಲಿ ನೀರಿಡಿ, ಬಾಯಾರಿದ ನಮಗೆ ಆದರೂ ಏನಾದರೂ ಮಾಡ್ಕೊಳ್ತೇವೆ, ಬಾಯಾರಿದ ಹಕ್ಕಿಗಳಿಗೆ ಎಲ್ಲಿಗೆ ಹೋಗ್ಬೇಕವು, ಸ್ವಲ್ಪ ನೀರಿಡಿ ಅಂತ. ಆ ವಾಟ್ಸಪ್ ಬಂದದ್ದೇ ತಡ ಎಲ್ಲರಿಗೂ ಭಾರಿ ಖುಷಿಯಾಗಿ ಮಾಡಿದ್ದೇನು ಅಂತಂದರೆ ಅದನ್ನು ಫಾರ್ವರ್ಡ್ ಮಾಡಿದ್ದು, ಒಬ್ಬರು ನೀರಿಡಲಿಲ್ಲ. ಇದು ನಮ್ಮ ಎದುರುಗಡೆ ಆಗ್ತಾ ಇರುವಂಥ ಭ್ರಮೆ, ಸೋಷಲ್ ಮೀಡಿಯಾ ಸೃಷ್ಟಿಸುವ ಭ್ರಮೆಗಳಲ್ಲಿ ಒಂದು. ಆ ನೀರು ಎನ್ನುವುದು ಕೂಡ ಒಂದು ವ್ಯಾಲ್ಯೂ ಅಂತಾಗುವುದು ಆಗ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ. ಅಥವಾ ಇನ್ನೊಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. ಈಗ ಒಂದು ತಾಯಿ ಮಗುವಿಗೆ ಹಾಲು ಉಣಿಸ್ತಾ ಇದ್ದಾಳೆ, ಒಂದು ದೃಶ್ಯವನ್ನು ಕಲ್ಪಿಸ್ಕೊಳ್ಳಿ. ತಾಯಿ ಮಗುವಿಗೆ ಹಾಲು ಉಣಿಸುವಂಥ ಒಂದು ದೃಶ್ಯ, ಅದರಲ್ಲಿ ಪ್ರೀತಿ ವ್ಯಕ್ತ ಆಗ್ತದೆ. ಮಗುವಿಗೆ ಹಾಲು ಉಣಿಸುವುದು ತಾಯಿಯ ಕರ್ತವ್ಯ ಅಂತ ವಾದ ಮಾಡಬಹುದು. ಇಟ್ ಈಸ್ ಪ್ಯೂರ್ಲಿ ಬಯೋಲಾಜಿಕಲ್ ಅಂತ ಬೇಕಿದ್ರೂ ವಾದ ಮಾಡಿ. ಆದರೆ ಆ ಹಾಲುಣಿಸುವ ಪ್ರಾಸೆಸ್ನ ಹಿಂದೆ ಒಂದು ತಾಯಿತನ ಅಂತ ಇದೆ, ಒಂದು ಮದರ್ಹುಡ್ ಅಂತಿದೆ. ಅದು ಅರ್ಥ ಆದವರಿಗೆ ಆ ಹಾಲುಣಿಸುವ ಪ್ರಕ್ರಿಯೆ ಕೇವಲ ಬಯೋಲಾಜಿಕಲ್ ಅಲ್ಲ, ಅದರ ಹಿಂದೆ ಒಂದು ತಾಯಿತನ ಅಂತ ಇದೆ. ಆಯಿತಾ? ಆ ತಾಯಿತನ ಅರ್ಥ ಆದವರಿಗೆ ಇದು ಕೇವಲ ತಾಯಿ ಮಗುವಿನ ಸಂಬಂಧ ಮಾತ್ರ ಅಲ್ಲ, ಆ ತಾಯಿತನ ನಮ್ಮೊಳಗೂ ಇರಬೇಕು ಅಂತ ಯಾವಾಗ ನಮಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತೋ ಆಗ ಅದೊಂದು ವ್ಯಾಲ್ಯೂ ಆಯಿತು, ಅದೊಂದು ಮೌಲ್ಯ ಆಯಿತು. ಅಂಥ ನೂರಾರು ಮೌಲ್ಯಗಳು ನಮ್ಮ ಎದುರುಗಡೆ ಇದೆ. ನಾವು ಬೆಳೆದದ್ದೇ ಇಂಥ ಮೌಲ್ಯಗಳಿಂದ. ಮೋರಲ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್ ಅಂದರೆ ಬೇರೆ ಏನೂ ಅಲ್ಲ. ಈ ಮೌಲ್ಯಗಳನ್ನು ನಮ್ಮ ಹೊಸ ಜನ್ರೇಷನ್ಗೆ, ನಮ್ಮ ಮಕ್ಕಳಲ್ಲಿ ಜಸ್ಟ್ ನೆನಪಿಸಿಕೊಡುವುದು. ಅಷ್ಟು ಕೆಲಸವನ್ನು ನಾವು ಮಾಡುವ ಒಂದು ಕಾಲ ಬಂದರೆ, ಅಂತ ಅನಿವಾರ್ಯತೆಗಳು ನಮ್ಮ ಎದುರುಗಡೆ ಸೃಷ್ಟಿಯಾಗಿರುವುದರಿಂದ ಈ ಕೆಲಸವನ್ನು ಶಾಲೆಯ ಅಧ್ಯಾಪಕರಿಗೆ ಮಾಡ್ತಾರೆ. ಆದರೆ ಅವರಿಗೆ ಮಾಡಲಿಕ್ಕೆ ಬೇರೆ ತುಂಬ ಕೆಲಸಗಳಿವೆ. ಇದನ್ನು ನಾವು ಮನೆಯಲ್ಲಿ ಮಾಡದೇ ಹೋದರೆ ಆಗ ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಇವತ್ತು ಇಮೋಷನಲ್ ಲೆವೆಲ್ ತುಂಬ ಕಡಿಮೆಯಾಗಿದೆ, ಈ ಥರದ ಮಾತುಗಳಿಗೆ ಅರ್ಥ ಇಲ್ಲದೆ ಹಾಗಾಗ್ತದೆ. ಹಾಗಾಗಿ ಇಂಥ ವಿಚಾರದ ಕಡೆಗೆ ಎಲ್ಲ ಪೋಷಕರ ಗಮನ ಹರಿಸಬೇಕು ಅಂತ. ನಾನು ಬೇಸಿಕಲಿ ಒಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವ. ನನ್ನ ಉಪನ್ಯಾಸದಲ್ಲಿ ಹೇಗೆ ಹೋದರೂ ಕೊನೆಗೆ ನಾನು ಬರುವುದು ಸಾಹಿತ್ಯಕ್ಕೆ. ನನ್ನದೇ ಒಂದು ಮಾತಿದೆ, ತುಂಬ ಕಡೆ ಇದನ್ನು ಹೇಳ್ತಾ ಇದ್ದೇನೆ. ಲಿಟ್ರೇಚರ್ ಈಸ್ ದ ಮದರ್ ಆಫ್ ಆಲ್ ವ್ಯಾಲ್ಯೂಸ್. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಇಟ್. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ನೀವು ತುಂಬ ಮೌಲ್ಯಗಳ ಬಗ್ಗೆ ಹೇಳ್ತೀರಲ್ಲ, ಸಾಹಿತ್ಯ ಎಲ್ಲ ಮೌಲ್ಯಗಳ ತಾಯಿ. ಇದು ಅರ್ಥ ಆಗಬೇಕಿದ್ರೆ ಸ್ವಲ್ಪ ಓದುವ ಕಡೆ ನಿಮ್ಮ ಹವ್ಯಾಸ. ನೀವು ಓದಿದರೆ ಮಾತ್ರ ನಿಮ್ಮ ಮಕ್ಕಳು ಓದ್ತಾರೆ, ನೆನಪಿಟ್ಕೊಳ್ಳಿ. ಅದನ್ನು ಬೆಳೆಸೋದು ಒಂದೇ ಈ ಕಾಲಕ್ಕೆ ನಮಗಿರುವ ಸುಲಭದ ದಾರಿ. ನಾನು ಸಾಹಿತ್ಯ ಮಾತ್ರ ಅಂತ ಹೇಳುವುದಿಲ್ಲ.
ಬಟ್ ಸಾಹಿತ್ಯ ತುಂಬ ಸುಲಭದ ದಾರಿ. ಧರಣಿಮಂಡಲ ಮಧ್ಯದೊಳಗೆ ಅಂತ ಹೇಳುವ ಹಾಡನ್ನು ಹಾಡದವರು ಕೇಳದವರು, ಆ ಹಾಡಿನೊಟ್ಟಿಗೆ ತಮ್ಮ ಇಮೋಷನನ್ನು ಬೆರೆಸಿ ಕಣ್ಣೀರು ಹಾಕದವರು ಬಹುಶಃ ಇಲ್ಲಿ ಯಾರು ಇರಲಿಕ್ಕಿಲ್ಲ. ಅದರ ಸ್ಟ್ರಕ್ಚರಲ್ಲಿ ತುಂಬ ತಪ್ಪುಗಳು ಇರಬಹುದು, ಆದರೆ ಹಾಡು ನಮ್ಮ ಮೇಲೆ ಮಾಡಿದಂಥ ಪರಿಣಾಮ ಅದೇ ನಮಗೊಂದಷ್ಟು ಮಾತೃತ್ವ, ಸತ್ಯವೆಂಬುದೇ ತಾಯಿ ತಂದೆ, ಈ ಥರದ ಸಂಘ ಕೊಟ್ಟ ಭಾಷೆಗೆ ತಪ್ಪಲಾರೇನು, ಈ ಥರದ ಅನೇಕ ಮೌಲ್ಯಗಳನ್ನು ಒಂದರ ಹಿಂದೆ ಒಂದರ ಹಾಗೆ ಜೋಡಿಸಿ ಒಂದು ಪುಟ್ಟ ಸಾಹಿತ್ಯ ಕೊಡ್ತದೆ ಅಂತಂದರೆ, ಇವತ್ತಿನವರೆಗೂ ಆ ಪದ್ಯ ಬರೆದದ್ದು ಯಾರು ಅಂತ ಗೊತ್ತಿಲ್ಲ, ಆದರೆ ನಮ್ಮೆಲ್ಲರಿಗೂ ಅದು ಪಾಪ್ಯುಲರ್ ಆಗಿದೆ, ನಮ್ಮೆಲ್ಲರ ಮನಸ್ಸಿನಲ್ಲಿದೆ ಅಂತಂದರೆ ದಟ್ ಈಸ್ ದ ಪವರ್ ಆಫ್ ಲಿಟ್ರೇಚರ್. ಹರಿಶ್ಚಂದ್ರನ ಕತೆ, ಚಂದ್ರಮತಿಯ ವಿಲಾಪ ಓದುವಾಗ ಕಣ್ಣೀರು ಹಾಕದ ಓದುಗರೇ ಇಲ್ಲ ಇವತ್ತು ಕೂಡ. ಯಾಕೆ ಅದು ಅಂತ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಬೇಡ, ಎಜುಕೇಷನೇ ಇಲ್ಲದ ಹಳ್ಳಿಯ ಜಾನಪದ ಹಾಡು ನೆನಪಾಯಿತು. ಹೂವಿನಾಗ ಹುದುಗ್ಯಾನ, ಮಾಲ್ಯಾಗ ಮಲಗ್ಯಾನ, ಎದ್ದಾಗ ಕಣ್ಣು ತೆರೆದಾನ. ಎಲ್ಲಿದೆ, ಎಂಥದದು? ಬೆಳಿಗ್ಗೆ ಎದ್ದಾಗ ಆ ಮೊಗ್ಗು ಅರಳುವ ದೃಶ್ಯದಲ್ಲಿ ಸೌಂದರ್ಯವನ್ನು ಕಾಣುವ, ದೇವರನ್ನು ಕಾಣುವ ಜಾನಪದ ಮಹಿಳೆಯ ದೃಷ್ಟಿ ಯಾವುದದು? ತುಂಬ ಸುಲಭದಲ್ಲಿ ನಿಮ್ಮ ಮಕ್ಕಳಿಗೆ ಅರ್ಥ ಆಗುವ ಒಂದು ಉದಾಹರಣೆ ಕೊಡ್ತೇನೆ, ನೀವು ಮಕ್ಕಳಿಗೆ ಹೇಳಿ. ಈಗ ಉದಾಹರಣೆಗೆ ಇದನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ. ಒಂದು ವಾಕ್ಯ ಇದೆ ಕನ್ನಡದಲ್ಲಿ, ಕಣ್ಣು ತೆರೆಯಿತು, ಕಣ್ಣು ತೆರೆಯಿತು, ಅದರ ಕಂಟಿನ್ಯೂಷನ್ ತಾವರೆ ಅರಳಿತು. ಇದು ಪ್ಯೂರ್ಲಿ ಬಯಾಲಜಿಕಲ್. ಮುಚ್ಚಿದ ಕಣ್ಣು ತೆರಿಬೇಕು, ಮುದುಡಿದ ತಾವರೆ ಅರಳಬೇಕು. ಕಣ್ಣು ತೆರೆಯಿತು, ತಾವರೆ ಅರಳಿತು. ತಾವರೆ ಜಾಗದಲ್ಲಿ ಯಾರಿಗಾದರೂ ಬೇಜಾರಾಗೋದ್ರೆ ಬೇರೆ ಹೂ ಹಿಡಿದು, ಏನು ತೊಂದರೆ ಇಲ್ಲ. ಕಣ್ಣು ತೆರೆಯಿತು, ತಾವರೆ ಅರಳಿತು. ಅದರಲ್ಲಿ ಏನಿದೆ ವಿಶೇಷ? ಈಗ ಒಂದು ಸಣ್ಣ ಟ್ವಿಸ್ಟ್ ಮಾಡಿ, ಅರಳಿತು ಎನ್ನುವ ಜಾಗದಲ್ಲಿ ತೆರೆಯಿತು ತನ್ನಿ, ತೆರೆಯಿತು ಜಾಗದಲ್ಲಿ ಅರಳಿತು ತನ್ನಿ. ಆಗೇನಾಯಿತು? ಕಣ್ಣು ತೆರೆಯಿತು ಎನ್ನುವ ಜಾಗದಲ್ಲಿ ಕಣ್ಣು ಅರಳಿತು ಅಂತ ಮಾಡಿ. ಈಗ ಸೂಕ್ಷ್ಮವಾಗಿ ಗಮನಿಸಿ ಇದನ್ನು. ಕಣ್ಣು ತೆರೆಯಿತು ಅಂತ ನಿಮಗೇನು ಅರ್ಥ ಆಗುವುದು ಮತ್ತು ಕಣ್ಣು ಅರಳಿತು ಅಂತಂದಾಗ ಏನು ಅರ್ಥ ಆಗುವುದು? ಇಸ್ ಎನಿ ಡಿಫರೆನ್ಸ್? ಆ ಕಣ್ಣು ಅರಳುವುದು ಯಾವಾಗ? ದಟ್ ಈಸ್ ಲಿಟ್ರೇಚರ್, ಅದು ಭಾವ. ಈ ಸಣ್ಣ ಸಣ್ಣ ಉದಾಹರಣೆಗಳಲ್ಲೇ ನಮಗೆ ಯಾವುದು ಭಾವ, ಯಾವುದು ಇಮೋಷನ್, ಯಾವುದು ಇವತ್ತು ಲ್ಯಾಕ್ ಆಫ್ ಅಂತ ನಾವು ಗುರುತಿಸುವಂಥದ್ದು ಯಾವುದು ಅಂತ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಂಥದ್ದನ್ನು ತುಂಬುವ ದಾರಿಗಳನ್ನು, ಯಾವುದು ಸುಲಭದ ದಾರಿಗಳು ಯಾವುದಿದೆ. ನಮ್ಮ ಸ್ನೇಹಿತರೊಬ್ಬರು ಇದನ್ನು ಕೂಡ ಬೇರೆ ಸಂದರ್ಭದಲ್ಲಿ ಹೇಳಿದೆ. ಕಯ್ಯಾರ ಕಿಂಜನರೈಗಳು ಅಂತ ಹಿರಿಯ ಸಾಹಿತಿಗಳಿದ್ದಾರೆ. ಅವರು ಒಂದು ಪದ್ಯ ಬರೆದರು, ಸುಮಾರು ಕನ್ನಡ ಪದ್ಯ ಬರೆದಿದ್ದಾರೆ, ಅಪರೂಪಕ್ಕೆ ಒಂದೆರಡು ತುಳು ಪದ್ಯ ಬರೆದಿದ್ದಾರೆ. ಅವರು ತುಳು ಪದ್ಯದ ಒಂದು ಸಾಲು, ಸಾರು ಎಸಳುದ ತಾಮರೆ, ಅದರ ಹೆಡ್ಡಿಂಗೇ ಅದು. ತುಳುನಾಡು ಏತು ಪೊರ್ಲು ಪಂಡ ಅವು ಸಾರು ಎಸಳುದ ತಾಮರೆ. ಎಂಥ ಅದ್ಭುತವಾದ ಕಾನ್ಸೆಪ್ಟ್ ಇದು ಅಂತಂದರೆ, ಸಾರು ಅಂದರೆ ಸಾವಿರ, ಸಾವಿರ ಎಸಳಿನ ತಾವರೆ, ಸಹಸ್ರದಳ ಪದ್ಮ. ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಉಂಟು ಅದಕ್ಕೆ. ಏನದು? ಅವರ ಉದ್ದೇಶ ಏನಿದು ಅಂತಂದರೆ, ತುಳುನಾಡು ಎಷ್ಟು ವೈವಿಧ್ಯಪೂರ್ಣವಾದದ್ದು ಅಂತಂದರೆ ಅದು ಸಾವಿರ ಎಸಳಿನ ತಾವರೆಯ ಹಾಗೆ. ಎಂಥ ಅದ್ಭುತವಾದ ಇಮ್ಯಾಜಿನೇಷನ್ ಅದು. ಇದೇ ಪುತ್ತೂರಿನಲ್ಲೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಈ ಉದಾಹರಣೆ ಕೊಟ್ಟಿದ್ದೆ. ದಯವಿಟ್ಟು ಕ್ಷಮಿಸಬೇಕು, ಅವರು ಯಾರು ಇತ್ಯಾದಿಗಳು ನನಗೇ ನೆನಪಿಲ್ಲ. ಕಾರ್ಯಕ್ರಮ ಕಳೆದು ಹೊರಗಡೆ ಬಂದು ಕಾಫಿ ಕುಡಿತಾ ಇದ್ದಾಗ ಅವರು ಸೀರಿಯಸ್ ಆಗಿ, ತುಂಬ ಎಜುಕೇಟೆಡ್ ಅವರು, ಒಂದು ಬ್ಯಾಂಕ್ ಆಫೀಸರ್ ಏನೋ ಆಗಿದ್ದರು, ಭಾಳ ಸೀರಿಯಸ್ ಆಗಿ ಹತ್ರ ಕಿರಿದು ಅಂದ ವರದರಾಜರೇ, ನಮ್ಮ ತುಳುನಾಡಿಡ್ಲ ಸಾರು ಎಸಳು ತಾಮರೆ ಇತ್ತುಂಡಪ್ಪಗ ದುಂಬು. ಏನು ಹೇಳಬೇಕು ಅವರ ಮುಗ್ಧತೆಗೆ. ಕಿಂಜನರೈಗಳು ತುಳು ಭಾಷೆಯ ವೈವಿಧ್ಯವನ್ನು ಕೊಡಲಿಕ್ಕೆ ಕೊಟ್ಟ ಒಂದು ರೂಪಕ ಅದು. ನಮಗೆ ಆ ರೂಪಕದಲ್ಲಿ ಮಾತಾಡಿದರೆ ಅರ್ಥವೇ ಆಗುವುದಿಲ್ಲ, ಅಷ್ಟು ವಿಚಿತ್ರವಾದ ಸ್ಥಿತಿಗೆ ನಾವು ಬಂದಿದ್ದೇವೆ. ಇಲ್ಲೆಲ್ಲ ಒಂದು ಕಡೆ ಸಾಹಿತ್ಯ ಕೂಡ ಸೋಲುವ ಹಾಗೆ, ಭಾಷೆ ಕೂಡ ಸೋಲುವ ಹಾಗಾದಂತಹ ಒಂದು ವಿಚಿತ್ರ ಸನ್ನಿವೇಶದಲ್ಲಿದ್ದೇವೆ. ಮತ್ತು ವ್ಯಾಲ್ಯೂ ಎಲ್ಲಿಗೆ ಚಿಗುರುವುದು? ಹಾಗಾಗಿ ನನ್ನ ಪಾಯಿಂಟ್ ಇಷ್ಟೇ, ನಾನು ಮುಗಿಸ್ತೇನೆ. ನಮಗೆ ಅತ್ಯಂತ ಸರಳವಾದ, ಅತ್ಯಂತ ಸುಲಭವಾದಂತಹ ಇಂತಹ ಸಂಗತಿಗಳು ಸಾಹಿತ್ಯದ ಮೂಲಕ
ನಮ್ಮ ಮಕ್ಕಳನ್ನು ಸೆನ್ಸಿಟೈಸ್ ಮಾಡುವಂಥದ್ದು. ನಿಮ್ಗೆ ಅರ್ಥ ಆಗಲಿ ಅಂತ ಇಂಗ್ಲೀಷ್ ಶಬ್ದ ಮತ್ತೆ ಹೇಳ್ತಾ ಇದ್ದೇನೆ. ಸೆನ್ಸಿಟೈಸ್ ಅಬೌಟ್ ವ್ಯಾಲ್ಯೂಸ್, ಸಂವೇದನಾಶೀಲರನ್ನಾಗಿ ಮಾಡಿ ನಿಮ್ಮ ಮಕ್ಕಳನ್ನು ಮೌಲ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದೆಲ್ಲಿ ಸಿಗ್ತದೆ? ತುಂಬ ದಾರಿ ಇದೆ. ಅತ್ಯಂತ ಸಹಜವಾದ ಸರಳವಾದ ದಾರಿ ಯಾವುದು ಅಂತಂದರೆ ಲಿಟ್ರೇಚರ್, ಓದುವುದು. ಎಲ್ಲ ಲಿಟ್ರೇಚರ್ ಅಂತಲ್ಲ, ನಿಮಗೆ ಯಾವುದು ಖುಷಿ ಕೊಡ್ತದೆ ಅದು. ದುರದೃಷ್ಟವಶಾತ್ ಅಪ್ಪನಿಗೆ ಗೊತ್ತಿರೋದು ಪಾಸ್ಬುಕ್, ಅಮ್ಮನಿಗೆ ಗೊತ್ತಿರೋದು ಫೇಸ್ಬುಕ್, ಮಕ್ಕಳಿಗೆ ಗೊತ್ತಿರೋದು ನೋಟ್ಬುಕ್. ಇದಕ್ಕಿಂತ ಆಚೆ ಬುಕ್ ಉಂಟು ಅಂತಲೇ ಗೊತ್ತಿಲ್ಲದಂಥ ಒಂದು ವಿಚಿತ್ರ ಕಾಲದಲ್ಲಿ ನಾವಿರುವಾಗ ಸಾಹಿತ್ಯದ ಮೂಲಕ ಮೌಲ್ಯವರ್ಧನೆ ಸಾಧ್ಯ ಅಂತ ಹೇಳೋದು ಎಷ್ಟು ಸಹಜ, ಎಷ್ಟು ಸರಿ. ಇದು ಅರ್ಥ ಆಗುವುದಿದೆಯಲ್ಲ, ಇದು ಈ ಕಾಲದ ಅತ್ಯಂತ ಮುಖ್ಯವಾದಂತಹ ಒಂದು ಪಾಯಿಂಟ್. ಇದನ್ನು ನಾನು ಇಫೆಕ್ಟಿವ್ ಪೇರೆಂಟಿಂಗ್ ಅಂತ ಕರೆದದ್ದು. ಸೊ ಇವತ್ತು ನಮಗೆ ಬೇಕಾದದ್ದು ಅಧ್ಯಾಪಕರು, ಸಂಸ್ಥೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳನ್ನು ಅವರು ಪ್ರತಿ ವರ್ಷ ಅದಕ್ಕೆ ಬೇಕಾದ ಟ್ರೈನಿಂಗ್ ಇತ್ಯಾದಿಗಳನ್ನು ಕೊಟ್ಟು ಸ್ವತಃ ಅವರು ಅಪ್ಡೇಟ್ ಆಗ್ತಾರೆ, ನಮ್ಮ ಮಕ್ಕಳನ್ನು ಅಪ್ಡೇಟ್ ಮಾಡಿಸ್ತಾರೆ. ಆದರೆ ನಾವು ಪೋಷಕರಾಗಿ ಮಾಡಬೇಕಾದ ಇನ್ನೊಂದು ಅಪ್ಡೇಟ್ ಕಡೆಗೆ ನಾನು ಗಮನ ಹರಿಸಿದ್ದು, ಅದು ಯಾವುದು ಅಂತಂದರೆ ಇದುವರೆಗೆ ನಾವು ಮಾತನಾಡಿದ ನಮ್ಮ ಮಕ್ಕಳ ಇಮೋಷನಲ್ ಕೋಶಂಟನ್ನು ಜಾಸ್ತಿ ಮಾಡುವುದು, ಅಥವಾ ನಮ್ಮ ಮಕ್ಕಳನ್ನು ವ್ಯಾಲ್ಯೂಸ್ ಕಡೆಗೆ ಸೆನ್ಸಿಟೈಸ್ ಮಾಡೋದು. ಈ ಕೆಲಸವನ್ನು ನಾವೇ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. 21ನೇ ಶತಮಾನ ಬಂದು 25 ವರ್ಷ ಆಯಿತು. 25 ವರ್ಷದ ಒಂದು ಡೆವಲಪ್ಮೆಂಟನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಯಾಕೆಂದರೆ ನಾನು ಕಾಲೇಜಿನಲ್ಲಿ ಪಾಠ ಮಾಡಲಿಕ್ಕೆ ಬರುವಾಗ ವಿಜಯ ಸರಸ್ವತಿ ಇವರೆಲ್ಲ ಇದ್ದಾರೆ, ನಮ್ಮ ಅನುಭವಗಳು ಕೂಡ ಇದೇ ಇರ್ಬೋದು. ನಾವು ಬಂದಾಗ ನಮ್ಮ ಶಾಲೆಯಲ್ಲಿ ಬಿಡಿ, ಕಾಲೇಜಲ್ಲಿ ಕೂಡ ಕಂಪ್ಯೂಟ್ರೇ ಇರಲಿಲ್ಲ. ಆ ಕಾಲದಲ್ಲಿ ನಾವು ನಮ್ಮ ಅಧ್ಯಾಪನವನ್ನು ಪ್ರಾರಂಭ ಮಾಡಿದ್ದು. ಆಮೇಲೆ ಕಂಪ್ಯೂಟರ್ ಬಂತು, ಇಂಟರ್ನೆಟ್ ಬಂತು, ಮೊಬೈಲ್ ಬಂತು, ಸ್ಮಾರ್ಟ್ಫೋನ್ ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು. ನಾನು ರಿಟೈರ್ ಆಗುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ಎಲ್ಲದಕ್ಕೂ ನಾವು ತೆರೆದುಕೊಳ್ಬೇಕಾಗಿ ಬಂತು. ನನಗೂ ಗೊತ್ತಿದೆ ChatGPT ಯೂಸ್ ಮಾಡೋದು ಹೇಗೆ, ಜೆಮಿನಿ ಯೂಸ್ ಮಾಡೋದು ಹೇಗೆ, ಮೆಟಾಯಿ ಯೂಸ್ ಮಾಡೋದು ಹೇಗೆ ಅಂತ ಸ್ವಲ್ಪ ನಾನು ಕಲ್ತಿದ್ದೇನೆ. ಬಟ್ ಎಲ್ಲ ಹೊಸ ಹೊಸ ತಂತ್ರಜ್ಞಾನದ ಹಿಂದೆ ಇರುವಂತಹ ಒಂದು ಆಲೋಚನೆ ಮತ್ತು ಅದನ್ನು ಎದುರಿಸಲಿಕ್ಕೆ ನಮ್ಮಲ್ಲಿರುವಂಥ ಸಹಜವಾಗಿ ಇನ್ಬಿಲ್ಟಾಗಿ ನಮ್ಮೊಳಗೆ ಬಂದಿರುವಂಥ ಸಂಗತಿ ಯಾವುದು ಅಂತಂದರೆ ಅದು ವ್ಯಾಲ್ಯೂಸ್. ನನಗೆ ಅಭಿಮಾನ ಇದೆ, ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಅದರ ಸಿಸ್ಟರ್ಸ್ ಕಾನ್ಸೆಂಟ್ನ ಜೊತೆ ಅದರ ಹಾಗೇ ಎಲ್ಲ ಹೊಸತನಗಳ ಜೊತೆಗೆ ಈ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನಿಗೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತದೆ. ಈಗಾಗಲೇ ಅದರ ಆ್ಯನ್ಯುವಲ್ ರಿಪೋರ್ಟಲ್ಲಿ ಪ್ರಾಸ್ತಾವಿಕ ಮಾತುಗಳಲ್ಲಿ ಅದರ ಸೂಚನೆಗಳು ನನಗೆ ಸಿಕ್ಕಿದೆ. ಅಭಿಮಾನ ಇದೆ, ಅಭಿನಂದನೆಗಳು ಈ ಸಂಸ್ಥೆಯ ಜೊತೆಗೆ. ಈ ಸಂಸ್ಥೆಗೆ ಕೈ ಜೋಡಿಸ್ತಾ ಇರುವಂಥ ಎಲ್ಲ ಅಧ್ಯಾಪಕರಿಗೆ, ಆಡಳಿತ ಸಮಿತಿಗೆ, ಅವರ ಜೊತೆ ಕೈ ಜೋಡಿಸ್ತಾ ಇರುವಂಥ ಎಲ್ಲ ಪೋಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದವನ್ನು, ಈ ವಿಶೇಷ ಸಂದರ್ಭದ ಶುಭಾಶಯವನ್ನು ಹೇಳಿ, ನಾನು ಇದುವರೆಗೆ ಹೇಳಿದ ಸಂಗತಿಗಳಲ್ಲಿ ಏನಾದರೂ ಕೆಲವು ಪಾಯಿಂಟ್ಸ್ ಆದರೂ ನಿಮ್ಮ ಮನೆಯ ನಿಮ್ಮ ಮಕ್ಕಳಿಗೆ ದಾಟಿಸಲಿಕ್ಕೆ ನಿಮಗೆ ಸಾಧ್ಯ ಆದರೆ ಅದು ಇವತ್ತಿನ ಕಾರ್ಯಕ್ರಮದ ಒಂದು ಸಂದೇಶ ಅಂತ ಭಾವಿಸ್ಕೊಳ್ಳಿ. ಧನ್ಯವಾದ. ಧನ್ಯವಾದಗಳು ಸರ್. We now recognize our great 10th achievers whose dedication, sincerity and hard work have resulted in remarkable academic success. These students have shown us that consistent efforts leads to excellence. May I request Teacher Harinakshi to read out the names of the achievers. I respectfully invite Sri Satish Rao P, Vice President, Vivekananda Vidyavardhaka Sangha, Puttur, to present the awards and bless our students. Good evening, everyone. With great pride and immense joy, I now present the academic champions of the CBSE Grade 10 Board Examination for the academic year 2024-25. Anish Prabhu Kandige has made our school shine by scoring an outstanding 96% and emerged as the Taluk topper. He is the son of Sri Radesha Vittappa Prabhu and Srimati Shilpa Radesha Prabhu. I warmly request his parent to come onto the stage to receive the honor on behalf of Anish Prabhu. I also request the dignitaries
to kindly honor the achievers. Prapti B. Gowda, with an impressive score of 93.2%, has scored the second place. She is the daughter of Sri Balakrishna Gowda and Srimati Uma. I request her parents to accompany her to the stage. P. Shashank Bhatt secured 91.4%, has achieved the third place. He is the son of Sri P. Govindaraj and Srimati Pratima. I request his parents to come onto the stage and receive the honor on behalf of Shashank. Now, let us move on to the Olympiad rank holders who have showcased exceptional brilliance at the international level. Their achievements have brought immense pride and glory to our institution. Sukirti of grade 2nd A, daughter of Sri Sudhindra AP and Srimati Kirtana B, has earned the International Gold Medal, rank first, certificate of outstanding performance and a ₹1,000 gift voucher in the International Math Olympiad. I request her to come onto the stage to receive the honor. I also request her parents to accompany her to the stage. I request our correspondent Sri Bharat Pai to present the prizes to the students. Jayamsh of grade 2nd A, son of Sri Murali Manohara and Srimati Manasa V, has secured the International Silver Medal, rank 2nd, certificate of outstanding performance and a ₹1,000 gift voucher in the International Math Olympiad. I request his parent to accompany him.
Bhasha Praveen examination result at another proud moment for our school. Dakshin Bharat Hindi Prachar Sabha Chennai conducts Hindi grade examinations from the primary level up to the Hindi Bhasha Praveen level. The Hindi Bhasha Praveen qualification is considered equivalent to a degree qualification. We are proud to announce that our grade 10 student Samrid Rai, son of Dr. Niranjan Rai and Dr. Suprita Rai, has successfully passed the national level Hindi Bhasha Praveen exam. Congratulations to all the achievers. Thank you. Thank you, sir. We now proceed to the General Proficiency Awards for the academic year 2024-25. These recognitions honor students who excelled in academics and overall performance and reflecting consistent hard work and commitment. I request our Vice Principal Srimati Sridevi Hegde to announce the names of these awardees. Good evening to one and all. As we celebrate the achievements of our young learners tonight, it's my privilege to introduce one of the most esteemed recognitions of our institutions, the General Proficiency Awards. Today, we proudly acknowledge these exemplary learners who have set a benchmark for their peers and made their parents and teachers truly proud. With great pleasure, I now present the General Proficiency Awardees of the academic year 2024-25. Starting from grade 1A, Ishana Ajay Bhatt, the son of Dr. Ajay Bhatt and Dr. Swati V. He has secured the first place with 98.8%. I request the chief guest of today's function to present him with the award. Second place goes to Sukirti SP, daughter of Sudindra AP and Kirtana B, with a percentage of 98.6. Third place goes to Ridan Rai, son of Suhas NT and Radhika Shetty DS, with a percentage of 97.77. Thank you, sir. I request the PTA President, Mr. Sampath Kumar, sir, to give away the prizes of the next grades. Grade 1B, Devashish Nayak has secured the first place. He is the son of Satish Nayak and Lavanya Kumari with a percentage of 97.60. Second place is backed by Chinmayi A. Nayak, the daughter of Ashwin Kumar and Savita with a percentage of 96.46. Third place goes to Jihan Gowda, son of Pushparaj and Vidya UB with a percentage of 96.42. Next, grade 2, first place is backed by Ashmita HK, daughter of Kishore Kumar and Akshata with a percentage of 97.31. Second place goes to Anika Yen, daughter of Naresh and Soumya with a percentage of 95.94.
Third place is backed by Advaita Shankara Bhatt P, son of Shiva Prasad P and Prajna, with a percentage of 95.30. Next we move on to grade 3A. First place is backed by Jishnu Tilak Bhatt, son of Tilak Raj and Nivedita, with a percentage of 98.16. Second place is backed by Dhruva P. Acharya, son of Praveen Acharya and Ruddhi M, with a percentage of 97.25. Third place goes to Anvita Anand, daughter of Ranjan Kumar and Reena Kumari, with a percentage of 97. Next we move on to grade 3B. First place is backed by Shaurya Kartikeya, son of Naveen Kumar and Dr. Shwetambika P, with a percentage of 99.18. Second place, Sunidhi S. Bhatt, daughter of Dr. Raghavendra Prasad and Dr. Shruti MS, with a percentage of 95.05. Third place is shared by two students, Ayush KM, son of KV Manjunatha and Bhavya, with a percentage of 94.30. And Sanvika H, daughter of MK Harish Pujari and Pratima H, with a percentage of 94.30. Thank you, sir. I now request Satish Rao, sir, to give away the prizes. Grade 4A, first prize is backed by Shrestha K, son of Shrisha KS and Shruti K, with a percentage of 96.41. Second place goes to Gahan M. Salyan, son of Mahesh P and Sujata, scoring a percentage of 96.13. Third place goes to Pranit Krishna Y, son of Subramanya Prakash YK and Reshma Prakash, with a percentage of 95.41. Next we move on to grade 4B. First place is backed by Swasthi M. Bhatt, daughter of Satya Shankara and Ashwini M, with a percentage of 98.2. Second place is backed by Hridya Bhatt K, daughter of Dr. Uday Kumar K and Soumya, with a percentage of 97.31. Third place goes to Shriya, daughter of Sridhara and Yaji Suprita Rao, with a percentage of 96.71. Thank you, sir. I now request Rupalekha madam to give away the prizes. Grade 5, first place is backed by Sanidhya S. Rao, daughter of Sudesh Rao PN and Shruti S. Rao, with a percentage of 96. Second place goes to Shri Vibha, daughter of Ramesh Rao B and Shubhashri, with a percentage of 94.39.
Third place goes to T. Purvi Rao, daughter of Muralidhara Rao TS and Amita Rao, scoring a percentage of 89.86. Thank you, ma'am. Now I request Anuradha ma'am to give away the prizes. Grade 6. First place is bagged by Vidatri Aitala Sarapadi, daughter of Vivekananda Sarapadi and Shweta AS, who has scored a percentage of 99.11. Second place is bagged by Abhijna, daughter of Hari Prasad and Smita, who has scored a percentage of 97.58. Third place goes to Adya Lakshmi, daughter of Krishna Prasad and Annapurna PG, scoring a percentage of 94.76. We are moving on to grade 7. First place goes to Manvi Kaje, daughter of Dr. Charan Kaje and Dr. Ramya Kaje, who has scored a percentage of 95.5. Second place goes to Pranamya J, daughter of Jayaprakash B and Madhavi K.A., scoring a percentage of 93.5. Third place goes to Sudiksha S. Bhatt, daughter of Dr. Raghavendra Prasad and Dr. Shruti M.S. She has scored a percentage of 91.2. Thank you, ma'am. I request Principal ma'am to give away the prizes of the next grade. Grade 8A. First place goes to Arushi S. Putturaya, daughter of Dr. Suresh Putturaya and Dr. Asha Jyoti, who has scored an overall percentage of 97.40. Second place goes to Srishti A, daughter of Anil Kumar PS and Parimala DS, percentage of 95.44. Third place goes to T. Pratham Rao, son of Muralidhara Rao TS and Amita Rao. He has scored a percentage of 95.35. Thank you, ma'am. Now I request Bharat sir to give away the prizes. Grade 8B, P. Suhana Nayak, daughter of Sudesha Padumale and Purnima Sudesh. She has scored a percentage of 93.57. First place goes to Shravya Nayak, daughter of Satish Nayak P and Lavanya MB. Second place goes to P. Suhana Nayak, daughter of Sudesha Padumale and Purnima Sudesh. Third place goes to Sri Rama M, son of Muralidhara K and Meera Murali. Third place goes to Sri Rama M, son of Muralidhara K and Meera Murali. Thank you, sir. I request Vasanti ma'am to give away the prizes of the next grade. Now grade 9.
First place goes to Dhanyashri HP, daughter of Prakash HK and Malini. She has scored an aggregate percentage of 95.88. Second place goes to Nihal C. Rai, son of Chetan Kumar Rai and Sharika C. Rai, scoring a percentage of 91.66. Third place goes to Sham MS, son of Sri Krishna Ganraj Bhatt S and Saumya M, scoring a percentage of 91.48. Thank you. Thank you, ma'am. A big congratulations to all our achievers. Your dedication and sincere efforts are truly inspiring, and we are proud of each one of you. ಇದೀಗ ಅಧ್ಯಕ್ಷೀಯ ನುಡಿ. ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಜೊತೆ ಕಾರ್ಯದರ್ಶಿಗಳಾದ ಶ್ರೀಮತಿ ರೂಪಲೇಖಾ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇದರ ವಾರ್ಷಿಕ ಉತ್ಸವದ ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ವರದರಾಜ್ ಚಂದ್ರಗಿರಿಯವರೇ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ಸತೀಶ್ ರಾವ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಶಿಕ್ಷಕೇತರ ಬಂಧುಗಳೇ, ಪೋಷಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಇಲ್ಲಿಯ ಈ ಸಂಸ್ಥೆಯ ಆವರಣವನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಒಂದು ಸಾರಿ ನನ್ನ ಬಾಲ್ಯ, ನನ್ನ ಒಂದು ಸಂದರ್ಭದ ವಾರ್ಷಿಕೋತ್ಸವ, ಅದು ನನ್ನ ಸಂಭ್ರಮವನ್ನು ಒಮ್ಮೆ ನೆನಪು ಮಾಡಿಕೊಂಡೆ. ವಾರ್ಷಿಕೋತ್ಸವದ ಈ ಒಂದು ಕಾರ್ಯಕ್ರಮ ಏನಿದೆ ಅದರಲ್ಲಿ ತುಂಬ ವ್ಯತ್ಯಾಸ ಇರ್ಬೋದು ನಮ್ಮ ಸಮಯದಲ್ಲೂ ಈಗ, ಆದರೆ ಆ ಸಂಭ್ರಮದ ಕ್ಷಣಗಳು ಆ ಸಮಯದಲ್ಲೂ ಈ ಸಮಯದಲ್ಲೂ ವಿದ್ಯಾರ್ಥಿಗಳಿಗೆ ಸಮನಾಗಿರ್ತದೆ ಅಂತ ನನ್ನ ಭಾವನೆ. ಅದರಲ್ಲೂ ಈ ವಾರ್ಷಿಕೋತ್ಸವದ ಒಂದು 15 ದಿವಸ ನಮ್ಮ ಈ ಯಾವುದೇ ತರಗತಿಗಳಿಲ್ಲದೆ ಬ್ಯಾಗ್ ಹಾಗೂ ಪುಸ್ತಕಗಳನ್ನು ಬಿಟ್ಟು ನಾವು ಸ್ಕೂಲಿಗೆ ಬರುವಂಥದ್ದು, ಅದರಷ್ಟು ಒಂದು ಸಂತೋಷದ ಕ್ಷಣ ನಮ್ಮ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಬೇರೆ ಇರಲಿಕ್ಕಿಂತ ಇಲ್ಲ ಅಂಥೇಳಿ ನನ್ನ ಭಾವನೆ. ಸೇರಿರುವ ಎಲ್ರಿಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪರವಾಗಿ ಈ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ. ಒಂದು 100 ವರ್ಷಗಳ ಇತಿಹಾಸ ಇರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸಂಸ್ಥೆಯಿಂದ ಪ್ರಾರಂಭವಾದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇವತ್ತು 90 ಸಂಸ್ಥೆಗಳನ್ನು ಮುನ್ನಡೆಸ್ತಾ ಇರೋದು. ಅದು ಒಬ್ಬ ವಿದ್ಯಾರ್ಥಿಯ ಪ್ರತಿ ಹಂತದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ಬೇರೆ ಬೇರೆ ಸಂಸ್ಥೆಗಳು, ಶಿಶು ಮಂದಿರ, ಪ್ರೈಮರಿ, ಹೈಸ್ಕೂಲ್, PU ಕಾಲೇಜ್, ಡಿಗ್ರಿ ಕಾಲೇಜ್ ಹಾಗೂ ಪ್ರೊಫೆಷನಲ್ ಕಾಲೇಜ್, ಇವುಗಳೆಲ್ಲವೂ ಒಂದೇ ಸೂರಿನಡಿ ಈ ಪುತ್ತೂರಲ್ಲಿ ನಮಗೆ ಸಿಗುವಂಥದ್ದು ನಿಜವಾಗ್ಲೂ ನಾವು ಪುತ್ತೂರಿನ ಎಲ್ಲ ನಾಗರಿಕರು ಹೆಮ್ಮೆ ಪಡುವಂತಹ ಒಂದು ವಿಷಯ ಅಂಥೇಳಿ ನನ್ನ ಭಾವನೆ. ನಮ್ಮ ಹಿರಿಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಒಂದು ಸ್ಪಷ್ಟವಾದ ವಿಚಾರಧಾರೆ ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ, ಜೀವನ ಮೌಲ್ಯ ಹಾಗೂ ರಾಷ್ಟ್ರೀಯ ಚಿಂತನೆಯನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂತೇಳಿ. ಅದು ಯಾವಾಗ ಅಂತ ಹೇಳಿದರೆ ಬಾಲ್ಯದಿಂದಲೇ ಪ್ರಾರಂಭ ಮಾಡಿದರೆ ಮಾತ್ರ ಅದು ಸಾಧ್ಯ ಅಂಥೇಳಿ ಅವರು ಕಂಡುಕೊಂಡಿದ್ದರು. ಹಾಗೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಯಾವತ್ತು ಹೆಚ್ಚು ಒತ್ತು ಕೊಟ್ಟಂತಹ ಸಂಸ್ಥೆಗಳು ಶಿಶು ಮಂದಿರ, ಹಾಗೆ ಪ್ರೈಮರಿ ಸ್ಕೂಲ್ ಹಾಗೂ PU ಸ್ಕೂಲ್ಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿತ್ತು. ಇಷ್ಟೆಲ್ಲ ಸಂಸ್ಥೆಗಳು ಇದ್ದರೂ ಕೂಡ ನಮ್ಮ ಎಲ್ಲ ಸಮಾಜದ ಅತಿ ಬೇಡಿಕೆಯ ಒಂದು ಸಂಸ್ಥೆ CBSE ಸೆಂಟ್ರಲ್ ಸ್ಕೂಲ್. ಇದು ಇಲ್ಲದೇ ಇರುವಂಥ ಒಂದು ಕೊರತೆ ನಮ್ಮ ಹಿರಿಯರಲ್ಲಿ ಆಗಾಗ ಚರ್ಚೆ ಆಗ್ತಾ ಇತ್ತು.
ಅಂತಹ ಸಂದರ್ಭದಲ್ಲಿ 2020ರಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಈ ಒಂದು ಕ್ಯಾಂಪಸಲ್ಲಿ ಸ್ಥಾಪನೆ ಮಾಡಲಾಯಿತು. ನಿಮಗೆಲ್ಲ ಗೊತ್ತಿದೆ ನಮ್ಮ ವಿದ್ಯಾವರ್ಧಕ ಸಂಘದ ಕಾರ್ಯವೈಖರಿ ಹೇಗಿರುತ್ತದೆ ಅಂಥೇಳಿ. ನಮ್ಮ ಹಿರಿಯರಾದ ದಿವಂಗತ ರಾಮ್ ಭಟ್ ಅವರು ಹಾಗೂ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಯಾವತ್ತೂ ಈ ಸಂಸ್ಥೆಯ ಬಗ್ಗೆ ಒಂದು ಮಾತನ್ನು ಹೇಳ್ತಿದ್ರು. ಈ ಸಂಸ್ಥೆ ಒಬ್ಬ ವ್ಯಕ್ತಿಯದ್ದಲ್ಲ, ಒಂದು ಕುಟುಂಬದಲ್ಲ, ಒಂದು ಜಾತಿಯದ್ದಲ್ಲ, ಈ ಸಂಸ್ಥೆ ಸಮಾಜದ್ದು ಅಂತೇಳಿ. ಅದೇ ರೀತಿ ನಮ್ಮ ಪ್ರತಿಯೊಂದು ಸಂಸ್ಥೆಗೆ ನಮ್ಮ ಈ ಸಮಾಜದಿಂದ 1,000ಕ್ಕಿಂತಲೂ ಹೆಚ್ಚು ಜನರು ಇದಕ್ಕೆ ತಮ್ಮ ಸಮಯವನ್ನು, ಒಂದು ಆಡಳಿತ ಮಂಡಳಿಯ ಇದರಲ್ಲಿ ಇದಕ್ಕೊಂದು ಸಮಯವನ್ನು ಕೊಡ್ತಾ ಇದ್ದಾರೆ. ಯಾವತ್ತು ಈ ಹೊಸ ಒಂದು ಸೆಂಟ್ರಲ್ ಸ್ಕೂಲ್ ಪ್ರಾರಂಭ ಆಯಿತಾ, ಆ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಈ ಸಂಸ್ಥೆಗೆ ಬೇಕು ಅಂತ ಹೇಳಿ ನಾವು ಒಂದು ಅಧ್ಯಕ್ಷರು ಯಾರು ಆಗ್ಬೋದು ಅಂತೇಳಿ ಆಲೋಚನೆ ಮಾಡಿದಾಗ ನಮಗೆ ಒದಗಿ ಬಂದವರು ಶ್ರೀಮತಿ ವಸಂತಿ ಮೇಡಮ್ ಅವರು. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಆಡಳಿತ ಮಂಡಳಿಯ ಸದಸ್ಯೆಯಾಗಿ ಅವರಿದ್ದರು. ಅದೇ ರೀತಿ ಅವರು ಸ್ವಯಂ ಒಂದು ಶಿಕ್ಷಕಿಯಾಗಿ ಒಂದು ಹಲವು ವರ್ಷಗಳು ಕಾರ್ಯನಿರ್ವಹಿಸ್ತಾ ಇದ್ದದ್ದು. ಮತ್ತು ಹಲವಾರು ವಿದ್ಯಾರ್ಥಿಗಳನ್ನು ಸೈನ್ಸ್ ಪ್ರಾಜೆಕ್ಟ್ ಮೂಲಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದ ಒಬ್ಬರು ಶಿಕ್ಷಕಿಯವರು. ಅವರು ಇಲ್ಲಿ ಈ ಒಂದು ಆಡಳಿತ ಮಂಡಳಿಗೆ ಸೂಕ್ತವಾದ ವ್ಯಕ್ತಿ ಅಂತೇಳಿ ನಾವು ಮನಗಂಡು ಅವರನ್ನೊಂದು ಅಧ್ಯಕ್ಷರನ್ನಾಗಿ ಮಾಡುವಂತಾಯಿತು. ಅದೇ ರೀತಿ ನಮಗೆ ಒಬ್ಬರು ಸಾರಥಿ, ಒಂದು ಸಂಚಾಲಕರ ಅಗತ್ಯ ಇತ್ತು. ಆಗ ನಾವು ಕಂಡುಕೊಂಡದ್ದು ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತಲೇ ಹೇಳ್ಬೋದು, ಶ್ರೀಯುತ ಭರತ್ ಪೈ ಅವರು. ಕೆಲವು ಸಮಯಗಳ ಹಿಂದೆ ಅವರ ಅಮ್ಮನನ್ನೊಮ್ಮೆ ನಾನು ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು, ನನ್ನ ಮಗ ಯಾವಾಗಲೂ ಈ ಸಂಸ್ಥೆಯ ಬಗ್ಗೆ ಮಾತಾಡ್ತಿರ್ತಾನೆ, ಯಾವಾಗಲೂ ಅವನಿಗೆ ಪೇರೆಂಟ್ಸಿಂದ ಕಾಲ್ಗಳು ಬರ್ತಾ ಇರ್ತದೆ, ಹೆಚ್ಚಿನ ಸಮಯವನ್ನು ಅವನು ಅದರಲ್ಲಿ ಕಳೀತಾನೆ, ಅಂದರೆ 24/7 ಅವರ ಆಲೋಚನೆಗಳು ಯಾವತ್ತೂ ಈ ಸಂಸ್ಥೆಯ ಬಗ್ಗೆ. ಅಂತಹ ಒಂದು ಯುವಕ, ಅಂಥ ಒಂದು ಯುವ ಪೀಳಿಗೆಗೂ ಅವರೊಂದು ಪ್ರೇರಣೆಯಾಗಿ ನಿಲ್ತಾರೆ. ಇಂಥ ಒಂದು ನಮ್ಮ ಕಾರ್ಯದರ್ಶಿ ಅಂತೇಳಿ ಸಂಚಾಲಕರು ಸಿಕ್ಕಿದ್ರು. ಇನ್ನೊಬ್ಬರು ವಯಸ್ಸು ಅವರಿಗೆ ಕೇವಲ ನಂಬರ್ ಮಾತ್ರ, ನಮ್ಮ ಶಂಕರಿ ಶರ್ಮಾ ಅವರು. ಅವರ ರಿಟೈರ್ಡ್ ಲೈಫ್ ಆದ ನಂತರ ಅವರು ಸಂಪೂರ್ಣ ಸಮಾಜ ಸೇವೆಗಾಗಿ ತೊಡಗಿಸಿಕೊಂಡವರು. ನನ್ನೊಂದಿಗೆ ಸಂಸ್ಕಾರ ಭಾರತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಉಳಿದ ಸದಸ್ಯರ ತಂಡ, ಇವರೆಲ್ಲರ ಒಂದು ಕೂಡುವಿಕೆಯಿಂದ ಈ ಸಂಸ್ಥೆ ಒಂದು ಒಳ್ಳೆಯ ಒಂದು ಹೆಸರನ್ನು ನಮ್ಮ ರಾಜ್ಯದಲ್ಲಿ ಗಳಿಸಲಿಕ್ಕೆ ಪ್ರಾರಂಭ ಆಯಿತು. ಇದರ ಜೊತೆಗೆ ಒಂದು ಉತ್ತಮ ಶಿಕ್ಷಕರ ತಂಡ ಅಂತ. ನಮಗೆಲ್ಲ ಗೊತ್ತಿದೆ, ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಕೇವಲ ಶೈಕ್ಷಣಿಕ ಪ್ರಗತಿ ಮಾತ್ರ ನೋಡುವಂಥದ್ದಲ್ಲ, ಶಿಕ್ಷಣಕ್ಕೆ ಪೂರಕವಾದ, ಈಗಾಗಲೇ ಪ್ರತ್ಪೈ ಅವರು ಎಲ್ಲ ಹೇಳಿದರು ಈ ಸಂಸ್ಥೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ದೇವೆ ಅಂತೇಳಿ. ಶಿಕ್ಷಣಕ್ಕೆ ಪೂರಕವಾದ ಹಲವಾರು ವಿಷಯಗಳು ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಇದನ್ನೆಲ್ಲವನ್ನು ಬಹಳ ಜವಾಬ್ದಾರಿಯಿಂದ ನೋಡಬೇಕಾದವರು ಇಲ್ಲಿಯ ಪ್ರಾಂಶುಪಾಲರು ಹಾಗೂ ಇಲ್ಲಿಯ ಒಂದು ಶಿಕ್ಷಕರ ತಂಡ. ಅಂಥ ಒಂದು ಉತ್ತಮ ಶಿಕ್ಷಕರ ತಂಡ ಇರುವುದು ಕೂಡ ಈ ಒಂದು ಸಂಸ್ಥೆ ರಾಜ್ಯದಲ್ಲಿ ಹೆಸರುಗೊಳಿಸಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನನ್ನ ಭಾವನೆ. ಇನ್ನು ಮುಖ್ಯವಾಗಿ ಒಂದು ಸಂಸ್ಥೆ, ಒಂದು ಶಾಲೆಯ ಅಭಿವೃದ್ಧಿಗೆ ಮುಖ್ಯ ಪಾತ್ರ ವಹಿಸುವವರು ಈ ಸಂಸ್ಥೆಯ ಪೇರೆಂಟ್ಸ್. ಚಂದ್ರಗಿರಿ ಸರ್ ಅವರು ಈಗ ಹೇಳಿದರು, ಮೊದಲು ಶಿಕ್ಷಕರು ಮಾತ್ರ ಇದ್ದಿದ್ರು, ಆದರೆ ಈಗ ಪೇರೆಂಟ್ಸ್ ಸಹ ಅಷ್ಟೇ ಮುಖ್ಯವಾಗಿದ್ದಾರೆ. ನೀವೆಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿದ್ದಕ್ಕಾಗಿ ವಿದ್ಯಾವರ್ಧಕ ಸಂಘ ನಿಮಗೆ ಯಾವತ್ತೂ ಆಭಾರಿಯಾಗಿದೆ. ನಮ್ಮ ಈ ಸಂಸ್ಥೆಯಲ್ಲಿ ಖಂಡಿತ ಒಂದು ಸುಸಂಸ್ಕೃತ ಹಾಗೂ ಪ್ರಬುದ್ಧ ಪೋಷಕರಿದ್ದಾರೆ. ಆದರೆ ನಾನು ಒಂದು ಪೋಷಕರು ಯಾವ ರೀತಿ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಅತ್ಯುತ್ತಮವನ್ನು ಕೊಡಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಅದು ಸಹಜ ಕೂಡ. ಅಂಥೇಳಿದರೆ ನಮ್ಮ ಈಗ ಜೀವನ ಮಟ್ಟ ಹೇಗಿದೆ, ಹಾಗೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕು. ಈ ಶಿಕ್ಷಣ ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿ ಹಲವಾರು ಕ್ಲಾಸುಗಳನ್ನು, ಭರತನಾಟ್ಯ ಕ್ಲಾಸ್ ಆಗಿರ್ಬೋದು, ಉಳಿದೆಲ್ಲ ಕ್ಲಾಸುಗಳನ್ನು ನಾವು ಸೇರಿಸಿ ಅವರನ್ನು ಪ್ರೋತ್ಸಾಹಿಸ್ತಾ ಇರ್ತೇವೆ. ಆದರೆ ಈ ಎಲ್ಲದರ ಜೊತೆಗೆ ನಮ್ಮ ಹೆತ್ತವರ ಅಪೇಕ್ಷೆ ಕೂಡ ಬಹಳ ದೊಡ್ಡದಾಗಿರ್ತದೆ.
ಯಾವಾಗ ಒಂದು ಹೆತ್ತವರ ಅಥವಾ ಒಂದು ಪೋಷಕರ ಅಪೇಕ್ಷೆಗಳು ಮಕ್ಕಳಿಗೆ ಒತ್ತಡ ಆಗ್ತದೋ ಆಗ ಅದೊಂದು ಕೆಟ್ಟ ಪರಿಣಾಮವನ್ನು ವಿದ್ಯಾರ್ಥಿಗಳ ಮೇಲೆ ಬೀರಬಹುದು ಅಂಥೇಳಿ ನನ್ನ ಭಾವನೆ. ನಾನು ಒಂದು ಪೇರೆಂಟನ್ನು ಸ್ವಲ್ಪ ಸಮಯ ಮೊದಲು ಭೇಟಿಯಾಗಿದ್ದೆ. ಆ ಪೇರೆಂಟಿನ ಮಗು ಚೆಸ್ ಕಾಂಪಿಟೇಷನಲ್ಲಿ ಒಳ್ಳೆಯ ಬಹುಮಾನಗಳನ್ನು ಗಳಿಸ್ತಾ ಇದ್ದಂಥ ಒಂದು ಮಗು, 9ನೇ ತರಗತಿದ್ದು. ಒಂದು ಕಾಂಪಿಟೇಷನ್, ಒಂದು ಸ್ಪರ್ಧೆಗೆ ಅವರು ಕರ್ಕೊಂಡು ಹೋದರು. ಆ ಸ್ಪರ್ಧೆಯಲ್ಲಿ ಕೊನೆಯ ಗಳಿಗೆಯಲ್ಲಿ ಆ ಮಗು ಒಂದು ಸಣ್ಣ ಒಂದು ತಪ್ಪಿನಿಂದಾಗಿ ತನ್ನ ಬಹುಮಾನವನ್ನು ಕಳ್ಕೊಂಡಿತ್ತು. ಆದರೆ ಆ ತಾಯಿ ಆ ಸ್ಪರ್ಧೆ ಕಳೆದು ಮನೆಗೆ ಬರೋವರೆಗೂ ನಿನ್ನ ಒಂದು ಸಣ್ಣ ತಪ್ಪಿಂದ ಹೀಗೆ ಆಯಿತು ಅಂಥೇಳಿ ಹೇಳ್ತಾ ಬರ್ತಿದ್ರು. ನಾನು ಅವರನ್ನು ಕರೆದು ಹೇಳಿದೆ, ಅವನು ಇಷ್ಟು ಬಹುಮಾನವನ್ನು ಪಡೆದಿದ್ದಾನೆ, ಏನೋ ಒಂದು ತಪ್ಪಾಗಿದೆ, ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವನು ಬಹುಮಾನ ತಗೊಳ್ಬೋದು. ಈ ರೀತಿ ಅವನನ್ನು ಒಂದು ಪೀಡಿಸುವಂಥ ಮಾತನ್ನು ಹೇಳಬೇಡಿ ಅಂತೇಳಿ ನಾನು ಅವರ ತಾಯಿಗೆ ತಿಳಿ ಹೇಳಿದೆ. ಯಾವಾಗ ನಮ್ಮ ಅಪೇಕ್ಷೆಗಳು ಒತ್ತಡ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಆಗ ಅವರು ಅದನ್ನು ಅವರ ಮಾನಸಿಕತೆ ಬಹಳ ತೊಂದರೆಗೊಳಗಾಗ್ತದೆ ಮತ್ತು ಯಾವುದನ್ನು ಸಾಧಿಸಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಪೇರೆಂಟಿಂಗ್ ಅಂತ ಹೇಳಿದರೆ ಒಂದು ಆರ್ಟ್. ಅದು ಒಂದು ವಿದ್ಯಾರ್ಥಿ ಅಂದರೆ ಒಂದು ಮಗುವಿನ ಶಾರೀರಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಒಂದು ಬೆಳವಣಿಗೆ ಏನಿದೆ ಅದನ್ನು ನಾವು ಗಮನವಿಟ್ಟು ನೋಡಿ ಅವರನ್ನು ಬೆಳೆಸುವಂಥದ್ದು ಒಂದು ನಮ್ಮ ಹೆತ್ತವರ ಬಹಳ ದೊಡ್ಡ ಜವಾಬ್ದಾರಿ ಅಂತೇಳಿ ನನ್ನ ಭಾವನೆ. ಮಕ್ಕಳು ಸಹಜವಾಗಿ ಬೆಳೀತಾ ಹೋಗಬೇಕು. ಯಾವತ್ತು ನಾವು ಫೋರ್ಸ್ ಮಾಡಿ ನಾವು ಸ್ವಲ್ಪ ತಾಳ್ಮೆ ವಹಿಸಲೇಬೇಕಾಗ್ತದೆ. ಒಂದು ಕಥೆ ಇದೆ. ಚೈನಾದಲ್ಲಿ ಒಂದು ಬಿದಿರು, ಬಹಳ ಒಂದು ವಿಶೇಷವಾದ ಬಿದಿರನ್ನು ಬೆಳೀತಾರೆ. ಒಬ್ಬ ರೈತ ಆ ಬಿದಿರನ್ನು ಅವನು ಚೆನ್ನಾಗಿ ಬೆಳೀಲಿಕ್ಕೆ ಅದನ್ನು ನೆಟ್ಟು ಬೆಳೆಸಿದ ಸಂದರ್ಭದಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ಅದನ್ನು ನೀರು ಹಾಕಿ ಎಲ್ಲ ಪೋಷಿಸ್ತಾ ಇದ್ದ. 1 ವರ್ಷ ಕಳೆಯಿತು. ಅವನು ನೋಡ್ತಾ ಇದ್ದಾಗ ಯಾವುದೇ ಬೆಳವಣಿಗೆಗಳು ಅವನಿಗೆ ಕಾಣಲಿಲ್ಲ. 2ನೇ ವರ್ಷ ಕಳೆಯಿತು. ಮತ್ತು ಅವನು ನೋಡಿದ, ಯಾವುದೇ ಒಂದು ಸಣ್ಣ ಬೆಳವಣಿಗೆ ಕೂಡ ಆ ಬಿದಿರಲ್ಲಿ ಕಾಣ್ತಾ ಇರಲಿಲ್ಲ. ಹಾಗೆ 1, 2, 5 ವರ್ಷಗಳವರೆಗೆ ಅವನು ಅದನ್ನು ಕಾಯ್ತಾ ಇದ್ದ. ಆದರೆ ಅವನು ತಾಳ್ಮೆಗೆಡದೆ ಅದಕ್ಕೆ ಚೆನ್ನಾಗಿ ಪೋಷಣೆಯನ್ನು ಮಾಡ್ತಾ ಇದ್ದ. ಆದರೆ 6ನೇ ವರ್ಷ ಆದಾಗ ಒಂದು 5-6 ವಾರದಲ್ಲೇ ಆ ಒಂದು ಬಿದಿರಿನ ಮೊಳಕೆಯು ಬಹಳ ಒಂದು 80 ಅಡಿಯಷ್ಟು ಉದ್ದವಾಗಿ ಅದು ಬೆಳೆದು ನಿಂತಿತು. ಅಂತ ಹೇಳಿದರೆ ನಾವು ತಾಳ್ಮೆಯಿಂದ ಕಾದರೆ ಖಂಡಿತ ನಮ್ಮ ಮಕ್ಕಳು ಯಾವುದೇ ಒಂದು ಸಂದರ್ಭದಲ್ಲಿ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ನನ್ನ ಭಾವನೆ. ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿ ಜೀವನ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದೊಂದು ಅವರ ಬಹಳ ಅಮೃತ ಕಾಲದ ವಿದ್ಯಾರ್ಥಿ ಜೀವನ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಪೋಷಕರು ಅವರಿಗೆ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡ್ತಾರೆ. ಅದೇ ರೀತಿ ಶಿಕ್ಷಕರು ಎಲ್ಲರೂ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಇರುವಂತಹ ಅವಕಾಶಕ್ಕೆ ಬಹಳ ಒಂದು ಒಳ್ಳೆಯ ವೇದಿಕೆ, ಅವರಿಗೆ ಯಾವತ್ತೂ ಅವರಿಗೆ ಒಳ್ಳೆಯ ಅವಕಾಶವಿದೆ, ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುವವರು ನಾವೆಲ್ಲರೂ. ಆದರೆ ಅದರ ಜೊತೆಗೆ ಒಂದು ವಿದ್ಯಾರ್ಥಿ ಸ್ವಾಭಿಮಾನಿಯಾಗಿ ಅವನ ಸಾಮರ್ಥ್ಯ ಏನು ಅಂತ ಹೇಳುವುದನ್ನು ಅವನು ಖಂಡಿತ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಒಂದು ಹೆತ್ತವರು ಅವನಿಗೆ ಸಂಪೂರ್ಣ ಅಂತಹ ಒಂದು ವ್ಯವಸ್ಥೆಯನ್ನು ಅವನ ಚಿಂತನೆಯಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆತ್ಮಗೌರವವನ್ನು ಹೇಗೆ ಅವನು ಪಡ್ಕೊಳ್ಬೇಕು ಅದನ್ನು ನಾವು ಹೆತ್ತವರು ಮಗುವಿಗೆ ಹೇಳಿಕೊಡಬೇಕಾಗ್ತದೆ. ಅದಕ್ಕೆ ಒಂದು ಸಣ್ಣ ಕಥೆಯನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ತಂದೆ ಒಂದು ಎವರೇಜ್ ಸ್ಟೂಡೆಂಟ್, ಅವನಿಗೆ ಯಾವತ್ತೂ ಮಾರ್ಕ್ ಅಷ್ಟು ಬರ್ತಾ ಇರಲಿಲ್ಲ. ಒಂದು ದಿವಸ ಅವನಿಗೆ ಒಂದು ಆಮಿಷವನ್ನು ಹೇಳ್ತಾನೆ, ನೀನು ಒಳ್ಳೆ ಮಾರ್ಕ್ಸ್ ಬಂದರೆ ನಿನಗೆ ನಾನೊಂದು ಒಳ್ಳೆಯ ಬಹುಮಾನವನ್ನು ಕೊಡ್ತೇನೆ ಅಂಥೇಳಿ. ಅವನು ಬಹಳ ಸಂತೋಷದಿಂದ ಚೆನ್ನಾಗಿ ಓದ್ತಾನೆ. ಓದಿ ಎಲ್ಲ ಗೆಳೆಯರಲ್ಲಿ ಹೇಳ್ತಾನೆ, ನನ್ನ ತಂದೆಯವರು ನನಗೆ ಒಂದು ಬಹುಮಾನ ಕೊಡ್ತೇನೆ ಹೇಳಿದ್ದಾರೆ, ನಾನು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಬೇಕು ಅಂಥೇಳಿ. ಅದೇ ರೀತಿ ಅವನು ಒಳ್ಳೆಯ ಮಾರ್ಕ್ಸ್ ಪಡಿತಾನೆ. ತಂದೆಯ ಬಳಿ ಬರ್ತಾನೆ. ಅವರ ತಂದೆ ಏನು ಹೇಳ್ತಾರೆ ಅಂತ ಹೇಳಿದರೆ, ನೋಡು ನಾನು ಇವತ್ತು ನಿನಗೊಂದು ಬಹುಮಾನ ಕೊಡ್ತೇನೆ ಬಾ ಅಂಥೇಳಿ ಕರ್ಕೊಂಡು ಹೋಗಿ ತನ್ನ ಮನೆಯ ಪಕ್ಕದ ಒಂದು ಶೆಡ್ಡಲ್ಲಿ ಒಂದು ಹಳೆಯ ಕಾರು ಇರ್ತದೆ, ಧೂಳು ಹಿಡಿದು. ಆ ಕಾರನ್ನು ಹೇಳ್ತಾನೆ, ಇದು ನನ್ನ ತಂದೆ ನನಗೆ ಕೊಟ್ಟಂಥ ಕಾರು, ಇದನ್ನು ನಾನು ನಿನಗೆ ಬಹುಮಾನವಾಗಿ ಕೊಡ್ತೇನೆ ಅಂತೇಳಿ. ಮಗನಿಗೆ ಬಹಳ ಬೇಸರ ಆಗ್ತದೆ, ಅವನು ಬಹಳ ಅವಮಾನ ಕೂಡ ಆಗ್ತದೆ.
ಅವನು ತಂದೆ ಈ ರೀತಿ ನನಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಬಹಳ ಬೇಸರದಿಂದ ತಾಯಿಯಲ್ಲಿ ಬಂದು ಗುಣಗಿಕೊಂಡಿರ್ತಾನೆ. ಆಗ ಅವನ ಅಪ್ಪ ಅವನನ್ನು ಹತ್ತಿರದಲ್ಲಿ ಕರೆದು ಹೇಳ್ತಾರೆ, ನನಗೆ ಗೊತ್ತಾಯಿತು ನಿನಗೆ ಬಹಳ ಬೇಸರ ಆಗಿದೆ ಅಂಥೇಳಿ, ಆದರೆ ನಾನು ಒಂದು ವಿಷಯವನ್ನು ನಿನಗೆ ಹೇಳ್ತೇನೆ. ನೀನು ನಾಳೆ ಒಂದು 3 ವ್ಯಕ್ತಿಗಳನ್ನು ನೀನು ಭೇಟಿಯಾಗಬೇಕು ಈ ಕಾರನ್ನು ಹಿಡ್ಕೊಂಡು, ಅನಂತರ ನೀನು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಯಾರನ್ನೆಲ್ಲ ಭೇಟಿ ಆಗಬೇಕು ಅಂತ ಹೇಳಿದರೆ, ಒಂದು ಹಳೆ ಕಾರು ಮಾರಾಟ ಮಾಡೋ ಒಬ್ಬ ವ್ಯಕ್ತಿ, ಒಂದು ಸ್ಕ್ರ್ಯಾಪ್ ಗುಜರಿ ಅಂತಹ ಒಂದು ಈ ಕಬ್ಬಿಣದ ವಸ್ತುಗಳನ್ನು ತಗೊಳ್ಳುವಂತಹ ಒಂದು ವ್ಯಕ್ತಿ, ಮೂರನೆಯ ವ್ಯಕ್ತಿ ಆ ಒಂದು ಹಳೆಯ ಕಾರುಗಳನ್ನು ಶೇಖರ ಮಾಡುವಂಥವ್ರು, ಅದರ ಬಗ್ಗೆ ಬಹಳ ಆಸಕ್ತಿ ಇರುವಂಥ ಒಬ್ಬ ವ್ಯಕ್ತಿ. ಈ ರೀತಿ 3 ವ್ಯಕ್ತಿಯಲ್ಲಿ ನೀನು ಹೋಗಬೇಕು ಅಂತ ಹೇಳ್ತಾರೆ. ಇವನು ಮನಸ್ಸಿಲ್ಲದ ಮನಸ್ಸಿನಿಂದ ಮರುದಿನ ಹೋಗ್ತಾನೆ. ಪ್ರಥಮವಾಗಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾನೆ, ಹಳೆ ಕಾರು ಮಾರಾಟ ಮಾಡುವವನು. ಅವನು ಆ ಒಂದು ಕಾರಿಗೆ, ಹಳೆ ಕಾರು ಅದಕ್ಕೊಂದು 50,000 ಬೆಲೆ ಆಗ್ಬೋದು ಅಂತ ಹೇಳ್ತಾನೆ. ಎರಡನೆಯ ವ್ಯಕ್ತಿಯನ್ನು ಭೇಟಿ ಆಗ್ತಾನೆ, ಹೇಗಾದರೂ ಅದು ಕಬ್ಬಿಣ ಆಗಿ ತಗೊಳ್ಳುವಂಥದ್ದು, ಅದನ್ನು ಒಂದು 20,000-30,000 ನನಗೆ ಕೊಡ್ಬೋದು ಅಂಥೇಳಿ. ಮೂರನೆಯದಾಗಿ ಅವನು ಈ ಹಳೆಯ ಕಾರುಗಳನ್ನು ಇಟ್ಟುಕೊಳ್ಳುವಂತಹ ಒಂದು ಆಸಕ್ತಿ ಇರೋ ವ್ಯಕ್ತಿಯಲ್ಲಿ ಹೋಗ್ತಾನೆ. ಅವನು ಆ ಕಾರನ್ನು ನೋಡಿ ಅವನು ಹೇಳ್ತಾನೆ, ನನ್ನಲ್ಲಿ ಈ ಕಾರ್ ತಗೊಳ್ಳುವಂಥ ಒಬ್ಬರ ಗ್ರೂಪ್ ಇದೆ, ಅದನ್ನು ನಾನು ಹಾಕಿ ನಾನು ವಿಚಾರಿಸ್ತೇನೆ ಇದರ ಎಷ್ಟು ಬೆಲೆ ಬಾಳ್ಬೋದು ಇದಕ್ಕೆ ಅಂಥೇಳಿ. ಮರುದಿನ ಅವನ ನಂಬರನ್ನು ತಗೊಳ್ತಾನೆ. ಮರುದಿನ ಅವನಿಗೆ ತುಂಬ ಫೋನ್ ಕಾಲ್ಗಳು ಬರ್ತದೆ. ಅದರಲ್ಲಿ ಅದೇ ಹಳೆ ಕಾರಿಗೆ 6 ಲಕ್ಷಕ್ಕಿಂತಲೂ ಹೆಚ್ಚು ಕೊಡಬಹುದು ಅಂತ ಹೇಳುವಂಥ ಒಂದು ಬೆಲೆಯನ್ನು ಒಬ್ಬ ನಿಗದಿ ಮಾಡ್ತಾನೆ. ಅವನು ಭಾಳ ಸಂತೋಷದಿಂದ ತನ್ನ ತಂದೆಯವರಲ್ಲಿ ಬಂದು ಹೇಳ್ತಾನೆ, ನನಗೆ ಇದಕ್ಕೆ 6 ಲಕ್ಷ ಒಬ್ಬರು ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ ಅಂಥೇಳಿ. ಆಗ ತಂದೆ ಅವನನ್ನು ಹತ್ತಿರ ಕರೆದು ಹೇಳ್ತಾರೆ, ನೋಡು, ನಾನಿವತ್ತು ನಿನಗೆ ಒಂದು ಜೀವನ ಪಾಠವನ್ನು ಕಲಿಸಿದ್ದೇನೆ. ಯಾವತ್ತೂ ನಾವು ಆ ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿಯಲ್ಲಿ ನಮ್ಮನ್ನು ನಾವು ಜಡ್ಜ್ ಮಾಡಲಿಕ್ಕೆ ಹೋಗಬಾರ್ದು. ನಿನ್ನ ಮುಂದಿನ ಜೀವನದಲ್ಲಿ ಯಾವತ್ತೂ ನೀನು ಸ್ವಾಭಿಮಾನಿಯಾಗಿರಬೇಕು, ಸೆಲ್ಫ್ ರೆಸ್ಪೆಕ್ಟ್, ನಾವು ಯಾರು, ನಾವು ಏನು ಅಂತ ಹೇಳಿಕೊಂಡು ನೀವು ತಿಳಿಬೇಕು ಅಂತ ಹೇಳೋ ವಿಷಯವನ್ನು ಆ ಮಗನಿಗೆ ಅವನು ಹೇಳಿಕೊಡ್ತಾನೆ. ಹಾಗೆ ಇಲ್ಲಿರುವ ವಿದ್ಯಾರ್ಥಿಗಳು, ಖಂಡಿತ ಈ ಸಂಸ್ಥೆ ನಿಮಗೆ ಎಲ್ಲವನ್ನು ಕೊಟ್ಟಿದೆ. ಹಾಗೆ ನಿಮ್ಮ ಹೆತ್ತವರು ಸಂಪೂರ್ಣ ಪ್ರೋತ್ಸಾಹವನ್ನು ನಿಮಗೆ ನೀಡ್ತಾ ಇದ್ದಾರೆ. ಮುಂದೆ ನೀವು ಈ ಸಂಸ್ಥೆಯನ್ನು ಬಿಟ್ಟು ಹೋಗ್ತೀರಿ, ಆಗ ನಿಮಗೆ ಹಲವಾರು ನಿಮ್ಮ ಗೆಳೆಯರು ಬೇರೆ ಬೇರೆ ರೀತಿಯವರು ಸಿಗ್ತಾರೆ. ಯಾವತ್ತೂ ನೀವು ತುಂಬ ಆಲೋಚನೆ ಮಾಡಿ ನಿಮ್ಮ ಗೆಳೆತನವನ್ನು ಮಾಡಿ, ಅನಂತರ ನೀವು ಈ ಸಂಸ್ಥೆಯ ಒಂದು ಒಳ್ಳೆಯ ರಾಯಭಾರಿಗಳಾಗಿ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಯಿಂದ ಈ ಸಂಸ್ಥೆ ಪ್ರಾರಂಭವಾದದ್ದು, ವಿದ್ಯಾವರ್ಧಕ ಸಂಘ. ಈ ಸಂದರ್ಭದಲ್ಲಿ ಈ ವರ್ಷ ಒಂದು 100 ವರ್ಷವನ್ನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಚರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಒಂದು 5 ವಿಚಾರ, ಪಂಚ ಪರಿವರ್ತನೆ ಅಂತ ಹೇಳುವಂಥ 5 ವಿಚಾರವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವ ಒಂದು ಭಾವನೆಯಲ್ಲಿ ಇದರಲ್ಲಿ ಇದ್ದಾರೆ. ಸಾಮಾನ್ಯವಾಗಿ 100 ವರ್ಷ ಒಂದು ಸಂಸ್ಥೆ ಆಯಿತು ಅಂತ ಹೇಳುವಾಗ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟು ನಾವು ಏನು 100 ವರ್ಷದ ಸಾಧನೆ ಮಾಡ್ತೇವೆ ಅಂತ ಹೇಳುವುದನ್ನು ಮಾತ್ರ ಹೇಳುವಂಥದ್ದು. ಆದರೆ ರಾಷ್ಟ್ರೀಯ ಸಂಘ ಅದನ್ನು ಆಲೋಚನೆ ಮಾಡುವಂಥ ರೀತಿಯೇ ಬೇರೆ. ಏನು ಸಮಾಜದಿಂದ ಅದು ಏನು ಬಯಸ್ತದೆ ಅಂತ ಹೇಳಿದರೆ ಅದು 5 ವಿಷಯವನ್ನು ಅವರು ತಿಳಿಸ್ತಾ ಇದ್ದಾರೆ. ಒಂದು ಕುಟುಂಬ ಪ್ರಬೋಧನ್, 2ನೇದು ಪರ್ಯಾವರಣ್, 3ನೇದು ಸ್ವದೇಶಿ, 4ನೇದು ಸಮನ್ವಯ, 5ನೇದು ನಾಗರಿಕ ಶಿಷ್ಟಾಚಾರ ಅಂಥೇಳಿ. ಈ ಕುಟುಂಬ ಪ್ರಬೋಧನ್ ಅಂತ ಹೇಳಿದರೆ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ನಿಂತದೇ ನಮ್ಮ ಒಂದು ಕುಟುಂಬ ವ್ಯವಸ್ಥೆಯಿಂದ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ಮಕ್ಕಳು ಮುಂದಿನ ಇದರಲ್ಲಿ ನಮಗೆ ವಿವಾಹ ಬೇಡ, ಈ ರೀತಿ ಅವರು ಆಲೋಚನೆಯಲ್ಲಿ ತೊಡಗ್ತಾ ಇದ್ದಾರೆ. ಖಂಡಿತ ನಾವು ಹೆತ್ತವರು ಅವರಿಗೆ ಖಂಡಿತ ಈ ಕುಟುಂಬದ ಒಂದು ಬಾಂಧವ್ಯ ಹೇಗೆ ಅಂತ ಹೇಳುವುದನ್ನು ನಾವು ತಿಳಿ ಹೇಳಬೇಕು ಅಂತ ಹೇಳೋದು ಅವರ ಒಂದು ಸಂಘ ಅದನ್ನು ಅಪೇಕ್ಷೆ ಪಡ್ತದೆ. ಅದೇ ರೀತಿ 2ನೇದಾಗಿ ಪರ್ಯಾವರಣ. ನಾವು ನಮ್ಮ ಮನೆಯನ್ನು, ನಮ್ಮ ಸುತ್ತಲಿನ ಭಾಗವನ್ನೆಲ್ಲವನ್ನು ನಾವು ತುಂಬ ಸ್ವಚ್ಛವಾಗಿಡ್ತೇವೆ. ಆದರೆ ಇದರಿಂದ ಹೊರಗೆ ಬಂದಾಗ ನಾವು ನಮ್ಮ ಪರಿಸರದ ಬಗ್ಗೆ, ಈಗ ನೀವೆಲ್ಲರೂ ನೋಡಿರ್ಬೋದು, ರಸ್ತೆಯ ಬದಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕೋದು, ಮುಂದೆ ಏನಾದರೂ ಒಂದು ಕೃತಕ ನೆರೆ ಬಂದರೆ ನಾವು ಸರ್ಕಾರವನ್ನು ದೂರುವಂಥದ್ದು. ಅಂದರೆ ನಾನು ನನ್ನ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ಅಥವಾ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ
ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಮುಂದೆ ಸ್ವದೇಶಿ, ನಮಗೆ ಸಾಧ್ಯವಾದ ರೀತಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡುವ, ಅದರಿಂದ ನಮ್ಮ ದೇಶಕ್ಕೆ ಖಂಡಿತ ಒಳ್ಳೆಯದಾಗ್ತದೆ, ನಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಸಂದೇಶವನ್ನು ನಾವು ನಮ್ಮ ಮಕ್ಕಳಿಗೂ ನಾವು ಕೊಡುವ ಅಂತ ಹೇಳಿ. ಮತ್ತು 4ನೆಯದು ಸಮನ್ವಯ. ಜಾತಿ ಪದ್ಧತಿ, ಸಾಮಾನ್ಯ ಜಾತಿಯಾಗಿ ನಮ್ಮ ಮನೆಗಳಲ್ಲಿ ನಾವು ಬೇರೆ ಬೇರೆ ಪದ್ಧತಿಗಳಿದೆ, ಬೇರೆ ಬೇರೆ ಆಚರಣೆಗಳಿದೆ, ಅದು ಸಹಜ ಕೂಡ. ಆದರೆ ಯಾವತ್ತು ನಾವು ನಮ್ಮ ಮನೆಯ ಹೊಸ್ತಿಲಿಂದ ಹೊರಗೆ ಬರ್ತೇವೆ, ನಾವೆಲ್ಲರೂ ಹಿಂದೂಗಳಾಗಿ ಜೀವಿಸೋಣ ಅಂತ ಹೇಳುವಂತಹ ಒಂದು ಅಪೇಕ್ಷೆ ಕೂಡ ಸಂಘಕ್ಕೆ ಇದೆ. ಮತ್ತು ಕೊನೆಯದಾಗಿ ನಾಗರಿಕ ಶಿಷ್ಟಾಚಾರ. ನಾವು ಸಾಮಾನ್ಯವಾಗಿ ಸಣ್ಣ ಸಣ್ಣ ವಿಷಯಗಳು, ಒಂದು ಹೊರಗೆ ನಮ್ಮ ಮನೆಯಲ್ಲಿ ನೀರು ಹಾಳಾದಾಗ ನಾವು ಅದನ್ನು ಚೆನ್ನಾಗಿ ನೋಡಿಕೊಳ್ತೇವೆ, ಆದರೆ ಹೊರಗೆ ನಮ್ಮ ಮನೆಯಿಂದ ಹೊರಗೆ ಎಲ್ಲಿಯಾದರೂ ನಾವು ನೀರು ಅಥವಾ ವಿದ್ಯುತ್ ಶಕ್ತಿ ಅದು ಫೋಲಾದಾಗ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಖಂಡಿತ ಒಂದು ನಾಗರಿಕನಾಗಿ, ಈ ದೇಶದ ನಾಗರಿಕನಾಗಿ ನಾನು ಏನು ಮಾಡಬೇಕು. ಮತ್ತು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳುವಂತಿದೆ ಇದೆ. ಆದರೂ ಯಾರು ಟ್ರಾಫಿಕ್ ಪೊಲೀಸ್ ನೋಡಿದಾಗ ಮಾತ್ರ ಹೆಲ್ಮೆಟ್ ಹಾಕುವಂಥ ಹಲವು ಜನರನ್ನು ನಾನು ನೋಡಿದ್ದೇನೆ. ಇಂತಹ ಕೆಲವು ಸಣ್ಣ ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು, ಆದರೆ ಅದು ಒಂದು ದೊಡ್ಡ ಪರಿಣಾಮವನ್ನು ಸಮಾಜದಲ್ಲಿ ಬೀರ್ತದೆ. ಅಂಥ ಒಂದು ಬದಲಾವಣೆಗಳನ್ನು ನಾವೆಲ್ಲ ತರಲೇಬೇಕು ಅಂತ ಹೇಳಿ ಇಲ್ಲಿಯ ಎಲ್ಲ ಹೆತ್ತವರಲ್ಲಿ ನಾನು ಕೋರಿಕೊಂಡು, ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಮ್ಯಾಮ್. It's now time to honor our distinguished chief guest. I would like to request the President of our School Governing Council, Srimati Vasanti K, to present a memento to our Honorable Chief Guest, Dr. Varadaraja Chandragiri Sir, as a token of respect for his valuable presence. We are grateful to have the gracious presence of our generous donors who have contributed to the growth and development of our school. The donors are Srimati Jayashri R. Bhatt, who has generously contributed to our school in many occasions. Also, we have Mr. and Mrs. Shivaprasad. Also, we have Shri Keshav Prasad Mulya and Srimati Krishnaveni Mulya. I request Mr. Shiv Prakash of Sapta Chapatis to please come to dais. I request Mrs. Shiv Prakash to also accompany him. He has been a very humble, supportive parent. He has been with us through our thick and thin. One of the very few out there to have achieved excellence in his profession through constant innovation and dedication. Please come, sir. Parents, as you all know, with active involvement and cooperation from parents, we have realized many things, be it science park, composite lab, audio visuals in every classroom, be it the front lobby work, and soon a basketball court will be coming. So we are grateful to the parents who have been actively involving in contributing to school. May I request Satish Rao sir to do the honors.
Mr. Keshav Prasad Mulia, sir, or his family doesn't require any introduction. Words fall short to describe their significant role in shaping Puttur's economy and people's livelihood. Innumerable philanthropic acts from their family and his personal stand as a testament to their magnanimity and dedication to social responsibility. A staunch supporter of Vocal for Local from last 25 years, he has assisted several local firms to deliver on global scale. We are delighted to have you, sir. Please come to dais. I request Krishnaveni Mulia madam to join. He'll be contributing a basketball court to our school. It's okay, sir. Please, sir. Thank you. To express our gratitude to all who have contributed to success of today's event, I invite our head girl, Apta Chandramati Mulia, to propose the oath of thanks. कृतज्ञता ही साधूनां भूषां नित्यं प्रकीर्तिता. Gratitude is the only ornament of noble people. Jai Shri Ram to one and all present here, respected dignitaries on the dais, distinguished guests, supportive parents, beloved teachers, and all my dear friends. It takes me immense pleasure to propose the vote of thanks to you on this joyous occasion. I begin my gratitude note by thanking the president of today's evening, Srimati Rupaleka, Joint Secretary of Vivekananda Vidyavardhaka Sangha, for joining us today and gracing with her presence and sharing her insightful thoughts with us. Thank you, Ma'am. On behalf of the entire school, I would like to thank the esteemed chief guest, Dr. Varadaraj Chandragiri, retired principal of Government First Grade College, Bettampadi. Sir, your words of wisdom has inspired all of us. Thank you, sir. Next, I would like to express our sincere gratitude to the guest of honor, Sri Satish Rao sir, Vice President of Vivekananda Vidyavardhaka Sangha, for joining us today and sparing his valuable time. Thank you, sir. Let me take a moment to acknowledge the presence of Srimati Vasanti K, President of our School Governing Council, Sri Bharat Pai, Correspondent, and the management members, along with the heads of our sister institutions. Also, we are grateful to Srimati Anuradha Shivaram, Academic Administrator, Srimati Sindhu Viji, Principal, and Srimati Sridevi Hegade, Vice Principal. Your continuous support and guidance towards the school means a lot to us. I am privileged to recognize the presence of Sri Sampath Kumar P, President of our Parent-Teacher Association, esteemed PTA representatives, supportive parents, and all the family members who joined us today and increased the joy of this evening. Next, I would like to express our sincere thanks to the respected media members whose presence and coverage will help us to share the essence of this beautiful evening with the public. A special note of appreciation also goes to our supportive teachers, non-teaching staff, school cabinet, backstage crew, sound and light technicians,
volunteers, and students of this institution whose tireless efforts and contribution has contributed a lot for the success of this event. Last but not the least, I would like to thank the esteemed civilians of Puttur who joined hand in elevating Vivekananda Central School for its prominent position. Thank you once again. Have a wonderful evening ahead. Thank you one and all. Jai Hind. Now, the cultural program continues. Over to the cultural MCs. As the curtains draw on our formal stage program, we invite you to indulge in the splendor of dance and music presented by our students. Here is an announcement. We have found our ladies' watch. It is Titan Raga. We request the owners to come to the MC stand and collect it. India, an ancient civilization, a vibrant democracy, and a land where unity blossoms in diversity. Today's cultural program, My India, My Pride, is a tribute to our nation's rich heritage and the indomitable spirit that binds us as one. Through music, dance, and expressive storytelling, our students will take you on a journey celebrating India's culture, courage, and timeless legacy. Let the rhythm of India unfold before us. आप सभी का स्वागत है आज के वार्षिक दिवस के सांस्कृतिक कार्यक्रम में। आज का दिन हमारे लिए बेहद विशेष है क्योंकि आज का हमारा विषय है मेरा भारत मेरा अभिमान। As Swami Vivekananda said, India is a land where the ancient meets the modern, where spirituality and materialism blend in harmony. And what better way to celebrate this harmony than through the rich cultural heritage of our nation? बिल्कुल श्राव्या, भारत एक ऐसा देश है जहाँ हर धर्म, हर भाषा और हर संस्कृति का सम्मान है। Today we invite you to experience the vibrant traditions, music and the art that makes India so unique. From the majestic Himalayas to the serene backwaters of Kerala, from the vibrant streets of Mumbai to the historic monuments of Delhi, India is a land of unity and diversity. Our students will take you on a journey through the colors, rhythms and emotions of our great nation. तो आइए इस सांस्कृतिक यात्रा में हम सब साथ चले। Let's celebrate the spirit of India, its warmth, its diversity and its eternal charm. It is my privilege to invite our accomplished classical dancers to present a captivating welcome performance. It is my privilege to invite our accomplished classical dancers to present a captivating welcome performance.
ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. Beautiful. That was truly an amazing dance. Music is a universal language that transcends borders and cultures. Music beyond melody is a divine experience, is a well-said quote by A.R. Rahman, a renowned Indian musician. Life becomes worthwhile when you dedicate it to a noble cause. Let us pay tribute to the spirit of patriotism with a patriotic song written by V.D. Savarkar. Our talented singers will now present this meaningful song celebrating the essence of patriotism.
शिवास्पदे शुभदे स्वतन्त्रते भगवति त्वामहं यशोयुतां वन्दे यशोयुतां वन्दे जयोस्तु ते श्रीमहान्मङ्गले शिवास्पदे शुभदे स्वतन्त्रते भगवति त्वामहं यशोयुतां वन्दे यशोयुतां वन्दे राष्ट्राचे चैतन्यमूर्ततु नीतिसंपदांची राष्ट्राचे चैतन्यमूर्ततु नीतिसंपदांची स्वतंत्रते भगवती श्रीमती राखी तू त्यांची परवशते जानपात तुझी आकाशी होशी स्वतंत्रते भगवती चांदणी चम चम लकलकशी वन्दे त्वामहं यशोयुतां वन्दे यशोयुतां वन्दे गालावरच्या कुसुमी गिंगा कुसुमाच्या गाली गालावरच्या कुसुमी गिंगा कुसुमाच्या गाली स्वतंत्रते भगवती तूच जी दिलसत से लाली तू सूर्याचे तेज उददीचे गांभीर्य ही तुझी स्वतंत्रते भगवती अन्यथा ग्रहण नष्टतेची वन्दे त्वामहं यशोयुतां वन्दे यशोयुतां वन्दे मोक्षमुक्तिः तुझीच रूपे तुलांच वेदांती मोक्षमुक्तिः तुझीच रूपे तुलांच वेदांती स्वतंत्रते भगवती योगी जन परब्रह्म वदति जय जय उत्तम उदात उन्नत महन्मधुरते ते स्वतंत्रते भगवती सर्वदा सहचारी होते वन्दे त्वामहं यशोयुतां वन्दे यशोयुतां वन्दे
अधमरक्तरञ्जिते हे अधमरक्तरञ्जिते सृजनपूजिते हे अधमरक्तरञ्जिते सृजनपूजिते श्रीस्वतन्त्रते स्वतन्त्रते श्रीस्वतन्त्रते स्वतन्त्रते श्रीस्वतन्त्रते स्वतन्त्रते तुझसाठी मरणते जनना तुझ वीण जननते मरणा तुझ सकल चराचर शरण चराचर शरणा श्री स्वतन्त्रते श्री स्वतन्त्रते श्री स्वतन्त्रते A huge thank you to our talented artists for the melodious performance. Life is better when you dance. Up next, we are highlighting the beauty of Coorg, also known as Kodagu. Tell us more about this stunning destination, Tanish. Absolutely. Coorg is a picturesque district in Karnataka, famous for its breathtaking landscapes, lush green coffee plantations, and rolling hills. It's often called the Scotland of India due to its natural beauty. That sounds incredible. What else makes Coorg special? Coorg is not just about its scenery, it's also steeped in rich cultural heritage and unique traditions. The locals are known for their hospitality, and the district has a distinct cultural identity that's worth exploring. Wonderful. We're excited to learn more about Coorg's beauty and culture. Let's dive deeper into its attractions and traditions. Put your hands together to welcome our little Coorgis from grade 3 to the stage.
Good afternoon everyone. I am Aryansh from grade 3. Today we are excited to present a beautiful performance based on the theme Kodava dance. We hope you enjoy our performance. श्रीदेवी कापाडुत्ताये कावेरी कावेरी श्रीदेवी कापाडुत्ताये कावेरी कोडगर भूदेवी शक्ति नीनाई कोडगर भूदेवी शक्ति नीनाई कावेरी श्रीदेवी कापाडुत्ताये कावेरी कावेरी श्रीदेवी कापाडुत्ताये कावेरी కుందులుండ క్యామ బొటకర చోమో కుందులుండ క్యామ బొటకర చోమோ కుందులుండ క్యామ ಬಂದು ಬೊಟಕರ ಚೋಮಗಿಂದು ಕಾಡರ ಚೀಗನ ಬಂದಿರತೋ ಕೊಟತೋಕ ನೇತಿಯಂಡು ಕತ್ತಿ ಚಾಕು ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ಕೊಟತೋಕ ನೇತಿಯಂಡು ಕತ್ತಿ ಚಾಕು ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ కుందులుండ క్యామ ಬಂದು ಬೊಟಕರ ಚೋಮಗಿಂದು ಕಾಡರ ಚೀಗನ ಬಂದಿರತೋ ಕೊಟತೋಕ ನೇತಿಯಂಡು ಕತ್ತಿ ಚಾಕು ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ಕೊಟತೋಕ ನೇತಿಯಂಡು ಕತ್ತಿ ಚಾಕು ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ புத்தரி போது நம்ம நெருக்கட்டி கல அடுப்பு புத்தரி போலி போலி தேவா புத்தரி போது நம்ம நரகட்டி கதுகடுப்ப புத்தரி பொல்லி பொல்லி தேவா கோலாடுண்டு பாரி கண்ண கடித புத்தரி கோலாடுண்டு பாரி ಹೇ ಕೋಲಾಡಂಡು ಬಾರಿ ಮಂದು ಕುಡಿದು ಪುತ್ತರಿ ಕೋಲಾಡಂಡು ಬಾರಿ புத்தரி போது நம்ம நெருக்கட்டி கதுகடுப்ப புத்தரி பொல்லி பொல்லி தேவா Thank you.
I'm so proud of each one of you for looking so beautiful and dancing with such confidence. Thank you for a wonderful performance. Let's hear it further. We now turn our attention to the spirit of India, a land known for its cultures and timeless traditions. From yoga's peaceful roots to Rajasthan's lively rhythms, prepare to enjoy a wonderful showcase. That's right. India is the birthplace of yoga, a practice that unites body, mind, and soul. With its ancient roots and universal appeal, yoga has become a global phenomenon. Yoga originated in India over 5,000 years ago with roots in Hindu philosophy. It's a holistic practice that combines physical postures, breathing techniques, and meditation to promote overall well-being. From Hasta to Vinyasa, yoga has evolved over time, but its essence remains the same: to cultivate inner peace, balance, and harmony.
सहस्रलोचन प्रवृत्य शेषलेख शेखर प्रसूलधूलितोरणी विदूसराङ्गिपीठं भुजङ्गराजमालया निबद्धजाटचूटक श्रियै चिराय जायतां चकोरबन्धुशेखर धनञ्जय स्फुलिङ्गभाविगीतपञ्चसायकं नमन्निलिम्बनायकं सुधामयूखलेखया विराजमानशेखरं महाकपालि सम्पदे शिरोजटालमस्कुता करालभालवट्टिकादगद्धगद्धगज्ज्वलन्धनञ्जयाहुतीकृत प्रचण्ड पञ्चसायके हराधरेन्द्रनन्दिनी कुचाग्रचित्रपत्रकार कल्पनैकशिल्पिनी त्रिलोचने रतिर्मम नवीनमेघमण्डली निरुद्धदुर्गरस्फुरद्भूनिशीतिनी तमप्रबन्धबद्धकन्धर निलिम्बनिर्झरीधरस्तनोतु कृत्तिसिन्धुर कलानिधानबन्धुर श्रियं जगद्गुरन्दर ष्टयोः सुहृद्विवक्षपक्षयोरविन्दचक्षुषो प्रजामहि महेन्द्रयो समप्रवृत्तिकला सदा शिवं भजाम्यहम् सदा शिरस्तमञ्जलिं वहन्ति लोललोचनोललामबालरत्नका शिवेति मन्त्रमुच्चरन् कदा सुखी भवाम्यहम् इमं हि नित्यमेव मुक्तमुत्तमोत्तमं स्तवं पठन् स्मरन् भुवन्धरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनम् Thank you for the amazing performance. We are pleased to acknowledge the presence of Sri Devi Charan, the principal of Vivekananda PU College, Sri Vatsa, the vice principal of Vivekananda PU College, Sri H.K. Prakash, the principal of Indraprastha PU College, Srimati Lakshmi V.G. Bhatt, president of Vivekananda Shishu Mandir, and Srimati Preeti Shanoy, the member of School Governing Council. Hello, 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 hello. We acknowledge the presence of Srimati Lakshmi V.G. Bhatt, the president of Nivedita Shishu Mandir. With the spirit of Tulunadu, our class 4 students are ready to take the stage. Let's welcome them with a mighty applause. Mama say,
ತುಳುನಾಡು ಮೂಡಾಯಿಡು ಮೂಡಿನ ಬಾನ ಭಾಸ್ಕರ ದೇವರು ಪಡ್ಡಾಯಿ ಕಡಲ ಕರೆ ಕಂತುನ ತನು ಮಧ್ಯಡು ಪಚ್ಚೆ ಪೈರುಡು ಮೆನ್ಕುನ ಕೇಯಿ ದೇಯಿ ಕಂಗು ತಾರೆ ಬಾರೆ ಚೆಂಡೆ ತಾಸೆ ಡೋಲು ಕಬಿತೆ ಪಾರ್ದನ ಅಂಕ ಆಯನ ಉರೋಳುದು ಸುರೂತುದು ನಿಪುಡು ಗುತ್ತು ಬರ್ಕೆದ ಬೂಡು ಮಾಡುಡು ಬೆಳಗೊಂದು ಬತ್ತಿನ ಈ ಮಣ್ಣು ಅವೇ ನಮ್ಮ ತುಳುನಾಡು ಬೈಲ ಕಂಡದ ಕಟ್ಟ ಪುನಿಟ್ಟು ಗಜ ಗಾಂಭೀರಡು ಲಕ್ಕುದುಂತಿ ಆ ತಾರಲು ಬರಿ ಮಣ್ಣು ದೀತಿ ಪುನಿಟ್ಟು ಪೋನಗ ತರೆ ತಗ್ಗಾದು ಎದುಕೊಂಡ ಪಾಯೇ ಆಯಿ ಕುರಲು ಮುಡಿ ಅರಿತ ಬೆನ್ನಿದ ಕಜ್ಜ ಒಕ್ಕೆಲು ಸಕ್ಕೆಲದು ಪಿರ್ತಿದ ಬದುಕು ಕಂಬುಳ ಆಟ ನೇಮದ ಸಿರಿ ಸಿಂಗಾರದ ತಿರ್ಲು ಇಲ್ಲ ಚಾವುಡಿದು ಉಂಟು ತುಂಡ ತುಪ್ಪೆ ಕದಿಕೆ ಕೈ ಕಂಜಿಲು ಬುಲಿಪುದ ಪೊರ್ಲುಗು ನಮ್ಮ ಈ ತುಳುನಾಡು ಮಣ್ಣೆ ಸಾಕ್ಷಿ ಬಲೆ ಇತ್ತೆ ತುಳುನಾಡ ವೈಭವ. We acknowledge the presence of Dr. Sri Prakash, the President of Rotary Club of Puttur. ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವ
ಒಂದುಂಡು ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂಡ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊಪ್ಪನ ಪನ್ಲಗ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲುದು ಮೈಪೂರ ಮರ್ಲಾಂಡು ಚೇಂಡಿನ ಕೊರ್ದು ಬುಡು ಅಮಸಾರ ಉಂಟಾದ ಐಕಾದೆ ಕಾಪುವೆ ಇಷ್ಟೇನೆ ಪಂದು ಬುಡು ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡ್ದ ಎರ್ಕುಳು ಅಂಚನೆ ಮಾಳ ಆಣ ನೀಲಾಶೇಖರ್ ಶೆಟ್ಟರ್ನ ರಡ್ಡನ್ನ ಮಡ್ದ ಎರ್ಕುಳು ಮಂಜಟ್ಟಿಗೆ ಜತ್ತನ್ನುಲ್ಲ ಅವು ಪುಣ್ಕೆ ಕೈಪುಳಣ್ಣ ಅಣ್ಣ ನಾವೇರ್ ಕಟ್ಲಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲ ಅಲ್ಪ ಒಂಚೂರು ಬಿಡಬಲ್ಲಣ್ಣ ಬಿಡಬಲ್ಲೆ ಗಂತಿಗೆ ಬಲ್ಲಣ್ಣ ಅಲ ಕುಡಿಯರು ಮಂಜೊಟ್ಟಿ ರೇಸಲಿ ರೈತರ ಬೆವರಲಿ ನಮ್ಮ ಮಣ್ಣಿನ ನಮ್ಮ ಕಂಬುಲ ನರದುಂಬುಲ
ಒಂಜಿಮೆಟ್ಟು ಕಲ್ಲು ಜೀವದ ಮಲ್ಲಕಾರದ ಓಂಟೆ ನಾಳಿದ ಬೋಂಟೆ ಬುದ್ಧಿದ ಉರಿಯೇ ನಣಜಿಮೆಟ್ಟು ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪಣ್ಣನ ಅತ್ತಿ ಪಿರ್ತಿದ ಉರಿಯೇ ಒಂಜಿಮೆಟ್ಟು ಶೀನ ಮೇಸ್ತ್ರಿನ ಮಾನವರಿಪುನ ಕಳಿಯೇ ನನಜಿಮೆಟ್ಟು துய்யரு சை பண்டெரு பால் கட்டியரு காளி பாடியரு மதி துய்யரு சை பண்டெரு பால் கட்டியரு காளி பாடியரு அக்குல கோரியே எட்டೆ பண்டெரு பாக்கி கோரில கோர பண்டெரு அக்குல கோரியே எட்டೆ பண்டெரு பாக்கி கோரில கோர பண்டெரு
class 4 for that confident and wonderful performance. ಫಸಲತ್ತು ಕಂಗೊಳಿಸುವ ಭೂತಾಯಿಯ ತುಂಬಿದ ಮಡಿಲಿಗೆ ಕಾರಣವೇನೆಂಬುದನ್ನು ಅವ್ವನ ಅಂಗಾಲಿನಲ್ಲಿ ಮೆತ್ತಿಹ ಧೂಳೆ ಹೇಳುತ್ತದೆ. ಅವ್ವ ದುಡಿದು ಬದುಕು ಕಟ್ಟಿಕೊಳ್ಳಲೆತ್ನಿಸಿದವಳಲ್ಲ, ಅವಳ ಬದುಕನ್ನೇ ಸವಿಸಿ ತನ್ನ ಕುಡಿಗಳ ಬದುಕು ಕಟ್ಟಿಕೊಟ್ಟವಳು. ಎಷ್ಟೊಂದು ಅದ್ಭುತವಾಗಿದೆ ಈ ಸಾಲುಗಳು. ಅಮ್ಮ ಎನ್ನುವುದು ಕೇವಲ ಪದವಲ್ಲ, ಅದು ಒಂದು ಶಕ್ತಿ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ ಎನ್ನುವುದನ್ನು ತೋರಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರು ಒಂದು ಕನ್ನಡ ನಾಟಕದ ಮೂಲಕ. ಶಿವಾಜಿ ಎಂದು ಹೇಳುವುದೇ ಬೇಡ, ಛತ್ರಪತಿ ಎಂದರೆ ಸಾಕು, ಒಮ್ಮೆ ರೋಮಾಂಚನವಾಗುತ್ತದೆ. ಮಾವಳಿ ಕೋರರ ದಂಡನ್ನು ಕಟ್ಟಿಕೊಂಡು ಸ್ವರಾಜ್ಯದ ಕನಸನ್ನು ಕಟ್ಟಿ ಅದನ್ನು ನನಸು ಮಾಡಿಕೊಂಡ ಮಹಾಸಾಹಸಿ ನಮ್ಮ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜರು. ಮೊಘಲರನ್ನು, ಆದಿಲ್ ಶಾಹಿ, ಕುತುಬ್ ಶಾಹಿಗಳನ್ನು, ಬ್ರಿಟಿಷರು, ಡಚ್ಚರು, ಫ್ರೆಂಚರು ಹೀಗೆ ಎಲ್ಲರನ್ನೂ ಏಕಕಾಲಕ್ಕೆ ಎದುರಿಸುತ್ತಾ ದೇಶದ ಒಳಗಿರುವ ಶತ್ರುಗಳನ್ನು ಮೆಟ್ಟಿ ನಿಂತು ಸ್ವರಾಜ್ಯವನ್ನು ಕಟ್ಟಿದ ಆ ಅಪ್ರತಿಮ ನಾಯಕ, ಸಾವಿರಾರು ಜನರನ್ನು ಏಕಕಾಲಕ್ಕೆ ಪ್ರೇರಿತಗೊಳಿಸಿದ ಮಹಾನಾಯಕ ಈತ. ಶಿವಾಜಿ ಮಹಾರಾಜರ ಬದುಕನ್ನು ಅರಿತುಕೊಳ್ಳುವುದು ಎಂದರೆ ನಮ್ಮೊಳಗೆ ಅಡಗಿರುವಂತಹ ನಾಯಕತ್ವವನ್ನು ಹೊರತರುವುದು ಎಂದು. ಜೀಜಾ, ಇನ್ನೆಷ್ಟು ಕಾಲ ಈ ಶಿವಬಾದಿಂದ ಖಾಲಿ ತೊಟ್ಟಿಲು ತೂಗಿಸುತ್ತೀಯ? ಅವನಿಗೆ 10 ವರ್ಷ ದಾಟಿದೆ. ಈ ತೊಟ್ಟಿಲು ಖಾಲಿ ಅಲ್ಲ, ಶಿವನೇರಿಯ ಸತ್ವದ ಸಂಕೇತ ಎಂದು ಅವನಿಗೆ ಅರಿವಾಗುವವರೆಗೆ ಅವನಿಂದ ಈ ತೊಟ್ಟಿಲು ತೂಗಿಸುತ್ತೇನೆ. ನಿನಗೆ ಭ್ರಮೆ. ನಿನ್ನಪ್ಪ ಕೂಡ ನನ್ನ ಹಾಗೆ ಇನ್ನೊಬ್ಬ ಸುಲ್ತಾನನ ಹಿಂದೆ ಬಿದ್ದವ. ಈಗ ಮೊಘಲರ ಬಾಲ ಹಿಡಿದಿದ್ದಾನೆ. ನಿನಗೆ ಮಾತ್ರ ಸ್ವಾಭಿಮಾನದ ಪಾಠ ನಿನ್ನ ರಕ್ತದಲ್ಲಿ ಹೊಸದಾಗಿ ಹುಟ್ಟಿದಂತಿದೆ.
ಅದನ್ನೇ ಈ ಶಿವಬಾಗು ಹಂಚುತ್ತಿದ್ದೀಯಾ ಅಷ್ಟೇ. ಈ ಕಾಡು ದುರ್ಗ ಇದರಲ್ಲಿ ಅವನೇನು ಕಲಿಯುತ್ತಾನೆ? ಈ ಮಾವಾಳಿಗಳ ಸಹವಾಸದಲ್ಲಿ ಅವನೇನು ಕಲಿಯುತ್ತಾನೆ? ಅವನ ಬದುಕು ಕತ್ತಲು. ಏಕೆ ಈ ಶಿವನೇರಿಯ ಋಣವನ್ನು ನೀವು ಉಂಡಿಲ್ಲವೇ? ಈ ಶಿವನೇರಿಯ ಮಣ್ಣಿನ ಮಾವಾಳಿಗಳ ಶ್ರಮದ ಕಾಣಿಕೆ ಇಲ್ಲದೆ ನೀವು ಈ ವೈಭವದ ಸ್ಥಿತಿಗೆ ಬಂದಿರಾ? ನೋಡು, ಬಿಜಾಪುರದ ಸುಲ್ತಾನರು ನನಗೆ ಬೆಂಗಳೂರಿನ ಆಡಳಿತದ ಆಹ್ವಾನವನ್ನು ನೀಡಿ ನನ್ನ ಸಾಮರ್ಥ್ಯವನ್ನು ಗೌರವಿಸಿದ್ದಾರೆ. ನಾನು ಮತ್ತೆ ಇಲ್ಲಿಗೆ ಹಿಂತಿರುಗುವುದಿಲ್ಲ. ನೀವಿಬ್ಬರು ನನ್ನೊಂದಿಗೆ ಬನ್ನಿ. ವೈಭವದ ಬದುಕು ಅಲ್ಲಿದೆ, ಇಲ್ಲೇನಿದೆ? ಸಾಕು, ನಾನೀಗಾಗಲೇ 100 ಬಾರಿ ಹೇಳಿದ್ದೇನೆ. ಆ ಆಕ್ರಮಣಕಾರಿ ಸುಲ್ತಾನನ ಗುಲಾಮತನದ ಹಂಗಿನ ಭಿಕ್ಷೆ ನಮಗೆ ಬೇಡ. ಆ ಮಣ್ಣಿನ ಸತ್ವವನ್ನು ಹೀರಿಕೊಂಡು ಬೆಳೆಯುವ ಪರಾವಲಂಬಿ ನಮ್ಮ ಶಿವಬಾ ಆಗಬಾರದು. ನಾನು ಈ ಮಣ್ಣಿನಲ್ಲೇನಿದೆ? ಈ ಸ್ವಾಭಿಮಾನ ಅಭಿಮಾನ ಬರೇ ಪೊಳ್ಳು ಭ್ರಮೆ ಅಷ್ಟೇ. ನಮಗೆ ಸ್ವಾಭಿಮಾನವೇ ಆದರ್ಶ. ನಮ್ಮ ಶಿವಬಾ ಸ್ವಾಭಿಮಾನಿಯಾಗಿ ಬದುಕಬೇಕು. ಈ ಮಣ್ಣಿನ ಕಣ ಕಣದಲ್ಲೂ ಅವನು ಭವಾನಿ ಮಾಯಿಯನ್ನು ಕಾಣಬೇಕು. ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವ, ಅದರ ರಕ್ಷಣೆಯ ನೆರಳಿನ ವಿಶಾಲ ಛತ್ರಿಯನ್ನು ಎತ್ತಿ ಹಿಡಿಯುವ ಛತ್ರಪತಿ ಆಗಬೇಕು. ಅವನು ಮಹಾರಾಜನಾಗಲು ಹುಟ್ಟಿದವ. ಪ್ರಜೆಗಳ ರಕ್ಷಣೆ ಅವನ ಗುರಿ. ಭಕ್ಷಕರ ಗುಲಾಮ ಅವನಿಂದ ಆಗುವುದಿಲ್ಲ. ಹಾಗಾದರೆ ನೀವಿಬ್ಬರು ನನ್ನೊಂದಿಗೆ ಬರುವುದಿಲ್ಲ ಅಲ್ಲವೇ? ಇಲ್ಲಿ ನಿಮಗೆ ಕಾಕ ದಾದಾಜಿ ಬಿಟ್ಟರೆ ಯಾರ ಬೆಂಬಲವೂ ಇಲ್ಲ. ಬೆಂಗಳೂರು ನಿಮಗೆ ಅಧಿಕಾರ ವೈಭವ, ಆದರೆ ಅದು ನಮಗೆ ಗುಲಾಮಿ ಹಂಗಿನ ಭಿಕ್ಷೆ. ನಾವು ಶಿವಬಾಗೆ ಅದರ ನೆರಳು ಬೀಳದಂತೆ ಬೆಳೆಸುವೆವು. ನೀವಿಬ್ಬರು ಹೆಣ್ಣು ಮಕ್ಕಳು, ಅಬಲೆಯರು. ನಿಮ್ಮ ಭ್ರಮೆಗೆ ನಿಮ್ಮ ಬದುಕಿನ ಜೊತೆಗೆ ಈ ಶಿವಬಾ ಬದುಕನ್ನು ಬಲಿ ಕೊಡುತ್ತಿದ್ದೀರಾ. ನಿಮ್ಮ ದೃಷ್ಟಿಯಲ್ಲಿ ನಾವು ಅಬಲೆಯರಿರಬಹುದು, ಆದರೆ ನಾವು ಸಬಲೆಯರು. ಹಾಗಾದರೆ ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನದು ನನಗೆ. ನೋಡೋಣ ಮುಂದೆ ಈ ಕೊಂಪೆಯ ರಾಜನಾಗಿ ನಿಮ್ಮ ಶಿವಬಾ ಅದೇನು ಸಾಧಿಸುತ್ತಾನೆಂದು. ನಮಗೆ ನಮ್ಮದೇ ಆದ ಹಾಗೆ ಇದೆ, ಅದನ್ನೇ ಪಾಲಿಸುತ್ತೇವೆ. ನಿಮಗಿದು ಕೊಂಪೆ ಆಗಿರಬಹುದು, ಆದರೆ ನಮಗೆ ಇದು ಭವಾನಿ ಮಾಯಿ ಹಾಗೂ ಶಿವಾಯಿ ಮಾಯಿ. ಈ ದುರ್ಗದ ಅಧಿದೇವತೆ ಶಿವಾಯಿ ಮಾಯಿಗೆ ನನ್ನ ಶಿವಬಾನ ಜೀವನವನ್ನು ಅರ್ಪಿಸಿದ್ದೇವೆ. ಅಧಿಕಾರ ವೈಭವದ ಹೆಸರಿನಲ್ಲಿ ನೀವು ಮತ್ತು ಅಪ್ಪ ಗುಲಾಮಗಿರಿಯನ್ನು ಅಪ್ಪಿದ್ದೀರಿ. ಆದರೆ ಸವಾಲು ತೊಂದರೆಗಳ ನಡುವೆಯೂ ನಾವಿಬ್ಬರು ಸ್ವಾತಂತ್ರ್ಯವನ್ನು ಅಪ್ಪಿದ್ದೇವೆ. ಶಿವನನ್ನು ಎಲ್ಲಿಗೆ ಕಳುಹಿಸಿದ್ದೀರಿ? ಚಿಂತೆ ಬೇಡ ಜೀಜ, ಮಾವಳಿಗಳ ಸ್ನೇಹ ಗಳಿಸಲು ಅವರೊಡನೆ ಒಡನಾಡಲು ಕಳುಹಿಸಿದ್ದೇನೆ. ಭವಾನಿ ಮಾಯಿ ಎಂದಿಗೂ ನಂಬಿದವರ ಕೈ ಬಿಡುವುದಿಲ್ಲ. ಜೀಜ, ಶಾಜಿ ಕರೆದಾಗ ನಿಮಗೆ ಹೋಗಬಹುದಿತ್ತಲ್ಲ, ವೈಭವದ ಬದುಕಿತ್ತು. ಆದರೆ ನೀವು ನಿಮ್ಮ ಅಪ್ಪನ ಬಳಿ ಉಳಿಯಲಿಲ್ಲ, ಪತಿಯ ಬಳಿ ಉಳಿಯಲಿಲ್ಲ. ಆದರೇನು ಕಾಕ, ಇಬ್ಬರದ್ದು ಗುಲಾಮಿ ವೈಭವ. ನಮ್ಮ ಶೋಭಾ ಹುಲಿಯಂತೆ ಸ್ವತಂತ್ರ, ಗುಲಾಮಿ ಅಲ್ಲ. ಹಂಗಿನರ ಮನೆಯ ವೈಭೋಗಕ್ಕಿಂತ ಸ್ವಾತಂತ್ರ್ಯದ ಕಂಚಿ ಮೇಲಲ್ಲವೇ ಕಾಕ? ಅದೇನೋ ನಿಜ, ನಾನು ಕೂಡ ಅದನ್ನೇ ನಂಬಿ ಬದುಕಿದವನು. ಆದರೆ ನೀವಿಬ್ಬರೇ ಈ ದುರ್ಗಮ ಕಾಡಿನಲ್ಲಿ ಅವನನ್ನು ಹೇಗೆ ಬೆಳೆಸುವಿರಿ ಜೀಜ? ಅವನ ಶಿಕ್ಷಣದ ಗತಿಯೇನು? ಕರ್ನಾಟಕ ದೇಶದ ರಾಜ್ಯಪಾಲರ ಮಗ ಅವನು. ಅವನಿಗೆ ಸೂಕ್ತ ಶಿಕ್ಷಣ ದೊರೆಯಬೇಡವೇ? ನೀವಿಬ್ಬರು ಅವನ ಹೊಟ್ಟೆ ಪೋಷಣೆ ಮಾಡಬಲ್ಲಿರಷ್ಟೇ, ಆದರೆ ಅವನ ನಾಳೆಗೆ ಅಷ್ಟೇ ಸಾಕೇನು? ಆದರೆ ಕಾಕ, ಈ ನೆಲದ ಕಡ ಕಡವು ಒಂದು ಸತ್ಯವನ್ನು ಸಾರುತ್ತಲೇ ಇದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಈ ಮಣ್ಣು ಭವಾನಿ ಮಾಯಿಯ ಅಂಶ. ಇದರ ಆಸರೆಯಲ್ಲಿ ಎಲ್ಲ ಜೀವಿಗಳು ಅದರ ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಲ್ಲ ಕಾಕ? ಆದರೆ ನೀವಿಬ್ಬರೇ ಈ ಕಾಡಿನಲ್ಲಿ ಅವನನ್ನು ಹೇಗೆ ಬೆಳೆಸುವಿರಿ? ಸರಿಯಾದ ಸಮಯಕ್ಕೆ ಭವಾನಿ ಮಾಯಿ ನಿನ್ನನ್ನು ಕಳುಹಿಸಿದ್ದಾರೆ ಶಿವಬಾ. ಶಿವಬಾ, ಶಿವಬಾ. ಮಾಯಿ, ಏನು ಮಾಯಿ? ನಿನ್ನ ಕಾಕ ಕೇಳಿದರು ಶಿವಬಾಗೆ ಯಾವ ರೀತಿಯ ಶಿಕ್ಷಣ ನೀಡುವೆ ಎಂದು. ಅದಕ್ಕೆ ಉತ್ತರ ನೀಡುವ ಸರಿಯಾದ ಸಮಯಕ್ಕೆ ನೀನು ಬಂದೆ. ಅವಕಾಶವನ್ನು ಬಳಸಿಕೊಳ್ಳುವ ಚತುರತೆ ಹುಟ್ಟಿನಿಂದಲೇ ಬಂದಿದೆ ಜೀಜ ನಿನಗೆ. ಎಲ್ಲವೂ ನಿನ್ನ ಅಪ್ಪನ ಶಿಕ್ಷಣ.
ಉಣಿಸನ್ನು ನೀಡುತ್ತೇನೆ. ಪ್ರತಿ ದಿನವೂ ನಿನಗೆ 4 ರೀತಿಯ ಉಣಿಸನ್ನು ನೀಡುತ್ತೇವೆ. 4 ರೀತಿಯ ಉಣಿಸೆ? ಏನದು? ಒಂದು ಉಣಿಸು ನಿನ್ನ ಹೊಟ್ಟೆಯ ತೃಪ್ತಿಗೆ, ಎರಡನೆಯ ಉಣಿಸು ನಿನ್ನ ಭಾವನೆಗಳ ತೃಪ್ತಿಗೆ, ಮೂರನೇದು? ನಿನ್ನ ಹೃದಯದ ತೃಪ್ತಿಗೆ, ಮೂರನೇ ಉಣಿಸು ನಿನ್ನ ಮೆದುಳಿನ ಹಾಗೂ ಅದರಲ್ಲಿನ ಬುದ್ಧಿಯ ತೃಪ್ತಿಗೆ, ನಾಲ್ಕನೇದು? ನಿನ್ನ ದೈಹಿಕ ಸಾಮರ್ಥ್ಯಕ್ಕೆ. ತಿಳಿಯಿತು ಜೀಜಾ. ಎಲ್ಲ ಜೀವರಾಶಿ ಆತ್ಮಕ್ಕೆ ಈ 4ರ ತುಷ್ಟಿ ಮತ್ತು ತೃಪ್ತಿ ಮುಖ್ಯ. ಇದು ನಿಸರ್ಗ ಧರ್ಮ, ಮಾಯಿ ಭವಾನಿಯ ನೇಮ. ಕಾಕ, ಈ 4 ಉಣಿಸುಗಳಿಂದ ಶೋಭಾನ ಹೊಟ್ಟೆಗೆ ಮತ್ತು ಹೃದಯಕ್ಕೆ ತೃಪ್ತಿಯಾಗುವಷ್ಟು ಉಣಿಸನ್ನೇನೋ ನೀಡಬಲ್ಲೆವು. ಆದರೆ ಆತನ ಮೆದುಳಿನ ಹಾಗೂ ದೈಹಿಕ ಸಾಮರ್ಥ್ಯಕ್ಕೆ ನೀವೇ ಉಣಿಸನ್ನು ನೀಡಬೇಕು. ಮತ್ತು ಆ ಉಣಿಸನ್ನುಂಡು ನನ್ನ ಶಿವಬ ಎತ್ತರಕ್ಕೆ ಬೆಳೆಯಬೇಕು. ನಿಸರ್ಗ ಧರ್ಮದ ರಕ್ಷಕನಾಗಿ ಅದರ ಭಕ್ಷಕರ ವಿರುದ್ಧ ತಡೆಯಾಗಬೇಕು. ನಿಸರ್ಗ ಧರ್ಮದ ಛತ್ರವನ್ನು ಎತ್ತಿ ಹಿಡಿಯುವ ಛತ್ರಪತಿ ಆಗಬೇಕು. ಶಿವಬಾ, ಕಾಕ, ಇಂತಹ ತಾಯಂದಿರು ಸಿಕ್ಕಿದ್ದು ನಿನ್ನ ಸೌಭಾಗ್ಯ. ಎಲ್ಲ ಮಾತೆಯರಿಗೂ ಇವರಿಬ್ಬರೊಂದು ಆದರ್ಶ. ಹಾಗೆಯೇ ಆಗಲಿ. ಇದೆಲ್ಲ ನನ್ನಿಂದ ಸಾಧ್ಯ ಎಂಬ ನಂಬಿಕೆ ನಿಮಗಿದೆ ಅಲ್ಲ ಮಾಯಿ? ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೋ ಶಿವ, ನಿನ್ನನ್ನು ನೀನು ನಂಬು, ಆಗ ಮಾತ್ರ ನೀನು ಶ್ರೇಷ್ಠತೆಯನ್ನು ಸಾಧಿಸಬಲ್ಲ. ಭವಾನಿ ಮಾಯಿ ಎಂದಿಗೂ ನಿನ್ನೊಂದಿಗೆ ನಗು ನಗುತ್ತಾ ಇರುತ್ತಾಳೆ. ಮಾವಾಳಿಗಳು ನಾವು ಎಂದು ಹೆಮ್ಮೆ ನಿತ್ಯವು ನಮಗೆಂದು. ಮಾವಾಳಿಗಳು ನಾವು ಎಂದು ಹೆಮ್ಮೆ ನಿತ್ಯವು ನಮಗೆಂದು. ಈ ಮಣ್ಣು ಈ ಬೆಟ್ಟ ಈ ಹಸಿರೇ ನಮ್ಮ ಉಸಿರು, ಈ ಮಣ್ಣು ಈ ಬೆಟ್ಟ ಈ ಹಸಿರೇ ನಮ್ಮ ಉಸಿರು. ನಮ್ಮ ನೆಲದ ಆಕ್ರಮಣವ ಸಹಿಸೆವು, ನಮ್ಮ ನೆಲದ ಆಕ್ರಮಣವ ಸಹಿಸೆವು. ಹುಲಿಯೂ ಗರ್ಜನೆ ಕಲಿಸಿದೆ, ನರಿಯೂ ತಂತ್ರವ ತಿಳಿಸಿದೆ. ಗರುಡ ತನ್ನ ಗುರಿಯ ಹಿಡಿವ ನಿಜ ಮಂತ್ರವ ಸಾರಿದೆ, ಗರುಡ ತನ್ನ ಗುರಿಯ ಹಿಡಿವ ನಿಜ ಮಂತ್ರವ ಸಾರಿದೆ. ನಮ್ಮ ಮಣ್ಣೆ ನಮ್ಮ ಶಕ್ತಿ ಸತ್ಯ ನಿತ್ಯ ಸಾರಿದೆ, ನಮ್ಮ ಮಣ್ಣೆ ನಮ್ಮ ಶಕ್ತಿ ಸತ್ಯ ನಿತ್ಯ ಸಾರಿದೆ. ಬನ್ನಿರೋ, ಯಾಕೆ ಎಂದು ಸಗವಿರಿ? ನಾನು ನಿಮ್ಮ ಸ್ನೇಹಿತನಲ್ಲವೇ? ದೊರೆಗಳೇ, ನೀವು ದೊಡ್ಡ ಮನೆಯವರು, ನಮ್ಮನ್ನು ಕಾಯುವವರು. ನೀವು ನಮ್ಮಂತ ಕಾಡು ಮನುಷ್ಯರೊಂದಿಗೆ ಬೆರೆಯುವುದೆಂದರೇನು? ಗೆಳೆತನವನ್ನು ಬೆಳೆಸಿಕೊಳ್ಳುವುದೆಂದರೆ ನಿಮ್ಮೊಂದಿಗೆ ನಿಲ್ಲುವುದಿರಲಿ. ನಾವೆಲ್ಲರೂ ಈ ಶಿವನೇರಿ ಮಣ್ಣಿನ ಮಕ್ಕಳು. ಈ ಮಣ್ಣು ನಮ್ಮನ್ನು ಸಮಾನವಾಗಿ ಕಾಣುತ್ತದೆ. ನಾನು ನಿಮ್ಮ ಸ್ನೇಹಿತ ಶಿವಬ. ನೀವು ಗೆಳೆಯರು ನಿಜ, ಆದರೆ ನಮ್ಮನ್ನು ಮುನ್ನಡೆಸುವ ನಾಯಕರು ನೀವು. ನೀವು ನಮಗೆ ದೊರೆಗಳೇ. ಆಗಲಿ, ಈ ಭವಾನಿ ತಾಯಿಯ ಹೆಸರಿನಲ್ಲಿ ನಾವೊಂದು ಗುಂಪಾಗೋಣ. ಆದರೆ ಈ ದುರ್ಗದ ಮಾಯಿ ಶಿವಾಯಿ, ನನ್ನ ಮಾಯಿ ಹೇಳಿದ್ದಾಳೆ, ಭವಾನಿ ಮಾಯಿ ಮತ್ತು ಶಿವಾಯಿ ಮಾಯಿ ಇಬ್ಬರು ಒಂದೇ. ಎಲ್ಲವೂ ಪ್ರಕೃತಿಯೇ. ಯಾವ ಜೀವವು ಆಕ್ರಮಣವನ್ನು ವಿರೋಧಿಸುತ್ತದೆ. ಆದರೆ ಏನು ಆದರೆ ಶಿವಬಾದೊರೆಗಳೇ? ಪ್ರಾಣಿಗಳ ಆಕ್ರಮಣವನ್ನು ತಿಳಿದಿರುವ ಮನುಷ್ಯನ ಆಕ್ರಮಣವನ್ನು ಏಕೆ ಸಹಿಸುತ್ತಾನೆ?
ಅದರ ವಿರುದ್ಧ ಹೋರಾಡದೆ ಏಕೆ ಹಿಂಬಾಗುತ್ತಾನೆ? ಇಲ್ಲಿ ನಾವು ಯಾರ ಗುಲಾಮರು ಅಲ್ಲ, ಇಲ್ಲಿ ನಾವು ಸ್ವತಂತ್ರರು. ಹೌದು ಹೌದು. ಮಾವಾಳಿಗಳು ನಾವು ಎಂದು ಹೆಮ್ಮೆ ನಿತ್ಯವು ನಮಗೆಂದು. ಮಾವಾಳಿಗಳು ನಾವು. ಭವಾನಿ ಮಾಯ ಮುಂದೆ ಕುಳಿತು ನಮ್ಮನ್ನೇಕೆ ನೋಡುತ್ತಿದ್ದೀಯ ಶಿವಬಾ? ಮಾಯಿ, ನನಗೆ ನೀವೇ ಮಾಯಿ. ನನ್ನ ದೇಹ ಮನಸ್ಸು ಎಲ್ಲವೂ ನೀವೇ, ರಕ್ಷಕಿ ಮತ್ತು ಪೋಷಕಿ. ನಮ್ಮಲ್ಲಿ ಭವಾನಿ ಮಾಯನ್ನು ಕಾಣುತ್ತಿರುವ ನಿನಗೆ ಈ ಗಿಡ ಮರ ಗಾಳಿ ಬೆಳಕಿನಲ್ಲಿ ಏಕೆ ಕಾಣುತ್ತಿಲ್ಲ ಶಿವಬಾ? ಅದು ನಿಸರ್ಗವೇ ಎಲ್ಲ ಜೀವರಾಶಿಗಳ ತಾಯಿ. ಪೋಷಣೆ ರಕ್ಷಣೆ ಅದರ ಧರ್ಮ. ಹಾಗಿದ್ದಾಗ ಮಾತ್ರವೇ ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಂ ಸಜ್ಜನಾ ಸಂತು ನಿರ್ಭಯ. ಅಂದರೆ ಅಂದರೆ ನಿಸರ್ಗವನ್ನು ಮನುಷ್ಯನು ಆಕ್ರಮಣ ಮಾಡದೆ ಪೋಷಿಸಿದರೆ ಅದು ನಮ್ಮನ್ನೂ ಪೋಷಿಸುತ್ತದೆ. ಸಂತರು ಈ ರೀತಿಯಾಗಿ ಆಶೀರ್ವಚನ ನೀಡುತ್ತಾರೆ. ಕಾಲ ಕಾಲಕ್ಕೆ ಮಳೆ ಸುರಿದು ಬರಲಿ, ಈ ಭೂಮಿ ತಾಯಿ ಸಸ್ಯಗಳಿಂದ ಕಂಗೊಳಿಸಲಿ, ಈ ದೇಶವು ಸುಭಿಕ್ಷವಾಗಿರಲಿ, ಒಳ್ಳೆಯ ಜನರು ಭಯವಿಲ್ಲದೆ ಜೀವನ ನಡೆಸುವಂತಾಗಲಿ. ಮಾಯಿ, ಯಾವತ್ತೂ ಈ ರೀತಿ ಮಾತನಾಡದ ನೀವು ಇವತ್ತೇಗೆ ಇದೆಲ್ಲ ಮಾತಾಡುತ್ತೀರಿ? ಶೋಭಾ, ನೀನೀಗ 15 ವರ್ಷದವ. ನಿನ್ನ ಬದುಕಿನ ದಾರಿ ಹಾಗೂ ಗುರಿಯನ್ನು ನಿರ್ಧರಿಸುವ ಕಾಲ. ನಿನ್ನ ಮುಂದೆ 2 ಹಾದಿ ಇದೆ. ಒಂದು ನಿಸರ್ಗದ ಪೋಷಣೆ, ಸನಾತನ ಸಂಸ್ಕೃತಿಯ ರಕ್ಷಣೆಯ ಧರ್ಮದ ಪರ ನಿಲ್ಲುವುದು. ಇನ್ನೊಂದು ನಿಸರ್ಗ ಧರ್ಮವನ್ನೇ ಸನಾತನ ಸಂಸ್ಕೃತಿಯನ್ನೇ ತಿರಸ್ಕರಿಸಿ ಎಲ್ಲವನ್ನು ಅತಿಕ್ರಮಿಸಿ ನಿನ್ನ ದುರಹಂಕಾರದ ಪೋಷಣೆ ಮಾಡುವುದು. ಮಾಯಿ, ನಿಮ್ಮ ಮನಸ್ಸಿನಲ್ಲಿ ಏನೇನು ಹೇಳಬೇಕೆಂದಿದೆಯೋ ಎಲ್ಲವನ್ನೂ ಹೇಳಿಬಿಡಿ. ರಕ್ಷಣೆ ಪೋಷಣೆ ಸಮನ್ವಯವೇ ಗುರಿಯಾಗಿರುವ ನಿಸರ್ಗ ಹಾಗೂ ಸನಾತನ ಸಂಸ್ಕೃತಿಯ ರಕ್ಷಕನಾಗುತ್ತೀಯಾ, ಅಥವಾ ಅದನ್ನೇ ಭಕ್ಷಿಸಿ ಗುಲಾಮಿತನವನ್ನು ಸೃಷ್ಟಿಸುವ ಪೋಷಿಸುವ ರಾಕ್ಷಸನಾಗುತ್ತೀಯಾ? ನೀನು ಗುಲಾಮತನವನ್ನೆಂದು ಪೋಷಿಸಬೇಡ ಶಿವಬಾ. ಸನಾತನ ಸಂಸ್ಕೃತಿಯ ವಿರುದ್ಧದ ಎಲ್ಲ ದುರಾಕ್ರಮಿಗಳ ವಿರುದ್ಧ ನಿಲ್ಲುವ ಯೋಧನಾಗು. ನಿಸರ್ಗ ಧರ್ಮದ ರಕ್ಷಣೆಗಾಗಿ ನಿಲ್ಲುವ ಶಕ್ತಿಯಾಗು ಶಿವಬಾ, ಶಕ್ತಿಯಾಗು. ಮಾಯಿ, ನಿಮ್ಮ ಆಸೆಯೇ ನನಗಿನ್ನು ನನ್ನ ಬದುಕಿನ ಗುರಿ. ನಿಸರ್ಗ ಧರ್ಮವನ್ನು ವಿರೋಧಿಸುವವರಿಗೆ ನಾನು ಪ್ರತಿ ಆಕ್ರಮಣವಾಗಿ ನಿಲ್ಲುತ್ತೇನೆ. ಹಾಗೇ ಆಗಲಿ. ಮಾವಾಳಿಗಳು ನಾವು, ಮಾವಾಳಿಗಳು ನಾವು ಎಂದು ಹೆಮ್ಮೆ ನಿತ್ಯವು ನಮಗೆಂದು. ಮಾವಾಳಿಗಳು ನಾವು ಎಂದು ಹೆಮ್ಮೆ ನಿತ್ಯವು ನಮಗೆಂದು. ಶಿವಬಾ ದೊರೆ, ನಿಮ್ಮ ಸಹವಾಸದಲ್ಲಿ ನಾವು ನಮ್ಮ ಆಲೋಚನೆಗಳು ಮತ್ತು ಗುರಿ ಸ್ಪಷ್ಟವಾಗಿ ಬದಲಾಗಿದೆ. ನಿಮ್ಮ ಮಾಯಿಯ ಶಿಕ್ಷಣವನ್ನು ನಮಗೂ ಹಂಚಿದ್ದೀರಿ. ನಿಮ್ಮ ಮಾಯಿ ನಮಗೂ ಮಾಯಿಯೇ. ನಿಮ್ಮ ಕಾಕ ನಮಗೂ ಕಾಕ ಗುರುಗಳೇ. ನಮ್ಮೆಲ್ಲರ ಮಾಯಿ ಭವಾನಿ ಮಾಯಿ. ನಾನಿವತ್ತು ನಿಮಗೆ ಲವಕುಶರ ಕಥೆಯನ್ನು ಹೇಳುತ್ತೇನೆ. ಲವಕುಶರ ಕಥೆ? ಅದು ಯಾರದು? ಹೇಳಿ ಹೇಳಿ. ಅವತ್ತು ನಾನು ನಿಮಗೆ ಸೀತೆಯನ್ನು ಕದ್ದ ರಾವಣನ ಕತೆ ಮತ್ತು ರಾಮನು ಸೀತೆಯನ್ನು ಮರಳಿ ಪಡೆದ ಕಥೆಯನ್ನು ಹೇಳಿದ್ದೇನಲ್ಲವೇ? ಆಗ ರಾಮನ ಜೊತೆಗೆ ನಿಂತಿದ್ದು ಕಾಡಿನಲ್ಲಿ ವಾಸ ಮಾಡುವವರೇ. ಮತ್ತೆ ಅದ ಮುಂದೆ ರಾಜ ರಾಮನು ರಾಜ್ಯವನ್ನು ವಿಸ್ತರಣೆಗಾಗಿ ಅಶ್ವಮೇಧ ಯಾಗ ಮಾಡಿದಾಗ ಅಶ್ವಮೇಧದ ಯಾಗದ ಕುದುರೆಯ ಹಿಂದೆ ಹೊರಟಿತು. ಅಶ್ವಮೇಧದ ಯಾಗದ ಕುದುರೆಯ ಹಿಂದೆ ಹೊರಟಿತು. ರಾಮನ ಸೇನೆಯು ಹಿಂದೆ ಹೊರಟಿತು.
ಕುದುರೆಯ ಹಿಂದೆ ಶತ್ರುಘ್ನ ನಾಯಕ ಹೊರಟಿತು ಸೇನೆಯ ಮೆರವಣಿಗೆ. ಕುದುರೆಯ ಹಿಂದೆ ಶತ್ರುಘ್ನ ನಾಯಕ ಹೊರಟಿತು ಸೇನೆಯ ಮೆರವಣಿಗೆ. ಕುದುರೆಯ ಹಣೆಯಲ್ಲಿ ಬರೆದ ಪಟ್ಟಿಯು ಸಾರಿದೆ ಎಚ್ಚರ ಎಲ್ಲರಿಗೆ. ಕುದುರೆಯ ಹಣೆಯಲ್ಲಿ ಬರೆದ ಪಟ್ಟಿಯು ಸಾರಿದೆ ಎಚ್ಚರ ಎಲ್ಲರಿಗೆ. ರಾಮನ ಕುದುರೆಯ ಕಟ್ಟುವ ಧೈರ್ಯ ಯಾರಿಗಿದೆ? ರಾಮನ ಕುದುರೆಯ ಕಟ್ಟುವ ಧೈರ್ಯ ಯಾರಿಗಿದೆ? ಲವಕುಶರಿದ್ದ ಕಾಡಿನ ಕಡೆಗೆ ಕುದುರೆಯು ಬಂದಿದೆ. ಲವಕುಶರಿದ್ದ ಕಾಡಿನ ಕಡೆಗೆ ಕುದುರೆಯು ಬಂದಿದೆ. ಪಟ್ಟಿಯ ಓದಿದ ಲವಕುಶರಿಬ್ಬರು ಅದನ್ನು ತಡೆದರು. ಕಟ್ಟಿ ಕುದುರೆಯನು ಕಟ್ಟಿದರು ಕುದುರೆಯನು. ರಾಮನ ಮೂವರು ಸೋದರರನ್ನು ಸೋಲಿಸಿ ನಿಂತರು. ರಾಮನ ಮೂವರು ಸೋದರರನ್ನು ಸೋಲಿಸಿ ನಿಂತರು. ಲವಕುಶರು ಸೋಲಿಸಿ ನಿಂತರು. ರಾಮನೆ ಬಂದ ರಾಮನೆ ಬಂದ ರಾಮನೆ ಬಂದರು ಸೋಲಲೇಬೇಕಾಯ್ತು. ರಾಮನೆ ಬಂದರು ಸೋಲಲೇಬೇಕಾಯ್ತು. ನಿಸರ್ಗ ನಿಯಮಕ್ಕೆ ಜಯವದುವೆ. ನಿಸರ್ಗ ನಿಯಮಕ್ಕೆ ಜಯವದುವೆ. ಜಯವದುವೆ. ಗೆಳೆಯರೇ, ಇದರಿಂದ ನೀವೇನು ಕಲಿತೀರಿ? ಲವಕುಶರು ನಮ್ಮ ತರವೇ ಕಾಡಿನಲ್ಲಿ ಹುಟ್ಟಿ ಬೆಳೆದವರು. ನಮ್ಮ ವಯಸ್ಸಿನವರೇ. ಹೆದರದೆ ಆಕ್ರಮಣ ಮುಂದೆ ಹೋರಾಡಿದವರು. ಇಬ್ಬರೆಂದು ಯೋಚಿಸದೆ ಎದುರಿಸಿ ನಿಂತರು. ಅವರಿಬ್ಬರೇ ಬಾಲಕರು. ರಾಜಾರಾಮನ ಸೈನ್ಯವನ್ನು ಎದುರಿಸಿ ಗೆಲ್ಲಬೇಕಾದರೆ ನಾವು ಹಲವಾರಿದ್ದೇವೆ. ಯುದ್ಧ ವಿದ್ಯೆಯನ್ನು ಕಲಿತವರಿದ್ದೇವೆ. ನಾವು ಸ್ವತಂತ್ರರು. ನಿಜ. ನಾವು ಕಳೆದ ಎಲ್ಲ ನೆಲೆಗಳನ್ನು ಮರಳಿ ಪಡೆಯುತ್ತೇವೆ. ನಿಸರ್ಗ ಧರ್ಮ ಹಾಗೂ ಸನಾತನ ಧರ್ಮಕ್ಕಾಗಿ ನಮ್ಮ ಬೆವರಿಳಿಸಲು ಸಿದ್ಧರಿದ್ದೇವೆ. ಈ ಶಿವನೇರಿಯ ಮಣ್ಣಿಗಾಗಿ ನಮ್ಮ ಪ್ರಾಣ ಕೊಡಲು ಸಿದ್ಧರಿದ್ದೇವೆ. ಜೈ ಭವಾನಿ. ಧನ್ಯವಾದಗಳು. ಧನ್ಯವಾದ. ಅಮ್ಮ ಎಂದರೆ ಅದೊಂದು ಶಕ್ತಿ, ದೈವ ಸ್ವರೂಪ ಶಕ್ತಿ. ಸಕಲ ಜೀವಕೋಟಿಗೂ ಅಮ್ಮನೇ ಶಕ್ತಿ ಹಾಗೂ ವಿಶೇಷವಾದಂತಹ ಒಂದು ಎಲ್ಲದಕ್ಕೂ ಮಿಗಿಲಾದಂತಹ ತಾಯಿಯವಳು. ಇದನ್ನು ಜಗತ್ತಿಗೆ ಸಾದರಪಡಿಸಿದಂತಹ ಸ್ತ್ರೀ ಶಿವಾಜಿ ಮಹಾರಾಜನ ಅಮ್ಮ ಜೀಜಾಬಾಯಿ ಎಂಬ ಅದ್ಭುತ ಶಕ್ತಿ. ಛತ್ರಪತಿ ಬಿರುದಾಂಕಿತ ಶಿವಾಜಿಯಂತಹ ಮಹಾಪುರುಷನನ್ನು ರೂಪುಗೊಳಿಸಲು ಎಳವೆಯಿಂದಲೇ ಪುಟ್ಟ ಬಾಲಕ ಶಿವಾಜಿಯೊಳಗೆ ಧೈರ್ಯ, ಶೌರ್ಯ, ಧರ್ಮ, ಸಂಸ್ಕಾರ, ನ್ಯಾಯ, ನೀತಿಯ ಸುಸಂಸ್ಕೃತ ಮೌಲ್ಯಗಳನ್ನು ಭಾರತೀಯ ಮಹಾಕಾವ್ಯಗಳ ಕಥೆಗಳ ಮೂಲಕ ಹೃದಯಗೊಳಿಸುತ್ತಾ ಹಿಂದವಿ ಸ್ವರಾಜ್ಯವನ್ನು ಕಟ್ಟಲು ಸ್ಫೂರ್ತಿಯಾಗಿ ಅವನ ಶಕ್ತಿಯಾಗಿ ನಿಂತ ಮಾತೆ ವಿಶ್ವಾದರ್ಶೆ ಜೀಜಾಬಾಯಿ ಶಿವಾಜಿಯ ಹೆಮ್ಮೆಯ ಬೆಳಕು. ಇಲ್ಲಿ ಸೇರಿದ ಪ್ರತಿಯೊಬ್ಬ ಮಾತೆಯೊಳಗೂ ಒಬ್ಬ ಜೀಜಾಬಾಯಿ ಇದ್ದಾಳೆ. ತನ್ನ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ, ಸದ್ಗುಣ ಸಂಪನ್ನತೆಗೆ ಸ್ಫೂರ್ತಿಯ ನೀರೆರೆದು ಪೋಷಿಸಿ ಬೆಳೆಸುವ ಜ್ಯೋತಿಸ್ವರೂಪಿಣಿ ತಾಯಂದಿರೇ, ಪೋಷಕರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವವನ್ನು ಇದೀಗ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ, ವಾಕ್, ಸ್ಮೃತಿ, ಮೇಧಾ, ಧೃತಿ, ಕ್ಷಮ ಹಾಗೂ ಕೀರ್ತಿಗಳೆಂಬ ಸಪ್ತಶಕ್ತಿಗಳನ್ನು ಮೈಗೂಡಿಸಿಕೊಳ್ಳಬಲ್ಲ ಸಂಗಮ ಶಕ್ತಿಯೇ ನೀವಾದಾಗ ಒಂದು ಆರೋಗ್ಯಕರ ಆದರ್ಶ ಸಮಾಜ ನಮ್ಮದಾಗಬಹುದಲ್ಲವೇ? ಬನ್ನಿ, ಸದೃಢ ಭಾರತ ನಿರ್ಮಾಣಕ್ಕೆ ಪ್ರವಾಹದ ಉಪಾಧಿಯಲ್ಲಿ ಜೊತೆಯಾಗೋಣ. ಅಗಾಧ ಶಕ್ತಿಯ ಸುಸಂಸ್ಕೃತ ದೇಶ ನಿರ್ಮಾಣದ ಗುರಿಯನ್ನು ತಲುಪೋಣ. ಧನ್ಯವಾದಗಳು.
we acknowledge the presence of Sri Venkatramana Mankude, the joint CEO of Vivekananda Vidyavardhaka Sangha, and also we acknowledge the presence of Sri Govinda Sharma, the main in charge of hostel. ಇಲ್ಲಿಯವರೆಗೂ ಅದ್ಭುತವಾದ ಕನ್ನಡ ನಾಟಕವನ್ನು ಆನಂದಿಸಿದ್ದೇವೆ. ಇವರಿಗೆ ಚಪ್ಪಾಳೆ ನೀಡೋಣವೇ? Get ready to groove to the beats of Navratri. Our next performers from class 6 are all set to dazzle you with their energetic Dandiya dance. Ladies and gentlemen, get ready to experience the vibrant spirit of Gujarat, presenting the energetic and colorful Dandiya dance by our grade 6 students, who will perform now with graceful steps and rhythm. Let us welcome our dancers as they bring alive the joy, culture and festive charm of Gujarat. सोनू नमस्कार, आप सोनू हमारे वार्षिक उत्सव समारोह में हार्दिक स्वागत છે. આજે આપણે બધા માની અમારા વિદ્યાર્થીઓની પ્રતિભા, મહેનત અને સફળતાનો ઉત્સવ માનવી રહી છે. આજે અમારા ગ્રેડ 6ના વિદ્યાર્થીઓ એક રોમાંચક પરફોર્મન્સ લાઈ આવશ્યક છે. ભારત ગરવાની એક પરંપરા છે. Please put your hands together for the Dandiya performance. उड़ी उड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए. कहने को तो खेल है तेरा मेरा साझा, पर मेरा दिल है पतंग और तेरी नजर मांझा. मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए. पता इसका तेरे प्रेम का एक तारा मन में यूं पल पल बाजेगा. मुझे कब थी खबर इसकी, मेरे मन के सिंहासन पर तू सदा को यूं विराजेगा. कोई भी कठिनाई हो या कोई हो मजबूरी, तेरी मेरी एक भी पल हो नहीं दूरी. माझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए. ये जो पतंग है तेरे ही संग है, तेरी ही ओर देख मुड़ी मुड़ी जाए. दो दिल उड़े, ऊंचे
राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी को पी से मिले, मन में तो राधा के ही प्रेम के हैं फूल खिले। किस लिए राधा जले, किस लिए राधा जले, बिना सोचे समझे, किस लिए राधा जले, किस लिए राधा जले।
What an incredible performance. ಸಾವಿರ ಮಂದಿ ಸ್ನೇಹಿತರನ್ನು ಸಂಪಾದಿಸುವುದೇ ದೊಡ್ಡ ಸಾಧನೆಯಲ್ಲ. ಸಂಪಾದಿಸಿದ ಒಂದು ಸ್ನೇಹ ಸಾವಿರ ಕಾಲ ಇರುವಂತೆ ಮಾಡುವುದೇ ನಿಜವಾದ ಸಾಧನೆ. ಸ್ನೇಹ ಅಂದರೆ ಭುಜದ ಮೇಲೆ ಕೈ ಹಾಕಿಕೊಂಡು ನಡೆಯುವುದು ಮಾತ್ರ ಅಲ್ಲ. ನಿನಗೆ ಎಷ್ಟೇ ಕಷ್ಟ ಬಂದರೂ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಭುಜ ತಟ್ಟಿ ಹೇಳುವುದೇ ಸ್ನೇಹ. ಒಂದು ಮೇಣದ ಬತ್ತಿ ಇಡೀ ಕೋಣೆಯನ್ನು ಬೆಳಗಿಸುತ್ತದೆ. ನಿಜವಾದ ಸ್ನೇಹಿತರು ಇಡೀ ಜೀವಿತಾವಧಿಯನ್ನು ಬೆಳಗಿಸುತ್ತಾರೆ. ಇದೀಗ ನಮ್ಮ ಸ್ನೇಹಿತರು ಒಂದು ಸಂಸ್ಕೃತ ನಾಟಕದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಲಿದ್ದಾರೆ. ಆನ್ ಮಾಡಿ. ಹಲೋ 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 ಹಲೋ. Hello, hello, yeah. ಹಲೋ 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 ಹಲೋ. ಮಾನವ ಒಬ್ಬ ಸಂಘಜೀವಿ. ಆತನಿಗೆ ಒಂಟಿಯಾಗಿ ಪರಾವಲಂಬನೆ ಇಲ್ಲದೆ ಇರುವುದು ಅಸಾಧ್ಯ. ಇಂತಹ ಸನ್ನಿವೇಶದಲ್ಲಿ ಆತನಿಗೆ ಹೆತ್ತವರು, ಮಕ್ಕಳು, ಬಂಧುಗಳು ಮತ್ತು ಅನೇಕರ ಸಹಕಾರ ಸಿಗುತ್ತದೆ. ಆದರೆ ಇವೆಲ್ಲರ ಮಧ್ಯದಲ್ಲಿ ಆ ಒಬ್ಬ ಉತ್ತಮ ಆತ್ಮೀಯ ಗೆಳೆಯನಲ್ಲಿರುವ ಸಲಿಗೆ ಇನ್ಯಾರಲ್ಲೂ ಇರುವುದಿಲ್ಲ. ಅವನಲ್ಲಿ ಭಾವನೆಗಳನ್ನು ಹಂಚಿಕೊಂಡರೆ ನಮ್ಮ ಮನಸ್ಸು ನೆಮ್ಮದಿ ಅನ್ನಿಸುತ್ತದೆ. ಭಾವವನ್ನು ಮೆಚ್ಚಿರುವ ನಮ್ಮ ಮನಸ್ಸು ಪ್ರತಿಯೊಂದರಲ್ಲೂ ಆದರ್ಶ ಯಾರು ಎಂಬುದನ್ನು ಹುಡುಕುತ್ತದೆ. ಹೀಗೆ ಹುಡುಕಿದಾಗ ಗೆಳೆತನದಲ್ಲಿ ಆದರ್ಶ ಗೆಳೆಯರಾಗಿ ಸಿಗುವ ಐತಿಹಾಸಿಕ ಪಾತ್ರಗಳೆಂದರೆ ಕೃಷ್ಣ ಸುಧಾಮರು. ಹೌದು ಮಿತ್ರರೇ, ಇವರೇ ನಮಗೆ ಆದರ್ಶ ಸ್ನೇಹಿತರು. ಸ್ನೇಹಿತರ ಇರುವಿಕೆಯಿಂದ ಎಷ್ಟು ಸವಾಲುಗಳು ಬಂದರೂ ಅವುಗಳನ್ನು ಎದುರಿಸುವುದು ಸಾಧ್ಯ ಎಂಬುದನ್ನು ಈಗ ಪ್ರದರ್ಶಿಸಲಿರುವ ಸಂಸ್ಕೃತ ನಾಟಕದಿಂದ ತಿಳಿಯೋಣ. ಆಯುಷ್ಮಾನ್ ಭವಂತು. अद्यत्वे भवन्तः शिक्षायाः समाप्ति, परन्तु जीवनशिक्षणं यावत्पर्यन्तं भवेत्येव. यथा आचार्यात् पादमादत्ते पादं शिष्यः स्वमेधया, पादं सब्रह्मचारिभ्यः पादं कालक्रमेण च. अत्र शिक्षणस्य त्रयः भागः सम्पन्नं, चतुर्थभागं कालक्रमेण च लभेत्. अस्तु, सर्वे सुखिनः भवन्तु. इतः प्राप्ति शिक्षाः जीवने सहायका भवतु. दीर्घायुष्मान् भवन्तु. भद्रं शुभं मंगलम्. ಕೃಷ್ಣ, ಬಲರಾಮ ಮತ್ತು ಸುಧಾಮರು ಸಾಂದೀಪನಿ ಮಹರ್ಷಿಯ ಬಳಿ ಅಧ್ಯಯನ ಮಾಡುತ್ತಿದ್ದರು. ಅಧ್ಯಯನದ ನಂತರ ಮೂವರು ಸಹಪಾಠಿಗಳು ತಮ್ಮ ತಮ್ಮ ಮನೆಗೆ ತೆರಳಿದರು. ಇತ್ತ ಸುಧಾಮ ಕಡು ಬಡವನಾಗಿದ್ದನು. ಒಂದು ಹೊತ್ತಿಗೂ ಕಷ್ಟಪಡುತ್ತಿದ್ದನು. ಆದರೆ ಪರಮದೈವ ಭಕ್ತ. ಒಮ್ಮೆ ತನ್ನ ಪತ್ನಿಯ ಮಾತಿಗೆ ಕಟ್ಟುಬಿಟ್ಟು ಕೃಷ್ಣನನ್ನು ಭೇಟಿಯಾಗಲು ತೆರಳುವ ಸನ್ನಿವೇಶ.
बुभुक्ष अतीव बुभुक्ष मम अपि बुभुक्ष तिष्ठ तिष्ठ अन्तः गत्वा किम् अस्ति इति पश्यामि किमपि न अस्ति तत्र अहो कथमिदानीं समस्यायाः परिहारः पृच्छामि आर्यपुत्र आर्य पाकशालायां वस्तूनि सर्वं समाप्तं बहुदिनेभ्यः रिक्त उदराः वयं किञ्चित् उपायं करोतु वयं किञ्चित् भक्षणीयाः खलु चिन्ता मास्तु भगवान् सर्वज्ञः अस्ति सः अस्मान् रक्षति अस्मिन् विषये नास्ति संशयः सः च स्वयम् इदानीं द्वारकायां निवसति तस्य उपासनेन एव सर्वदा पालिताः वयम् आर्य भगवन्तः श्रीकृष्णः भवान् सहपाठीमित्रं खलु कथमेव तस्य उपेक्षते सर्वथा एव मा वद अस्ति तस्य कृपाकटाक्षं किं वदसि अस्माकमुपरि निरन्तरं सर्वविधसुखं सः ददाति आर्य कुबुद्धिं क्षम्यतां परन्तु तत् द्वारकायां स्थित्वा श्रीकृष्णः कथं रक्षति भवन्तम् अस्मिन् राज्ये जनानां पालनकार्यं सम्यक् प्रचलति अत्र स्थित्वा यदि प्रार्थनं भक्त्या कुर्मः तदा भगवान् शुभं करोति आर्य एते बालाः बुभुक्षानेव पीडयन्नस्ति कृपया द्वारकायां गच्छतु कृपया एतेषां प्राणान् रक्षतु अस्तु प्रिये गच्छामि अहम् आर्य तिष्ठ यच्छतु एतत् पृथुकं तु कृष्णाय बहु रोचते ददातु आं प्रिये कृष्णाय तु पृथुकं बहु रोचते अवश्यं ददामि अहम् ಹೀಗೆ ಮಕ್ಕಳು ಹಸಿವಿನಿಂದ ಪೀಡಿತರಿರುವುದನ್ನು ಕಂಡು ಸುಧಾಮನ ಹೆಂಡತಿಯು ತನ್ನ ಪತಿಯ ಬಾಲ್ಯಮಿತ್ರನಾದ ಕೃಷ್ಣನಲ್ಲಿಗೆ ಕಳುಹಿಸುತ್ತಾಳೆ. ಆದರೆ ಸುಧಾಮನ ಹರಕು ಬಟ್ಟೆಗಳನ್ನು ಕಂಡು ದ್ವಾರಪಾಲಕರು ತಡೆಯುತ್ತಾರೆ. ಆಗ ಸ್ವತಃ ಕೃಷ್ಣನೇ ಬಂದು ಸುಧಾಮನನ್ನು ಆಲಂಗಿಸಿಕೊಳ್ಳುತ್ತಾನೆ. ಭಗವಂತ ಹಾಗೂ ಭಕ್ತರ ಆಲಿಂಗನ. पश्यतु तत्र कोऽपि अत्र आगच्छन् अस्ति इति दृश्यते. कुत्र कुत्र ओ तत् सत्यं कः त्वं कुतः आयाति कुत्र गन्तव्यम् अहं सुधामः अस्मि कृष्णस्य सहपाठी आप्तमित्रं च. अरे भवान् किं कृष्णस्य मित्रं वा? कथं भो भिक्षुकः एव भासते. अस्माकं श्रीकृष्णः राजा अस्ति. अपसर अपसर. तिष्ठ तिष्ठ किमेतत् ए मित्र सुधामो वा आगम्यताम् आगम्यताम् इतः इतः आगम्यताम् प्रिये रुक्मिणी पश्य कः आगतः अस्ति इति मम बाल्यमित्रः सुधामः अस्ति मित्र आसनं स्वीकरोतु पादयोः पाद्यं समर्पयामि हस्तयोः अर्घ्यं समर्पयामि आचमनीयं स्वीकरोतु वस्त्रं समर्पयामि आभरणं समर्पयामि मालां समर्पयामि मित्र पातुं किम् आवश्यकं क्षीरं वा स्वीकरोतु पायसं षड्रसोपेतं भूरिभोजनमेव ददामि स्वीकरोतु मित्र स्वीकरोतु रे मित्र बहुदिनात् भवतः एव स्मरणं कृतमासीत् रुक्मिणी अपि तदेव वदति इदानीन्तनदिने तव स्मरणं यदा कदापि आगच्छति इति आं मित्रं
भवतः सत्कारेण अहं प्रीतः अस्मि धन्योऽहं धन्योऽहं भवतः दर्शने एव मम मनसि बहु कुशलं जनितवत् खलु अहं बहु प्रीतः अस्मि वदतु मित्र भवान् किं कुर्वन् अस्ति भवतः गृहं कुत्र अस्ति गृहे सर्वं कुशलं खलु आं मित्रम् आं सर्वं कुशलम् अहं तु पापान् निवारयति योजयते हिताय गुह्यं च गूहति गुणां प्रकटीकरोति आपाद्गतं च न जहाति ददाति काले ಸನ್ಮಿತ್ರಲಕ್ಷಣಮಿದಂ ಪ್ರವದಂತಿ ಸಂತಹ. ಈ ಶ್ಲೋಕವು ನಿಜವಾದ ಸ್ನೇಹಿತರ ಗುಣಗಳನ್ನು ವ್ಯಾಖ್ಯಾನಿಸುತ್ತದೆ. ಪಾಪಗಳಿಂದ ದೂರವಿರುವುದು, ಒಳ್ಳೆಯ ಕೆಲಸಗಳಿಗೆ ಮಾರ್ಗದರ್ಶನ ನೀಡುವುದು, ದೋಷಗಳನ್ನು ಮರೆ ಮಾಡುವುದು, ಕಷ್ಟ ಬಂದಾಗ ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಸರಿಯಾದ ಸಮಯದಲ್ಲಿ ಸಹಾಯ ಮಾಡುವುದು, ನಿಷ್ಠೆ, ನಂಬಿಕೆ, ವಿವೇಚನೆ ಮತ್ತು ಸಮಯೋಚಿತ ಬೆಂಬಲವನ್ನು ಒಡನಾಟದ ಆಧಾರ ಸ್ತಂಭಗಳಾಗಿ ಒತ್ತಿ ಹೇಳುತ್ತದೆ. ಇಂತಹ ಸ್ನೇಹವು ಅಮೂಲ್ಯ ಮತ್ತು ಅಪರೂಪ. ಸಾಕ್ಷಾತ್ ಕೃಷ್ಣನೇ ಸುಧಾಮನನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರುಕ್ಮಿಣಿಯೊಂದಿಗೆ ಅರ್ಘ್ಯ ಪಾದ್ಯಾದಿಗಳ ಉಪಚರಿಸುತ್ತಾನೆ. ಆ ಒಂದು ನಿಷ್ಕಲ್ಮಶ ಗೆಳೆತನದ ಭಾವದಿಂದ ಕೃಷ್ಣನೇ ಕೇಳುತ್ತಾನೆ, ನನಗೇನು ತಂದಿರುವೆ ಎಂದು. ಸುಧಾಮನ ಜೋಳಿಗೆಯನ್ನು ನೋಡುತ್ತಾ ಪ್ರೀತಿಯಿಂದ ತಂದಿರುವ ಹಿಡಿಯವಲಕೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. किमस्ति तस्मिन् स्यूते किमस्ति पश्यामि पश्यामि एतत्तु पृथुकं मित्र अरे सत्यं पृथुकं मह्यं बहु रोचते ददातु रत्रानय पृथुकं स्वीकरोतु यात्रात् किञ्चित् भोजनं स्वीकरोतु मित्र. धन्यवादः मित्र. पुनर्मिलामः मित्र पुनर्मिलामः. ಹೀಗೆ ಸುಧಾಮನ ಪ್ರೀತಿ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಅರ್ಪಿತಗೊಂಡ ಹಿಡಿಯವಲಕ್ಕಿಯು ಕೃಷ್ಣನ ಮೂಲಕವಾಗಿ ಸಕಲ ಚರಾಚರ ವಸ್ತುಗಳನ್ನು ತೃಪ್ತಿಗೊಳಿಸುತ್ತದೆ. ಹೀಗೆ ಸುಧಾಮನು ಮನೆಗೆ ಹಿಂತಿರುಗುವಾಗ ತನ್ನ ಕಣ್ಣುಗಳನ್ನು ನಂಬಲಾರದನಾಗುತ್ತಾನೆ. ಎಲ್ಲವೂ ಲಕ್ಷ್ಮಿಯ ಅನುಗ್ರಹವಾಗಿರುತ್ತದೆ. मम गृहं कुत्र अस्ति? आर्य अत्र अस्ति भवन्तः पत्नी. एतत् अस्माकं गृहमेव. एते अस्माकं बालाः. लक्ष्म्याः अनुग्रह प्राप्तः. पिताश्री मम वस्त्रं पश्यन्तु पश्यन्तु. पिताश्री एन्न आभूषणं पश्यन्तु पश्यन्तु. अद्भुतं सर्वं गोपालस्य कृपा. मम दारिद्र्यं तेन कृपे निवारितं. धन्योऽहं धन्योऽहं. ಸ್ನೇಹವೆಂದರೆ ಪರಸ್ಪರ ನಂಬಿಕೆ, ಗೌರವ ಮತ್ತು ಪ್ರೀತಿಯ ಬಾಂಧವ್ಯ. ಸ್ನೇಹದಲ್ಲಿ ಏನನ್ನು ಕೇಳಬಹುದು, ಎಲ್ಲವನ್ನು ಹೇಳಬಹುದು, ಸಂಕೋಚವಾಗಲಿ ಇರುವುದಿಲ್ಲ. ಕೊಟ್ಟವನಲ್ಲೂ ಪಡೆದಾತನಲ್ಲೂ ಪ್ರೀತಿಯ ಭಾವ ಒಂದೇ. ಇಲ್ಲೆಲ್ಲೋ ಕುಳಿತವನ ನಾನಿದಿನಿ ಜೊತೆಗೆ ಎಂಬ ಆಪ್ತ ಭಾವದ ಮಾತಿನ ಭರವಸೆ, ಒಳಿತಾಗಲಿ ನಿಂಗೆ ಎಂಬ ಸರಳ ಪ್ರಾರ್ಥನೆಯ ಸ್ಪರ್ಶ, ಅಲ್ಲೆಲ್ಲೋ ಕಂಗೆಟ್ಟು ನಿಂತವನ ಹೆಜ್ಜೆ ಮುಂದಿಡಲು ತುಸು ಧೈರ್ಯ ಕೊಟ್ಟರೆ ಅದು ಸ್ನೇಹದ ಸಾರ್ಥಕ್ಯ. ಯಾವ ಮಡಿಲಲ್ಲಿ ಕರುಣೆ ಕೆಡುಕೆನಿಸದೆ ಕರುಳ ನೋವು ಕಣ್ಣ ಕನಿಯಾಗಿ ಹರಿಯುವುದು, ಯಾರ ಎದುರಲ್ಲಿ ಬುದ್ಧಿಯ ಕಟ್ಟಳೆಗಳೆಲ್ಲ ಮುರಿದು ಹುಸಿ ಹಿರಿತನದ ಸೊಕ್ಕೆಲ್ಲ ಅಳಿದು ಬಿಡುವುದು, ಆಪ್ತ ಜೀವದ ಒಂದು ಮುಗುಳ್ನಗೆ ಒಂದೇ ಒಂದು ಅಕ್ಕರೆಯ ಹಾರೈಕೆ ಬದುಕ ಕಾಯಬಲ್ಲದು. ಅಂಥದೊಂದೇ ಒಂದಾದರೂ ಹೆಗಲಿನ ಸ್ನೇಹ ಸನ್ನಿಧಿ ಎಲ್ಲರಿಗೂ ದೊರಕಲಿ, ಪ್ರತಿ ಬದುಕನು ಕಾಯಲಿ. ಕೃಷ್ಣಸುಧಾಮನ ನಾಟಕದ ಮೂಲಕ ಗೆಳೆತನದ ಮಹತ್ವವನ್ನು ಪ್ರದರ್ಶಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು.
we acknowledge the presence of Dr. Vijay Saraswati, Dean of Post-Graduation Department, Vivekananda Degree College. And now, let's experience the vibrant culture of Rajasthan through its traditional dance. Rajasthani dance is known for its energetic movements, colorful costumes, and storytelling through gestures. With its rich history and cultural significance, Rajasthani dance is a reflection of the state's royal heritage and traditions. राजस्थान की रंगीन संस्कृति और नृत्य की अद्भुत धरोहर को प्रस्तुत करते हुए हमें गर्व हो रहा है। राजस्थानी नृत्य अपनी उज्जावन गतिविधियों, रंगीन परिधानों और भावपूर्ण इशारों से दर्शकों को मंत्रमुग्ध कर देता है। राजस्थानी नृत्य राजस्थान की समृद्ध सांस्कृतिक विरासत और परंपराओं को प्रतीक है। इस नृत्य के माध्यम से हमारे कलाकार आपको राजस्थान की राजसी संस्कृति से रूबरू कराएंगे। तो आइए हमारे प्रतिभाशाली कलाकारों का स्वागत करते हैं और राजस्थानी नृत्य के रंग में डूब जाते हैं। Good evening to all. We, the students of grade 5, are now ready to perform Rajasthani folk dance in front of you. आंगन लगी है खाट रजवाड़ी रुतबो उठे थे देखो मारा ठाठ रंग रंगीलो पैर गागरो घूमर घाले नार हे रंग रंगीलो पैर गागरो घूमर घाले नार अरे रंग रंगीलो पैर गागरो घूमर घाले नार
आपके सामने राजस्थानी नृत्य की अद्भुत प्रस्तुति हुई। धन्यवाद हमारे कलाकारों को। Get ready for a high energy performance that's sure to get you on your feet. Our next performers are here to showcase the bravery and discipline of our armed forces through a thrilling army dance. So let's put our hands together to welcome our talented grade 7 students to the stage. Nihal, the head boy, is requested to come to the MC stage. Namaste everyone. I'm Malaika from grade 7. Get ready for a whirlwind from Rajasthan, the famous folk dance called Kalbelia, which is a dance about twirling skirts, lively beats, and inner spins to make your washing machines dizzy. But tonight isn't just about tradition. It's about something deeper. Freedom. The freedom to live, to celebrate, and to dance in diversity. And this freedom is not just a gift. It's protected every single day by those who stand tall for us. The ones who stay awake while you sleep peacefully. The ones who guard our unity like it's the last piece of cake at a party. Yes, I'm talking about our brave soldiers. Our real-life superheroes, minus the capes, but with way more energy. And tonight, grade 7 boys will be honoring that spirit with a dance that's brave and powerful. Thank you. जय हिंद कैप्टन, आपकी छुट्टी रद्द की गई है। आपको जल्द से जल्द सरहद पर रिपोर्ट करना होगा। यस सर। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बनके पत्थर है पिघलाना, अब जो भी हो बादल बनके पर्वत पर है छाना। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। कदम मिलते हैं। दुश्मनों ने हमारे देश पे हमला बोल दिया है। दुश्मन के हिलते हैं। कंधों से मिलते हैं कंधे, कदमों से कदम मिलते हैं। हम चलते हैं जब ऐसे तो दिल दुश्मन के हिलते हैं। जवानों, जंग छिड़ चुकी है। इस बार हमें दिखा देना है भारतीय महिलाएं भी जवानों के साथ कंधे से कंधा मिलाकर सरहद की रक्षा करने को तैयार हैं। हाउस जोश, हाउस जोश। ऐसे तो दिल दुश्मन के हिलते हैं।
Wow, that was truly electrifying. The precision, the energy, the teamwork, it was truly spectacular. Welcome back to the land of royalty and vibrant culture, Rajasthan. Our grade 7 students are all set to transport you to the great Indian desert with their energetic dance performance.
to our talented performers for taking us on a journey of music, dance, and magic, showcasing the rich cultural heritage of the Kalibelia tribe. Now we travel to the south. Now we travel south to the serene landscapes of Kerala. Our graded students will start with a traditional group dance performed primarily by women, Tiruvadira. This ritualistic dance is a staple during the Onam festival, symbolizing joy, togetherness, and the celebration of womanhood. The dancers move in synchronized rhythmic steps, often accompanied by clapping. Then we'll have a glimpse of the unique traditions of Ladakh. The next performance will be the lively Jabro dance. This community dance form is an integral part of the social and cultural life of the people in the Ladakh region. It is characterized by its energetic footwork and the use of traditional musical instruments. Later, our exploration of Kerala's heritage will be continued with Mohiniyattam, one of the two major classical dance forms of Kerala. Known as the dance of the enchantress, Mohiniyattam is performed by women and celebrated for its graceful body movements. The dancers use intricate hand gestures and subtle facial expressions to convey profound stories. To conclude their cultural showcase, the students will shift gears to a powerful martial art form that also originated in Kerala, Kalaraipayattu. This ancient discipline is often considered the foundation of many traditional Indian dance forms. Tonight's demonstration will showcase the discipline, agility, and dynamic movements of this formidable martial art. Good evening, everyone. My name is Medha Bhatt, and we are the students of grade 8. This year, our class's theme is Ek Bharat Shesh Bharat, Kerala and Ladakh. From Kerala, our girls give you the performances of Tiruvadira and Mohiniyattam, while our boys will dance to a Malayalam song. Then, they'll take you to the high altitudes with a captivating Ladakhi folk dance. So sit back, relax, and witness a beautiful blend of these two traditions and modern creativity that reflect the spirit of our nation. തിരുവാവണിരാവ് മനസാകെ നിലാവ് മലയാള ചുണ്ടിൽ മലരോണ പാട്ട് തിരുവാവണിരാവ് മനസാകെ നിലാവ് മലയാള ചുണ്ടിൽ മലരോണപ്പാട്ട് മാവിൻ കൊമ്പേറുന്നൊരു പൂവാലിക്കുയിലേ മാവേലി തമ്പ്രാന്റെ വരവായ ചൊല്ല് തിരുവാവണിരാവ് മനസാകെ നിലാവ് മലയാള ചുണ്ടിൽ മലരോണ പാട്ട് തിരുവാവണിരാവ് മനസാകെ നിലാവ് മലയാള ചുണ്ടിൽ
കാണണകാന്ത പൂരമെനിക്കൊന്നു കാണണകാന്ത പൂരമെനിക്കൊന്നു കൂടണകാന്ത പൂരമെനിക്കൊന്നു കൂടണകാന്ത തിമിലയെനിക്കൊന്നു കാണണകാന്ത തിമിലയെനിക്കൊന്നു കാണണകാന്ത തിമിലയെനിക്കൊന്നു കൊട്ടണകാന്ത തിമിലയെനിക്കൊന്നു കൊട്ടണകാന്ത Thank you.
കലയുടെ കൊടിയുയർന്നു രംഗകലയുടെ തിരി തെളിഞ്ഞു കലിവീരന്മാർ അണിനിരന്നു സംഗമനാഥനെഴുന്നള്ളുന്നു മേളതരംഗങ്ങൾ താളപ്രപഞ്ചമായി ആയിരം കൈകളിലുണരുന്നു ഭാവങ്ങൾ തൻ മധുരിമ നിറയുന്നു ലാസ്യമനോഹര നൃത്തങ്ങളിൽ ഭാവങ്ങൾ തൻ മധുരിമ നിറയുന്നു ലാസ്യമനോഹര നൃത്തങ്ങളിൽ ശ്രുതിലയ സംഗീത മേഘങ്ങൾ ചുറ്റിലും കുളിർമഴ പൊഴിക്കുന്നു രാഗ കുളിർമഴ പൊഴിക്കുന്നു മലനാടിൻ നെഞ്ചമുണർന്നു അഭിലാഷം തുടികൊട്ടുന്നു അഭിമാന കൊടിയേറുന്നു ഉത്സവമായി സംഗമദേവൻ ഉത്സവമായി മലനാടിൻ നെഞ്ചമുണർന്നു അഭിലാഷം തുടികൊട്ടുന്നു അഭിമാന കൊടിയേറുന്നു ഉത്സവമായി സംഗമദേവൻ ഉത്സവമായി പതിനേഴാനകളിറക്കും മേളപ്പെരുമക കളയ്ക്കും ആനന്ദത്തിനടിക്കും പൊൽക്കൊടി പോലും തുടിക്കും സംഗമദേവൻ ഉത്സവമായി
ಹುಡುಗಾಟವೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪರಮಾತ್ಮ ನಾಟವೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ ಅವಜಾಣನೋ ಅವನು ಬಲು ಜಾಣನೋ ആലായാൽ തറ വേണം പടുത്തോരം ബലം വേണം ആലിങ്ങു ചേർന്നൊരു കുളവും വേണം കുളിപ്പാനായി കുളം വേണം കുളത്തിൽ ചെതാമര വേണം കുളിച്ചു ചെന്നകം തൂകാൻ ചന്ദനം വേണം ആലായാൽ തറ വേണം പടുത്തോരം ബലം വേണം ആലിങ്ങു ചേർന്നൊരു കുളവും What a powerful and inspiring display. कैसी लगी आपको भारत की विविधता में एकता की ये तस्वीर? तेरा नाम है साजा तुझ पे वार ना 100 वारी जान में तेरे कुर्बान मेरी माँ वंदे What a powerful and inspiring display of strength and agility. From the vibrant folk traditions of the north to the classical and martial arts of the south, these performers have truly highlighted the incredible diversity of India's artistic landscape. Thank you all to the performers. The Ramayana is not just a story, it's a timeless legend that continues to inspire millions across the world with its profound lessons of dharma and devotion. The characters of Lord Sri Rama and Hanumanta in particular embody an unparalleled bond of friendship and selfless service. Indeed, the relationship is a beautiful testament to absolute surrender and unwavering faith. It reminds us that true strength lies not just in power but in devotion and humility.
As it is rightly said, Yatra Yatra Raghunatha Kirtanam, Tatra Tatra Kritamastakam. This shloka means whenever the glory of Lord Rama is sung, there with bowed head is present Hanumanta. You will be transported to the mystical world of Ayodhya and Kishkinda through the magic of rhythm and expression. Our 9 boys are ready to celebrate the eternal virtues of love, loyalty, and the righteousness that form the very essence of the great epic, the Ramayana. Good evening to everyone. I am Chintana S. Bhatt from grade 9th. Now, 9th boys, in order to show their devotion to Lord Rama, are going to perform a dance. Next, we move on to 9th A and B girls, who is going to give a classical performance of Kathak. Thank you. रामचंद्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ರಾಮ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ಪ್ರತಿ ಜನುಮಾನು ಶುಭ ಶುಭ ಯೋಗ, ನಂಬಿ ಬಂದವರ ಆಧಾರ. ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜಯಕಾರ. ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ರಾಮ 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 ರಾಮ. That was truly breathtaking, an impeccable performance that deeply touched our hearts and souls. The seamless blend of powerful movements and poignant expressions truly captured the sense of bhakti and divine friendship. Each step and gesture told a unique tale of unwavering loyalty. The Mahabharata is an epic that teaches us valuable life lessons. It highlights the importance of duty, loyalty, and the consequences of our actions. Through its
complex characters and intricate plot, it shows us that life is a mix of good and evil, and it's up to us to choose our path. आइए हम सब स्वागत करें कक्षा 9 की प्रतिभाशाली छात्राओं का, जो महाभारत के शीर्षक गीत की प्रस्तुति देने वाले हैं। महाभारत एक ऐसा महाकाव्य है जो हमें जीवन के महत्वपूर्ण पहलुओं से परिचित कराता है। इन छात्राओं की प्रस्तुति आपको महाभारत की गाथा से जोड़ देगी। तो आइए कक्षा 9 की छात्राओं का स्वागत करते हैं और उनकी प्रस्तुति का आनंद लेते हैं। रघुकुल रीत सदा चली आई, प्राण जाए पर वचन न जाए।
What an amazing performance! India, a land of vibrant colors, diverse cultures, and breathtaking landscapes. Let's celebrate its beauty with our talented grade 10 students who are all set to dazzle you with the colors of India dance performance. As we approach the final curtain call, it's time for our outgoing batch to take center stage. Get ready to be mesmerized by the kaleidoscope of colors, music, and movements that reflect the essence of our incredible nation. ಭಾರತವು ವೈವಿಧ್ಯಮಯ ಸಂಸ್ಕೃತಿ, ಭಾಷೆ, ಧರ್ಮ ಮತ್ತು ಸಂಪ್ರದಾಯಗಳ ಸಂಗಮವಾಗಿದೆ. ವಿವಿಧತೆಯಲ್ಲಿ ಏಕತೆ ಎಂಬುದು ಕೇವಲ ಘೋಷವಾಕ್ಯವಲ್ಲ, ಅದು ಪ್ರತಿ ಭಾರತೀಯನ ಜೀವನ ಶೈಲಿ ಮತ್ತು ದೇಶದ ಅಸ್ಮಿತೆಯಾಗಿದೆ. ಈ ಅದ್ವಿತೀಯ ಗುಣವು ಭಾರತೀಯ ಸಮಾಜದ ಪ್ರತಿಯೊಂದು ಅಂಶದಲ್ಲೂ ಹಾಸುಹೊಕ್ಕಾಗಿದೆ. ಭಾರತೀಯ ವ್ರತನಡೆಯಲ್ಲೂ ಆಚರಣೆಯಲ್ಲೂ ಯೋಚನಾ ಲಹರಿಯಲ್ಲೂ ವಿವಿಧತೆಯಲ್ಲಿ ಏಕತೆಯ ತತ್ವ ಅಡಕವಾಗಿದೆ. ಭಿನ್ನಾಭಿಪ್ರಾಯಗಳನ್ನು ಗೌರವಿಸಿ ಸಾಮರಸ್ಯದಿಂದ ಬದುಕುವ ಕಲೆ ಭಾರತೀಯರಿಗೆ ಸಿದ್ಧಿಸಿದೆ. ಈ ವಿಶಿಷ್ಟ ಏಕತೆಯೇ ನಮ್ಮ ದೇಶದ ನಿಜವಾದ ಶಕ್ತಿ ಮತ್ತು ಸೌಂದರ್ಯವಾಗಿದೆ. ಇದೇ ಇಡೀ ಜಗತ್ತಿಗೆ ಮಾದರಿಯಾಗಿದೆ. Jai Shri Ram to one and all present here. My name is Sia Bhavin Saujani from grade 10 and we are here to celebrate the incredible beauty of our nation. 7 cultures, 7 traditions and 7 rhythms, but one powerful heartbeat. And we are here to celebrate the incredible beauty of our nation. And our class is ready to light up the stage.
ചെന്താമര പൂവിൻ ചന്തം കാണാക്കുള്ള ചെന്താടി പൂമേനി വിടീതയോ. भी है तो सनु जचना जश्न माहौल है पंजाबी टोल बचना भी है तो सनु जचना जश्न माहौल है पंजाबी टोल बचना ओ दिल करे ओ दिल करे ओ दिल करे मैं तो मंगने च तेरे नाल नचा दिल करे मैं तो मंगने च तेरे नाल नचा दिल करे मैं तो मंगने च तेरे नाल नचा दिल करे मैं तो मंगने च तेरे नाल नचा Visye visye balvazban Talsarız ka savan Visye visye balvazban मस्ती के हम तो राग गाएंगे हम खुशियाँ रब से मांग लाएंगे बिखरे सुरों से गीत बनाकर टूटे हुए ख्वाबों को सजाकर झूमो रे झूमो झूमरो घूमरो 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 शाम रंग घूमरो 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 शाम रंग घूमरो कैसी चल से होता लालो हो घूमरो घूमरो शाम रंग घूमरो 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 शाम रंग घूमरो कैसी चल से होता लालो हो বন্ধুরে মন খুলে তুই মনের কথা বল বন্ধুরে মন খুলে তুই মনের কথা বল জীবনের বাজনা বাজে যেথায় যাবি চল জীবনের বাজনা বাজে যেথায় যাবি চল ওরে ও বন্ধুরে মন খুলে তুই মনের কথা বল বন্ধুরে মন খুলে তুই মনের কথা বল জীবনের বাজনা বাজে যেথায় যাবি চল জীবনের বাজনা বাজে যেথায় যাবি চল এই মনের কথা বল মনের কথা বল মনের কথা বল মনের কথা বল জীবনের বাজনা বাজে যেথায় যাবি চল জীবনের বাজনা বাজে যেথায় যাবি চল ওরে ও বন্ধুরে মন খুলে তুই মনের কথা বল বন্ধুরে মন খুলে তুই মনের কথা বল জীবনের বাজনা বাজে যেথায় যাবি চল জীবনের বাজনা বাজে যেথায় যাবি চল জীবনের বাজনা বাজে যেথায় যাবি চল बाजी
आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। सच्ची मैंने जान गवाई है, नच नच कोयलों पे रात बिताई है, रात बिताई है। अखियों की नींद मैंने फूकों से उड़ा दी, गिने गिने तारे मैंने उंगली जलाई। What an electrifying performance! Our grade 10 students have truly brought the colors of India to life on stage. Bravo to each and every one of them. Their energy, coordination, and passion was simply infectious. You've all set the bar with your stunning performance. As we bring this year's annual day program to a close, we would like to express our heartfelt gratitude to all the parents, teachers, and students for their hard work and cooperation. Your support and encouragement have made this event truly special. We appreciate your presence and participation in making this day memorable for our children. We look forward to your continued cooperation and support in the coming years as we strive to create more such opportunities for our students to shine. Thank you once again, and we wish everyone a wonderful year ahead. Now I request Teacher Geeta to render the vote of thanks. ಜೈ ಶ್ರೀರಾಮ್. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ. ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಮುಖ್ಯ ಅತಿಥಿಗಳಾದ ಡಾಕ್ಟರ್ ವರದರಾಜ ಚಂದ್ರಗಿರಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ರೂಪಲೇಖಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವು ಚೊಕ್ಕದಾಗಿ ಮೂಡಿಬರಲು ಅನುವು ಮಾಡಿಕೊಟ್ಟಿರುವ ಶಾಲಾ ಆಡಳಿತ ಮಂಡಳಿಗೂ ಹಾಗೂ ಶಾಲಾ ಶೈಕ್ಷಣಿಕ ಸಲಹೆಗಾರರಾದ ಶ್ರೀಮತಿ ಅನುರಾಧಾ ಶಿವರಾಮ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. We extend our thanks to all the principals and heads of institution of the sister institutions. We thank all the school governing council members, principal and vice principal,